ನನಗೆ ಭೂಮಿಯ ಮಟ್ಟವನ್ನು ಮಾಡಿದಾಗ ಏನಾಗುತ್ತೆ, ಮೇಲೆ ಇಷ್ಟು ವರ್ಷಗಳ ಕಾಲ ಅದು ಕಾಪಾಡಿಕೊಂಡು ಬಂದಂಥ ಫಲವತ್ತತೆ JCPಲಿ ಎಳೆದು ತೊಗೊಂಡೋಗಿದ್ದ ಒಂದು ಕಡೆಗೆ ತೆಳ್ಬಿಟ್ರೆ ಎಲ್ಲವೂ ಹೊರಟೋಗ್ತದೆ. ರಾಸಾಯನಿಕ ಕೃಷಿಯನ್ನು ಅಳವಡಿಸೋದು ಬೇಡ, ಶತಾಯ ಗತಾಯ ಏನಾಗುತ್ತೋ ಸಾವಯವದಲ್ಲೇ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ನನ್ನದು. ಬಂದ ಸಮಯದಲ್ಲಿ ತುಂಬ ಸಮಸ್ಯೆ ಅಂದರೆ ಯಾವ ಕೃಷಿಯನ್ನು ಅಳವಡಿಸ್ಕೊಳ್ಳೋದು. ಓಕೆ, ಈ ಕೃಷಿಯ ಭೂಮಿಯಲ್ಲಿ ಯಾವ ಕೃಷಿಯನ್ನು, ದ್ವಂದ್ವ ಇತ್ತು ಆಗ. ಏನು, ರಾಸಾಯನಿಕ ಕೃಷಿನ, ಸಾವಯವ ಕೃಷಿಯನ್ನು ಅಥವಾ ನೈಸರ್ಗಿಕ ಕೃಷಿಯನ್ನು ಹೆಂಗೋ ತಂದುಬಿಟ್ರಲ್ಲ ಇವರೆಲ್ಲಿಂದ. ನಾವು ಕಂಡುಹಿಡ್ಕೊಂಡಿದ್ದು ಫಾರ್ಮಲ್ಲ, ಒಬ್ಬ ರೈತ ಕಂಡುಹಿಡ್ಕೊಂಡ್ರೆ ನಮ್ಮ ಫಾರ್ಮನ್ಗಳೇನಾಯ್ತವೆ. ನೈಸರ್ಗಿಕ ಕೃಷಿ ಅನ್ನೋವಂಥದ್ದು ಏನು, ಅದರ ಮೂಲ ತತ್ವ ಏನು, ಅದರ ಅರ್ಥ ಏನು, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನೈಸರ್ಗಿಕ ಕೃಷಿ ಅಂದರೆ ಮನುಷ್ಯನ ಕೈವಾಡ ಎಲ್ಲಿದೆಯೋ ಅದು ನೈಸರ್ಗಿಕ ಕೃಷಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ನೀವು ಖರ್ಚು ಮಾಡಿದ್ದೀರಾ, ನಿಮ್ಮ ಮನೆ ಮಂದಿ ಎಷ್ಟು ದುಡ್ದಿದ್ರೆ ಹಗಲು ರಾತ್ರಿ, ನಿಮ್ಮ ಮನೆಯವರು ಎಷ್ಟು ಕಣ್ಣೀರು ಹಾಕಿದ್ದಾರೆ ಅದನ್ನು ಹೇಳಿ. ಕಾಡು ಅಂದಾಗ ಅದಕ್ಕೆ ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕಾಡಿಗೆ. ಕೃಷಿಗೆ ಇತಿಹಾಸ ಇಲ್ಲ. ನಮ್ಮ ತಾತ ಮಾಡ್ತಾಯಿದ್ರು, ನಮ್ಮಪ್ಪ ಬಿಟ್ಟೋಗಿದ್ದ, ಆಮೇಲೆ ನಾನು ಶುರು ಮಾಡಿದ್ದೀನಿ. ಅದಕ್ಕೆ ಕಾಡಿಗೆ ಏನು ಹಾಕಿಲ್ಲ, ಅಲ್ಲಿ ಬರ್ತಾ ಇಲ್ವಾ, ಒಂದು ಕೆಲಸ ಮಾಡಿ. ರಸ್ತೆಯಲ್ಲೂ ಹಾಕಿಲ್ಲ ಅಂತ ಭಾಳ ಜನ ರೈತರು ಹೇಳ್ತಾರೆ. ಏನು ರಸ್ತೆಯಲ್ಲಿರೋ ಮರಗಳಿಗೆ ಏನಾರು ನೀರು ಕೊಟ್ರಾ, ಗೊಬ್ಬರ ಹಾಕಿದ್ರಾ, ಚೆನ್ನಾಗಿ ಬಿಡ್ತಾ ಇಲ್ವಾ? ಯಾವುದು ಸ್ವಾಮಿ ನೀವು ಕೊಡ್ತಾ ಇರೋದು? ರಸ್ತೆಯಲ್ಲಿರೋದು ನೀವು ಹಾಕ್ತಾ ಇರೋದು ನೇರಳೆ ಮರ, ಹಳ್ಳಿ ಮರ, ಆಲದ ಮರ, ಹುಣಸೆ ಮರ, ಇಂಥ ಮರಗಳೇ ಇರೋದು ನಿಮ್ಮ ರಸ್ತೆಯಲ್ಲಿ. ಒಂದು ಕೆಲಸ ಮಾಡಿ, ಬಾಳೆ ಮರನ ಹಾಕಿ ನನಗೆ ಹೇಳಿ. ಹೀಗೆ ಪ್ರತಿಯೊಬ್ಬರೂ ಕೃಷಿಯನ್ನು ಬಿಡ್ತಾ ಬಂದರೆ ಆಹಾರ ಏನು ಆಕಾಶದಿಂದ ತರ್ತಾರೆ? ಜರ್ಸಿ ಅಥವಾ HF ಅಥವಾ ಮುಂತಾದ ಬೇರೆ ಹಸುಗಳೆಲ್ಲವೂ ನಮ್ಮ ಹೊರದೇಶದಿಂದ ಬಂದಂಥವು. ನಾವು ಅದನ್ನು ಸೀಮೆದನ ಅಂತ ಕರಿತೀವಿ. ಆದರೆ ಇದೇ ದನಗಳು ಆ ಪ್ರದೇಶಕ್ಕೆ ನಾವೆಲ್ಲಿಂದ ತಂದಿದ್ದೀವಿ, ಹಾಲೆಂಡೋ ಅಥವಾ ಜರ್ಸಿ ಬೇರೆ ಲ್ಯಾಂಡ್ಗಳಿಂದ ತಂದಿದ್ದೀವೋ ಅವರು ನಾಟಿ ಹಸ. ಹೀಗೆ ಯಾವಾಗ ಭೂಮಿಯ ತಳದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗುತ್ತೋ ಆಗ ಅದರ ಬೇಲು ಮೇಲೆ ತೇಳುತ್ತೆ. ಇಲ್ಲ ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ಮೇಲೆ ಬರ್ತೀನಿ. ಚಂದ್ರನ ಬೆಳಕಿನ ಬಗ್ಗೆ ಒಂದು ಮಾತಿದೆ. ಜೀವನದಲ್ಲಿ ನಿನಗೆ ಚಂದ್ರನಾಗುವ ಅವಕಾಶ ಸಿಕ್ಕರೆ ಹುಣ್ಣಿಮೆ ಚಂದ್ರನಾಗು, ಅಮಾವಾಸ್ಯೆ ಚಂದ್ರನಾಗಬೇಡ ಅಂತ. ಸತ್ಯ. ಜೀವಾಮೃತ ಅಂತ ಹೇಳ್ತಾರೆ, ನಾವು ಜೀವಾಮೃತ ಕೊಡ್ತಾ ಇದ್ದೀವಿ ಅಂತ. ಜೀವಾಮೃತ ನೀವು ಕೊಟ್ಬಿಟ್ಟ ತಕ್ಷಣ ಮುಗಿದೋಯ್ತಾ? ಸಾವಯವ ಕೃಷಿ ಅಂದರೆ ನಾನೇನು ಖರ್ಚು ಪಡೋದಿಲ್ಲ, ಯಾವ ಒಳಸುರಿ ತಂದಾಕಲ್ಲ, ಎಲ್ಲ ಇಲ್ಲೇ ಬರುತ್ತೆ, ನಮಗೇನು ಖರ್ಚಿಲ್ಲ. ಬರೀ ಜೀವಾಮೃತ ಅಂದ್ಬಿಡ್ತೀವಿ, ಬಂದ್ಬಿಡುತ್ತೆ ಬೆಳೆ. ಖರ್ಚಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಯಾಕೆ ನೀವು ಇಷ್ಟೊಂದು ರೇಟಿಗೆ ಮಾರ್ತೀರಾ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾಸ್. ಇವತ್ತು ನಾನು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಉರುಡಿಗೆರೆ ಸಮೀಪದ ಬೆಳ್ಳಿಬಟ್ಟಲು ಗ್ರಾಮದಲ್ಲಿದ್ದೀನಿ. ಅಲ್ಲಿ ನನ್ನ ಜೊತೆ ಹಿರಿಯ ಸಾವಯವ ಕೃಷಿಕರಾದಂತಹ ಶ್ರೀ ಪ್ರಭಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಪ್ರಭಾಕರ್ ಸರ್. ನಮಸ್ಕಾರ ಸರ್. ವೀಕ್ಷಕರೇ, ಹಿಂದಿನ ಎಪಿಸೋಡ್ಗಳಲ್ಲಿ ಪ್ರಭಾಕರ್ ಸರ್ನ ನೀವು ನೋಡಿರ್ತೀರ. ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರೆ ಪ್ರಭಾಕರ್ ಮೂರ್ತಿ ಅಂತಾನೆ ಒಂದು ನಿಮ್ಮ ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ಸುಮಾರು ಒಂದು 5 ರಿಂದ 6 ವಿಡಿಯೋಗಳು ನಾವು ಹಿಂದಿನ ಭಾಗದಲ್ಲಿ ಸುಮಾರು ಒಂದು ವರ್ಷ ಆಯ್ತು ಅನ್ಸುತ್ತೆ ಅಲ್ವಾ? ಒಂದು ವರ್ಷದ ಅಂತರದಲ್ಲಿ ನಾವು ಹಾಕಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ದೀವಿ. ಆದರೂ ಯಾವತ್ತು ಈ ವಿಚಾರಗಳು ಹೇಗೆ ಅಂತ ಹೇಳಿದ್ರೆ, ಒಬ್ಬರ ಹತ್ರ ಕೂತಾಗ ಇನ್ನೂ ಹೆಚ್ಚಿನ ವಿಚಾರಗಳು ಹೊರ ಬರ್ತಾನೇ ಇರುತ್ತವೆ. ಎಲ್ಲ ಟೈಮಲ್ಲೂ ನಾವು ಕ್ಯಾಮ್ರಾ ಇಟ್ಕೊಂಡಿರೋದಿಲ್ಲ. ಕ್ಯಾಮ್ರಾ ಇಟ್ಕೊಂಡೇ ನಾವು ಬಂದಾಗ ನಾವು ತೋರಿಸೋ ಅನ್ನೋ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ 2ನೇ ಬಾರಿಗೆ ಮತ್ತೆ ನಾನು ಪ್ರಭಾಕರ್ ಸರ್ ಜೊತೆಗೆ ಮುಂದೆ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಎಷ್ಟೋ ವಿಚಾರಗಳು ಹಾಗೆ ತಲುಪದೆ ಹಾಗೇ ನಿಂತಿದ್ದಾವೆ ವೀಕ್ಷಕರಿಗೆ. ಅದನ್ನು ಮಾತಾಡೋಣ ಅಂತ ಹೇಳ್ಬಿಟ್ಟು ಸರ್, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ಒಂದು ಹಿರಿಯ ಸಾವಯವ ಕೃಷಿಕರು ಅಂತ ಹೇಳಿಬಿಟ್ಟು ನಾವು ಗುರುತಿಸ್ತೀವಿ. ನಿಮ್ಮ ಕೃಷಿಯ ಒಂದು ಅಳವಡಿಕೆ ಮತ್ತು ಅನುಭವ ಅದೆರಡೂ ಒಂದು ಬೇರೆ ಬೇರೆ ರೀತಿಯಲ್ಲಿದೆ. ಅಂದರೆ ನೀವು ಅಳವಡಿಸ್ಕೊಂಡಿದ್ದೂ ಹೌದು, ಅದರಿಂದ ನೀವು ಅನುಭವ ಪಡ್ಕೊಂಡಿದ್ದು ಹೌದು. ಆ ಅನುಭವದ ಮೇಲೆ ಈಗ ಮಾರ್ಗದರ್ಶನ ನೀಡ್ತಾ ಇದ್ದೀರಾ. ಹೌದು. ಇದು ಈ ನಿಮ್ಮ ಉರುಡಿಗೆರೆ, ನಿಮ್ಮ ಬೆಳ್ಳಿಬಟ್ಟಲು, ಈ ನಿಮ್ಮ ದೇವರಾಯನದುರ್ಗದ ತಪ್ಪಲು, ಸೊ ಒಂದು ಬರಭೂಮಿ, ಆಲ್ಮೋಸ್ಟ್ ಒಂದು ಬಯಲು ಭೂಮಿ ಅಂತಲೇ ಹೇಳ್ಬೋದು. ಈ ಬಯಲು ಭೂಮಿಯಲ್ಲಿ ನೀವೊಂದು ಈ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಯಾವ ರೀತಿಯಲ್ಲಿ ತೊಡಗಿಸ್ಕೊಂಡ್ರಿ? ಅಂದರೆ ನಿಮಗೆ ನಿಮ್ಮ ಒಂದು ಅರ್ಲಿ ಜೀವನ ಹೇಗಿತ್ತು?
ಮೂಲತಃ ಬೆಂಗಳೂರಿನ ವಾಸಿಯಾದ ನಾನು ಇಲ್ಲಿ ಬಂದಾಗ ಈ ಭೂಮಿಯನ್ನು ಕೊಂಡುಕೊಂಡಿದ್ದಾಯಿತು. ಆಗ ಇದರಲ್ಲಿ ಅಷ್ಟೊಂದು ಅನುಕೂಲತೆಗಳಿರಲಿಲ್ಲ. ಇಲ್ಲಿ ಒಂದು ಬಯಲು ಪ್ರದೇಶ ಅಷ್ಟೆ. ಅದನ್ನು ಹೇಗಾದರೂ ಮಾಡಿ ಇದನ್ನು ಕೃಷಿಗೆ ಯೋಗ್ಯವಾಗಿ ಪರಿವರ್ತಿಸಬೇಕು ಅಂಥೇಳಿ ಶುರು ಮಾಡಿದ್ವಿ. ಆದರೆ ಭೂಮಿಯನ್ನು ಯಾವುದೇ ರೀತಿಯಾಗಿ ಅದಕ್ಕೆ ತೊಂದರೆ ಕೊಡದಂತೆ ಹೇಗಿದೆಯೋ ಹಾಗೆ ಭೂಮಿಯನ್ನು ಹೇಗಿದೆಯೋ ಹಾಗೆ ಒಂದೊಂದನ್ನು ಚೆಕ್ ಡ್ಯಾಮ್ಗಳನ್ನು ಹಾಕ್ಕೊಂಡು ಬಂದೆ. ಅದು ಸ್ವಲ್ಪ ಇಳಿಜಾರಾಗಿದೆ ಇದು ಭೂಮಿ. ಹೌದು, ಇಳಿಜಾರಿರುವಂಥದ್ರಿಂದ ಇದನ್ನು ಮಟ್ಟ ಮಾಡಿ ಅಂತ ಭಾಳ ಜನ ಅಂದರು. ಎಲ್ಲ ಮಟ್ಟ ಮಾಡಿ ಹೊಸ ಹೊಸ ಬೆಳೆಗಳನ್ನು ಇಡಿ ಅಂತ. ನನಗೆ ಭೂಮಿಯ ಮಟ್ಟವನ್ನು ಮಾಡಿದಾಗ ಏನಾಗುತ್ತೆ, ಮೇಲೆ ಇಷ್ಟು ವರ್ಷಗಳ ಕಾಲ ಅದು ಕಾಪಾಡಿಕೊಂಡು ಬಂದಂಥ ಫಲವತ್ತತೆ JCPಲಿ ಎಳೆದು ತೊಗೊಂಡೋಗಿದ್ದು ಒಂದು ಕಡೆಗೆ ತೆಳ್ಬಿಟ್ರೆ ಎಲ್ಲವೂ ಹೊರಟೋಗ್ತದೆ ಒಂದು ಕಡೆಗೆ. ಆ ಉದ್ದೇಶದಿಂದ ಏನು ಮಾಡಿದ್ವಿ, ಬೇಡ, ಅದು ಎಷ್ಟು ಚಿಕ್ಕದಾಗೆ ಸಿಕ್ಕಿದ್ರೂ ಸಾಕು, ಹಾಗಾಗಿ ಅಷ್ಟಷ್ಟೇ ಜಾಗವನ್ನು ಇಂಗಿಡಿಸ್ಕೊಂಡು ಕೃಷಿಗೆ ಬಳಕೆಯನ್ನು ಮಾಡಿಕೊಳ್ಳೋಣ ಅಂಥೇಳಿ ಫಸ್ಟು ಅದನ್ನು ನನ್ನ ಮನಸ್ಸಿನಲ್ಲಿ ಬಂದಂಥದ್ದು. ಅದರಿಂದ ನಾನು ಯಾವುದೇ ಈ ಭೂಮಿಯನ್ನು ಸಮತಟ್ಟು ಮಾಡೋದಕ್ಕೆ ಹೋಗಲಿಲ್ಲ. ಹೇಗಿದೆಯೋ ಹಾಗೇ ಇರಲಿ ಇದು, ಅದರಲ್ಲೇ ಅದರ ಕೃಷಿಯನ್ನು ನಾನು ಅವಲಂಬಿಸ್ಕೊಳ್ಬೇಕು ಅಂಥೇಳಿ ಅನೇಕ ಚಟುವಟಿಕೆಗಳನ್ನು ಪ್ರಾರಂಭಿಸ್ಕೊಂಡೆ ಕೃಷಿಯಲ್ಲಿ. ಮೊದಲು ನಾವು ಈ ಅಡಿಕೆ, ತೆಂಗು ಇತ್ತು ನಾನು ಕೊಂಡ್ಕೊಂಡಾಗ, ಸ್ವಲ್ಪ ಮಾವಿತ್ತು, ಮಿಕ್ಕಿದಂಥದ್ದು ಸ್ವಲ್ಪ ತೇಗದ ಮರಗಳನ್ನು ಹಾಕಿದ್ರು ಅವರು. ಮಿಕ್ಕಿದ ಗಿಡಗಳ ಮರಗಳನ್ನು ನಾನು ಬೆಳೆಯೋದಕ್ಕೆ ಪ್ರಾರಂಭಿಸ್ಕೊಂಡೆ. ಇದು ಎಷ್ಟು ವರ್ಷದಿಂದ ಈ ಜಾಗವನ್ನು ಕೊಂಡ್ಕೊಂಡಿದ್ದು ಸರ್? ಇದು 2002-3ರಲ್ಲಿ. 2002-3ರಲ್ಲಿ ಆಗ ನಾನು ಇದನ್ನು ಬಂದೆ. ಆವಾಗಿಂದ ಶುರು ಆಯಿತು. ಆದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರಲಿಲ್ಲ, ತೋಟದಲ್ಲಿ ವ್ಯವಸ್ಥೆ ಇರಲಿಲ್ಲ. ಆಗ ನಾನು ಬೆಂಗಳೂರು ವಾಸಿ, ದೊಡ್ಡ ಸಮಸ್ಯೆ ಇದ್ದಿದ್ದು. ಅಲ್ಲಿಂದ ಬರಬೇಕು, ಬೆಳಿಗ್ಗೆ ಸಂಜೆ ಹೋಗಬೇಕು. ಇದು ಒಂದು ಕಷ್ಟದ ಕೆಲಸ. ಅಲ್ಲೇ ಇದ್ದರೆ ಅದು ಒಂದು ರೀತಿಯಾದಂಥ ಕೃಷಿಗೆ ಅನುಕೂಲ ಆಗೋದು. ಆದರೂ ಮನಸ್ಸು ಮತ್ತು ಆಟ ಎರಡೂ ನನ್ನಲ್ಲಿ ಸೇರಿಕೊಂಡಿತ್ತು. ಏನಾದರೂ ಆಗಲಿ ಕೃಷಿಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ಉದ್ದೇಶ. ತುಂಬ ಅನುಭವಗಳನ್ನು ಅಧ್ಯಯನದಿಂದ ಪಡ್ಕೊಂಡಿದ್ದೆ, ಸ್ನೇಹ ಬಳಗದಿಂದ ಪಡ್ಕೊಂಡಿದ್ದೆ. ಎಲ್ಲವನ್ನೂ ಇಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದ್ವಿ. ಬಂದ ಸಮಯದಲ್ಲಿ ತುಂಬ ಸಮಸ್ಯೆ ಅಂದರೆ ಯಾವ ಕೃಷಿಯನ್ನು ಅಳವಡಿಸ್ಕೊಳ್ಳೋದು. ಓಕೆ, ಈ ಕೃಷಿಯ ಭೂಮಿಯಲ್ಲಿ ಯಾವ ಕೃಷಿಯನ್ನು, ದ್ವಂದ್ವ ಇತ್ತು ಆಗ. ಏನು, ರಾಸಾಯನಿಕ ಕೃಷಿನ, ಸಾವಯವ ಕೃಷಿಯನ್ನು ಅಥವಾ ನೈಸರ್ಗಿಕ ಕೃಷಿಯನ್ನು. ನೈಸರ್ಗಿಕ ಕೃಷಿ ಇತ್ತೀಚೆಗೆ ಅದನ್ನು ಅಳವಡಿಸ್ಕೊಂಡು ಬಂದರು. ಆಗ ಇದ್ದಂಥದ್ದು ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ, ಎರಡೇ ಕೃಷಿಯ ವಿಭಾಗಗಳಿದ್ದಂಥದ್ದು. ಓಕೆ, ಅದರ ಮಧ್ಯದಲ್ಲಿ ಒಂದು ಜೀವ ಚೈತನ್ಯ ಕೃಷಿ ಅಂತ ಒಂದು ಬೆಳೆದಿತ್ತು. ಈ ಮೂರು ಕೃಷಿಯನ್ನು ಬಿಟ್ಟರೆ ಬಯೋಡೈನಮಿಕ್ ಏನಂತ ನಾವು ಕರಿತೀವಿ, ಅದು ಜೀವ ಚೈತನ್ಯ ಕೃಷಿ ಅಂತ ಒಂದು ಇತ್ತು. ಈ ಮೂರು ಕೃಷಿಗಳಲ್ಲೇ ನಾವು ಎಲ್ಲ ಕಡೆನೂ ಓಡಾಡಬೇಕಾದಂಥ ವ್ಯವಸ್ಥೆ ಆಯಿತು. ರಾಸಾಯನಿಕ ಕೃಷಿಯನ್ನು ಅಳವಡಿಸೋದು ಬೇಡ, ಶತಾಯ ಗತಾಯ ಏನಾಗುತ್ತೋ ಸಾವಯವದಲ್ಲೇ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ನನ್ನದು. ಸರಿ, ಅದಕ್ಕೆ ಬೇಕಾದಂಥ ಎಲ್ಲೆಲ್ಲಿ ಟ್ರೈನಿಂಗ್ ನಡೀತವೆ, ಎಲ್ಲೆಲ್ಲಿ ಪುಸ್ತಕಗಳು ದೊರೀತವೆ, ಅದರ ಬಗ್ಗೆ ತುಂಬ ಸಂಗ್ರಹಣೆಯನ್ನು ಮಾಡಿಕೊಂಡೆ, ಅಧ್ಯಯನ ಮಾಡಿದೆ. ಅಧ್ಯಯನ ಮಾಡಿದ ಮೇಲೆ ಅನೇಕ ರೈತರು ಅಧ್ಯಯನ ಇಲ್ಲದೆ ಹೇಳುವಂಥ ಘಟನೆಗಳಾದವು ಆಗಿನ ಕಾಲದಲ್ಲಿ. ಹಾಂ, ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂತಾರೆ, ಆದರೆ ಹೋದಾಗ ಅಲ್ಲಿ ಸಾವಯವ ಕೃಷಿ ಇರಲಿಲ್ಲ. ಇದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋದು. ಏನೋ ಅವ್ರು ಹೇಳೋದೇ ಒಂದು, ಇಲ್ಲಿ ಇಲ್ಲದೆ ಇರೋದೇ ಒಂದು ಐತಲ್ಲ. ನಿಮ್ಮ ಪ್ರಕಾರ ಈ ಸಾವಯವ ಕೃಷಿಯ ವ್ಯಾಖ್ಯಾನ ಹೇಗೆ? ಅಂದರೆ ಈಗ ನೀವು ಸಾವಯವ ಕೃಷಿಗೆ ಮಾಡ್ತಾ ಇದ್ದೀರಿ, ಬಂದ್ರಿ ಅಂತ ಹೇಳಿದ್ರಿ. ನಾನು ಇಲ್ಲಿ ಕೇಳ್ತಿರೋದು, ನೀವು ಹಿರಿಯ ಕೃಷಿಕರಾಗಿರೋದ್ರಿಂದ ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ ಸಾವಯವ ಕೃಷಿಯ ವ್ಯಾಖ್ಯಾನ ಹೇಗೆ? ಸಾವಯವ ಕೃಷಿ ಅನ್ನುವಂಥದ್ದೇ ಮೂಲ. ಇದು ನಾವು ಹೆಸರಿಟ್ಟಿರೋದು ಸಾವಯವ ಕೃಷಿ ಅಂತ. ಮನುಷ್ಯ ತನ್ನ ಅನುಕೂಲತೆಗೆ ಬೇಕಾದಂಥದ್ದು ಒಂದು ಹೆಸರಿಟ್ಕೊಂಡಿದ್ದಾರೆ ಕೃಷಿಗೆ. ಅದೊಂದು ಸಾವಯವ ಕೃಷಿ. ರಾಸಾಯನಿಕವನ್ನು ತಂದು ಹಾಕ್ತೀವಿ, ಅದು ರಾಸಾಯನಿಕ ಕೃಷಿ. ಆಗುತ್ತೆ. ಅಂದರೆ ಮೂಲತಃ ಇದು ಕೃಷಿ,
ಅಷ್ಟೇ. ಇದು ಸಾವಯವೋ ರಾಸಾಯನಿಕವೋ ಇನ್ನೊಂದೋ ಅದಕ್ಕೆ 4-6 ಥರದ ಹೆಸರುಗಳನ್ನು ಹೇಳ್ಕೊಂಡಿದ್ವಿ. ನನ್ನ ಬದುಕಿಗೆ ಆಸರೆ ಆಗುವಂಥದ್ದು ಈ ಭೂಮಿಯಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಬಂದ್ವಲ್ಲ, ಅದು ಕೃಷಿ ಅಷ್ಟೇ. ಆ ಕೃಷಿಗೆ ಯಾರ್ಯಾರೋ ಅವರವರೇ ಆದಂಥ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ಮೂಲತಃ ಸಾವಯವ ಕೃಷಿ ಅನ್ನುವಂಥದ್ರಲ್ಲಿ ಏನು ಅಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿ ಮಾಡುವಂಥದ್ದಕ್ಕೆ ಸಾವಯವ ಕೃಷಿ, ಸ್ಥಳೀಯ ವಸ್ತುಗಳನ್ನು ಬಳಸ್ಕೊಂಡು ಕೃಷಿ ಮಾಡುವಂಥದ್ದು. ಇದು ಮೂಲತಃ ಸಾವಯವ ಕೃಷಿಯ ಒಂದು ಸ್ಥೂಲ ಪರಿಚಯ ಅಷ್ಟೇ. ಅದರ ಸರಿ, ನಾನು ಅದನ್ನೇ ಅನುಸರಿಸ್ಕೊಳ್ಳೋಣ ಅಂಥೇಳಿ ಶುರು ಮಾಡಿದ್ವಿ. ಮೊದಲು ತುಂಬಾ ತೊಂದರೆ ಆಯಿತು ನನಗೆ. ಯಾವುದು ಏನು ಎಲ್ಲೆಲ್ಲಿ ಸಿಗುತ್ತೆ ಇದಕ್ಕೆ ಮಾಹಿತಿಯ ಕೊರತೆ ಜಾಸ್ತಿ ಇತ್ತು, ತುಂಬ ಮಾಹಿತಿ ಕೊರತೆ. ಹೌದು, ಇತ್ತೀಚಿನ ಕಾಲಗಳಲ್ಲಿ ಇಂಟರ್ನೆಟ್ ಅದು ಸುಮಾರು ಆಗೇನೂ ಇಲ್ಲ. ಆಗ ಇದ್ದಿದ್ದು ETV ಮತ್ತು ಚಂದನ TV. ಹೌದು, ಎರಡರಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಬೆಳಗ್ಗೆ ಒಂದು 7 ಗಂಟೆ ಹೊತ್ತಿಗೆ 6:30ಗೆ ಶುರುವಾಗೋದು, ಒಂದು 7 ಗಂಟೆ ಮುಕ್ತಾಯ ಆಗೋದು. ಬೆಳಿಗ್ಗೆನೇ ಎದ್ದು ಆ ಕೃಷಿಯ ಅನುಭವಗಳನ್ನು ಪಡೆಯೋದಕ್ಕೋಸ್ಕರ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಂಡೆ, ರೆಕಾರ್ಡ್ ಮಾಡಿಕೊಂಡೆ, CD-ಗಳನ್ನು ಇಟ್ಕೊಂಡೆ, ರೆಕಾರ್ಡ್ ಮಾಡಿಕೊಂಡೆ ಅವ್ರದ್ದೆಲ್ಲನೂ. ಅನಂತರ ಮತ್ತೊಮ್ಮೆ ಕೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಉದ್ದೇಶ, ಮತ್ತು ಅವ್ರು ನೋಡೋದಕ್ಕೆ ಇವೆಲ್ಲವನ್ನು ಮಾಡಿಕೊಂಡು ಸುಮಾರು CD-ಗಳು ಇವೆ. ಅವೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡ್ವಿ, ಬೇಕಾದವರನ್ನು ಮಾತ್ರ ಇಟ್ಕೊಂಡ್ವಿ. ಅದಾದಮೇಲೆ ಅವರನ್ನು ನೋಡೋಣ ಅಂತ ಹೋಗೋದು ಹುಚ್ಚು. ಏನು ಈ ಥರ ಮಾಡ್ತಾಯಿದ್ದಾರೆ, ಏನು ಯಶಸ್ಸು ಗಳಿಸಿದಾರಲ್ಲ, ಅಲ್ಲಿ ಹೇಳ್ಕೊಂಡಿದ್ದ ಯಶಸ್ಸಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡೋಣ ಅಂತೇಳಿ ಹೋದಾಗ ಕೆಲವರು ಮಾಡ್ತಾ ಇರೋರು, ಕೆಲವರು ಇಲ್ಲ. ಸುಮ್ಮನೆ ಅಲ್ಲಿ ಮೀಡಿಯಾ ಮುಂದೆ ಹೇಳ್ಬೇಕಾಗಿತ್ತು, ಹೇಳ್ಕೊಂಡು ಹೋದರು. ಪತ್ರಿಕೆಗಳಲ್ಲಿ ಹೇಳ್ಬೇಕಾಗಿತ್ತು, ಹೇಳ್ಕೊಂಡಿದ್ರು. ಆದರೆ ಆ ಪತ್ರಿಕೆಯನ್ನು ಅಧ್ಯಯನ ಮಾಡಿ ಅವ್ರ ಹತ್ರ ಎಲ್ಲ ಸಂಪರ್ಕ ಮಾಡಿಕೊಂಡು ಮಾತಾಡಿದಾಗ ತುಂಬ ವ್ಯತ್ಯಾಸ ಇರೋದು. ಅಲ್ಲಿ ಸತ್ಯಕ್ಕೆ ತುಂಬ ದೂರದಲ್ಲಿರೋರು. ನಾನು ಇದು ಏನು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆಯಲ್ಲ, ನಾನು ಏನು ಮಾಡಬೇಕು ಅನ್ನುವಂಥದ್ದು ಸಮಸ್ಯೆ ಉಲ್ಬಣ ಆಯಿತು. ಸರಿ, ಅಧ್ಯಯನಗಳನ್ನು ಆಗಿತ್ತಲ್ಲ, ನಾನು ಸುಮಾರು ಅಧ್ಯಯನಗಳನ್ನು ಮಾಡಿದ್ದೆ. ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಂಪರ್ಕಗಳಿತ್ತು. ಅದಕ್ಕೆ ತಕ್ಕಾದಂಥ ಕೆಲವು ವ್ಯಕ್ತಿಗಳು ಇದ್ದರು. ಆ ಸಂಪರ್ಕದಿಂದ ಬೆಳೆದು ಬಂದಂಥವನು ಕೃಷಿಯನ್ನು ಪ್ರಾರಂಭಿಸ್ಕೊಂಡೆ. ನನಗೆ ಮೊಟ್ಟ ಮೊದಲನೇದಾಗಿ ಇದಕ್ಕೆ ಒಬ್ಬರು ಉತ್ತಮವಾದಂಥ ಒಬ್ಬರು ಗೈಡ್ ಅಂತ ನನಗೆ ಸಿಕ್ಕಿದ್ದು ಪ್ರೊಫೆಸರ್ ಕಟಗಿಹಳ್ಳಿ ಮಠ್ ಅಂತ. ಕಟಗಿಹಳ್ಳಿ ಧಾರವಾಡ ಯೂನಿವರ್ಸಿಟಿಲಿ ಅವರು ಪ್ರೊಫೆಸರ್ ಆಗಿದ್ದಂಥವ್ರು. ಆನಂತರ ರಿಟೈರ್ಡ್ ಆಗಿದ್ದರು. ಸುಮಾರು ರೈತರುಗಳ ಸಂಪರ್ಕಗಳನ್ನು ಅವರು ಇಟ್ಕೊಂಡಿದ್ರು. ಪ್ರತಿ ವಾರ ಒಬ್ಬೊಬ್ಬರ ಹತ್ರಕ್ಕೆ ಹೋಗ್ತಾ ಇತ್ತು. ಅವ್ರ ಸಂಪರ್ಕನ ನಾನು ಉದಯ TVಲಿ ನೋಡಿದ್ದೆ. ಅಂದ್ರೆ ನೀವು ಈ ಚಂದನ ಇದೆಲ್ಲ ಹೇಳಿದ್ರಲ್ಲ, ಆ ಸಮಯದಲ್ಲಿ ಅವ್ರನ್ನ ಅಲ್ಲಿ ನೋಡಿದ್ದೆ. ಅವ್ರ ನಂಬರು ಬರೆದಿಟ್ಕೊಂಡಿದ್ದೆ. ಸುಮಾರು ಯಾರೇ ಉತ್ತಮವಾಗಿ ಮಾತಾಡ್ತಾರೋ ಅವ್ರದ್ದೆಲ್ಲ ನಂಬರ್ಗಳನ್ನು ಇಟ್ಕೊಳ್ಳೋದು, ಅವ್ರ ಸಂಪರ್ಕ ಮಾಡೋದು, ಮಾತಾಡೋದು, ನನ್ನ ಸಮಸ್ಯೆಗಳು ಏನಿದೆ ಹೇಳೋದು, ಅವರಿಗೆ ಅದನ್ನು ಉತ್ತರಗಳನ್ನು ಪಡ್ಕೊಳ್ತಾ ಇದ್ದೆ. ಹಾಗಾಗಿ ಅವರ ಸಂಪರ್ಕ ಸಿಕ್ತು. ಹೋಗಿ ತುಂಬ ಸಂತೋಷದಿಂದ ಒಪ್ಪಿ ಬಂದರು. ತೋಟ ನೋಡಿದ್ರು, ಎಲ್ಲ ಕಟ್ಟೋಣ, ಒಳ್ಳೆ ತೋಟನ ಮಾಡೋಣ ಅಂತ ಅಭಿಪ್ರಾಯ. ಅವರು ಇಲ್ಲಿಗೆ ಬಂದರು. ಓಕೆ. ಅನಂತರ ಅವ್ರ ಹತ್ರ ಮಾತಾಡಿದ್ಮೇಲೆ ಪ್ರತಿ ವಾರ ಒಂದು ದಿವಸ ಇಲ್ಲಿಗೆ ಬರೋರು ಅವರು. ಓಕೆ. ಪ್ರತಿ ದಿವಸ ನಾನು ಅಲ್ಲಿಂದ ಕರ್ಕೊಂಬರ್ತಿದ್ದೆ. ಇಲ್ಲಿ ಬೆಳಿಗ್ಗೆನೇ ಬರ್ತಿದ್ವಿ. ಒಂದು ಬೆಂಗಳೂರಿಂದ ಬಿಟ್ಟು ಬರೋದ್ರೊಳಗೆ ಒಂದು 8 ಗಂಟೆ 6 ಗಂಟೆ 6:30ಗೆಲ್ಲ ಬಿಡ್ತಿದ್ವಿ. ಇಲ್ಲಿ 8 ಗಂಟೆಗೆಲ್ಲ ಇಲ್ಲಿ ತೋಟದಲ್ಲಿ ಇರ್ತಿದ್ವಿ. ಇಲ್ಲಿ ತಿಂಡಿ ತಿಂದು ಇಬ್ಬರು ಹೋಗ್ತಿದ್ವಿ. ಅವಾಗ ಸ್ವಲ್ಪ ಆಳು ಕಾಳುಗಳು ಅಷ್ಟು ಸಮಸ್ಯೆ ಇರಲಿಲ್ಲ. ಸ್ವಲ್ಪ ಸುತ್ತಮುತ್ತ ಹೆಣ್ಮಕ್ಳೆಲ್ಲ ಬರೋರು. ಸರಿ, ಒಂದೊಂದೇ ಗಿಡಗಳನ್ನು ಹಾಕುವಂಥದ್ದು. ಅಡಿಕೆ ಗಿಡಗಳನ್ನು ಹಾಕಿದ್ವಿ, ಒಂದಷ್ಟು ತೆಂಗು ಹಾಕ್ಕೊಂಡ್ವಿ, ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡ್ವಿ. ಎಲ್ಲ ಥರದ ಗಿಡಗಳನ್ನು ಹಾಕೋದಕ್ಕೆ ಪ್ರಾರಂಭಿಸ್ಕೊಂಡ್ವಿ. ಎಷ್ಟು ಥರದ ಗಿಡಗಳನ್ನು ಅಂದರೆ ತೆಂಗು, ಅಡಿಕೆ, ಬಾಳೆ, ಏಲಕ್ಕಿ, ಲವಂಗ, ಜಾಕಾಯಿ, ಕೋಕೋ, ಮೆಣಸು, ಮಲೆನಾಡಿನ ರೀತಿಯಲ್ಲಿ ತೋಟವನ್ನು ಕಟ್ಟಿದ್ವಿ. ಒಂದು ಸಮಗ್ರವಾದಂಥ ತೋಟ, ನೋಡೋದಕ್ಕೆ ಅತ್ಯುನ್ನತವಾಗಿತ್ತು ತೋಟ. ಎಷ್ಟು ಚೆನ್ನಾಗಿತ್ತು. ಇಷ್ಟೊಂದು ಮಾಡಿದರೆ ಬೆಂಗಳೂರಿಂದ ಬಂದು ಇವರು ಅನ್ನೋ ಹಂಗೆ ಆಗಿತ್ತು ಸುತ್ತಮುತ್ತಲವರಿಗೆ. ಅಷ್ಟೊಂದು ಎಲ್ಲ ಚೆನ್ನಾಗಿ ಬೆಳೀತಾ ಬಂದ್ವಿ. ದಿನಕ್ರಮೇಣ ಏನಾಯಿತು, ಆಳುಗಳ ಸಮಸ್ಯೆಗಳು ಉಂಟಾಗ್ತಾ ಬಂತು.
ನನಗೆ. ನಮ್ಮಲ್ಲಿ ಅಂದರೆ ನಿಮ್ಮಲ್ಲಿ ನಮ್ಮಲ್ಲಿ ಶುರು ಆಯಿತು. ಆಗ ಯಾರೋ ಬಂದವ್ರನ್ನ ಕರ್ಕೊಳ್ಳೋದು, ಅವ್ರನ್ನ ಇಟ್ಕೊಂಡು ಕೆಲಸ ಮಾಡೋದು. ನಾನು ಬೆಳಿಗ್ಗೆ ಎದ್ದು ಬಂದರೆ ಇಲ್ಲಿಗೆ ಸಂಜೆ 6 ಗಂಟೆಯಿಂದ ಮನೆಗೆ ಹೋಗ್ತಾಯಿದ್ದೆ. ಇದು ಒಂದು ಪ್ರತಿ ದಿನದ ರೂಟೀನ್ ಆಗಿದೆ. ಪ್ರತಿದಿನದ್ದು. ಓಕೆ. ಹೀಗೆ 8 ರಿಂದ 10 ವರ್ಷಗಳ ಬದುಕು ಕಳೆದೆ. ಇದಕ್ಕಿಂತ ನಿಮಗೆ ಪೂರ್ವಾಶ್ರಮ ಹೆಂಗಿತ್ತು? ಅಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೃಷಿಗೆ ಬರೋಕ್ಕಿಂತ ಮುಂಚೆ, ಯಾಕಂತ ಹೇಳಿದ್ರೆ ನೀವು 8 ರಿಂದ 10 ವರ್ಷ ಇಲ್ಲೇ ಕಳೆದಿದ್ದೀನಿ. ಇಲ್ಲೇ ಕಳೆದೀನಿ ಅಂತ ಹೇಳಿದ್ರೆ ಆವಾಗ ನಿಮಗೆ ಇಲ್ಲಿಂದ ಬಹುಶಃ ಉತ್ಪತ್ತಿ ನಿಮಗೆ ತುಂಬಾ ಕಮ್ಮಿ ಇತ್ತು ಅನ್ಸುತ್ತೆ. ಉತ್ಪತ್ತಿ ಇಲ್ಲ, ಹೊಸದದು. ಓಕೆ. ತೋಟ ಕಟ್ಟುತ್ತಾ ಕಟ್ತಾ ಇರುವಂಥದ್ದು. ಅವಾಗ ನಿಮಗೆ ಯಾವ ಆದಾಯದ ಮೇಲ್ಗಡೆ ನೀವು ಇಲ್ಲಿ? ಅದು ಏನಾಗಿತ್ತು, ನನ್ನ ಈ ಕೃಷಿಗೆ ಬರೋಕ್ಕಿಂತ ಪೂರ್ವ ನಾನು ಒಬ್ಬ ಕನ್ಸ್ಟ್ರಕ್ಷನ್ ಆಗಿದ್ದೆ, ಬಿಲ್ಡರ್ ಆಗಿದ್ದೆ. ಆಮೇಲೆ ಅದಕ್ಕಿಂತ ಹಿಂದೆ ನನಗೆ ಒಂದು ಒಳ್ಳೆ ಇಟ್ಟಿಗೆಯ ಫ್ಯಾಕ್ಟ್ರಿ ಇತ್ತು. ಆ ಇಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿದ್ವಿ. ಕೊನೆಗೆ ಈ ಇಟ್ಟಿಗೆಯ ಜೊತೆಗೆ ನಾನು ಈ ಅಡಿಷ್ನಲ್ ಆಗಿ ಇದನ್ನೇನಾರು ಕನ್ಸ್ಟ್ರಕ್ಷನ್ಗೆ ಹೋಗೋದಿದ್ವಿ, ಅದನ್ನು ಬಿಟ್ಟು ಇಲ್ಲಿಗೆ ಬಂದ್ವಿ. ಅಂದರೆ ಮೂಲ ಆದಾಯ ನನಗೆ ಅಲ್ಲಿದು. ಯಾಕೆ ಈ ಕ್ವಶನ್ನ ಕೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಆದಾಯ ಇಲ್ಲ, ಎಷ್ಟೋ ಜನ ಕುಟುಂಬಕ್ಕೆ ಆದಾಯ ಇಲ್ಲ. ಇಲ್ಲಿ ಬಂದ ತಕ್ಷಣ ನಾನು ಹಂಗೆ ಮಾಡಿದೆ, ಇಷ್ಟು ಮಾಡಿದೆ, ಅಷ್ಟು ದುಡ್ದೆ ಅಂತ ಹೇಳ್ಕೊಳ್ಳುವಂಥದ್ದೇ ಭಾಳ ಜನ ನೋಡಿದ್ರೆ ಹಂಗಂತಾರೆ. ನಾನು ದುಡ್ದಂಥದ್ದು, ನನ್ನ ಶ್ರಮದ ದುಡಿಮೆ ಎಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥದ್ದು. ಆ ದುಡಿಮೆಯನ್ನು ಸೈಟ್ಗಳು ಕೊಂಡಿದ್ದೆ, ಆ ಸೈಟೆಲ್ಲ ಮಾರಿ ಇಲ್ಲಿಗೆ ಆಗ್ತಾ ಬಂದೆ, ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದೆ. ಬಟ್ ನಡೆದ ಬದುಕು ಅಲ್ಲಿನ ಆದಾಯವೇ ಇಡೀ ಕುಟುಂಬ ನಡೀತಾ ಇತ್ತು. ಇಲ್ಲಿ ತೋಟದಿಂದ ಆದಾಯ ಬಂತು ಅಂತ ನಾನು ಹೇಳ್ಕೊಳ್ಳೋಕ್ಕೆ ಯಾವ ಸ್ಥಿತಿಲೂ ಇಲ್ಲ. ಆಗ ಕಾರಣ ಏನು ಅಂದರೆ, ಅವಾಗ ಏನೂ ಆದಾಯ ಇಲ್ಲ. ಎಲ್ಲ ಗಿಡಗಳನ್ನು ಹಾಕಿ, ಹಣ್ಣಿನ ಗಿಡಗಳನ್ನು, ಎಲ್ಲ ಹಣ್ಣಿನ ಗಿಡಗಳನ್ನು ಹಾಕಿದ್ವಿ. ಪಪ್ಪಾಯ ಹಾಕಿದ್ವಿ, ಸಪೋಟ ಹಾಕಿದ್ವಿ, ಮೋಸಂಬಿ ಹಾಕಿದ್ವಿ, ಕಿತ್ತಲೆ ಹಾಕಿದ್ವಿ. ಒಂದು ಥರದಲ್ಲ, ಎಲ್ಲ ಥರದ ಹಣ್ಣುಗಳ ಗಿಡಗಳನ್ನು ಸಹಿತ ಇಲ್ಲಿ ಅಳವಡಿಸ್ಕೊಂಡು ಬಂದ್ವಿ. ಆದರೆ ಅದಕ್ಕೆ ಫಸಲು ಕೊಡಬೇಕಾದ್ರೆ 5-6 ವರ್ಷಗಳು, 7-8 ವರ್ಷಗಳು ಒಂದೊಂದು ಕೆಲವು ಬರಬೇಕಾದ್ರೆ ಕಷ್ಟ ಆಯಿತು. ಆದರೆ ಈ ಭೂಮಿಯಲ್ಲಿ ನಾನು ಕೊಂಡಾಗ ಸ್ವಲ್ಪ ಮಾವಿತ್ತು, ಮಾವಿನ ಗಿಡಗಳಿತ್ತು. ಆ ಮಾವಿನ ಗಿಡಗಳಿರೋದ್ರಿಂದ ಏನಾಯಿತು, ಪ್ರತಿ ವರ್ಷ ಅದರ ಸ್ವಲ್ಪ ಆದಾಯ, ಮಾವಿನಿಂದ ಬರ್ತಾ ಇದ್ದಂಥ ಆದಾಯ. ಅದು ಬಿಟ್ಟರೆ ಬೇರೆ ಆದಾಯ ಇಲ್ಲ ಇಲ್ಲಿ. ಮಾವಿನ ಗಿಡ ಒಂದೇ ಮೂಲತಃ. ಅದನ್ನು ಸಾವಯವದಲ್ಲಿ ಬಾಳೋದು ಭಾಳ ಕಷ್ಟ. ಆ ಕಾಲದಲ್ಲಿ ಏನೂ ಇಲ್ಲ. ಅದು ಗಂಜಲ ಹೊಡಿ ಅನ್ನೋದು, ಇನ್ನೊಬ್ರು ಇನ್ಯಾರೋ ಹೊಡಿತಾರೆ, ಅವ್ರು ಯಾರೋ ಹೇಳ್ತಾರೆ, ಅದನ್ನು ನಾನು ಪ್ರಯೋಗ ಮಾಡೋದು, ಬೇರೆ ಬೇರೆ ಕಡೆ ಹೋಗೋದು. ತಮಿಳ್ನಾಡಲ್ಲಿ ಕೆಲವರು ಇದನ್ನು ಸಾವಯವದಲ್ಲಿ ಮಜ್ಜಿಗೆ ದ್ರಾವಣಗಳನ್ನೆಲ್ಲ ಮಾಡುವಂಥದ್ದನ್ನು ಕಲ್ತ್ಕೊಂಡಿದ್ದೆ. ಅದನ್ನೆಲ್ಲವನ್ನೂ ಪ್ರಯೋಗವಾಗಿ ಮಾಡ್ಕೊಂಡು ಬಂದೆ. ಏನೇ ದ್ರಾವಣಗಳು, ತುಳಸಿ ದ್ರಾವಣ, ಆ ದ್ರಾವಣ, ಈ ದ್ರಾವಣ, ಹೇಳಿದಂಥ ದ್ರಾವಣಗಳೆಲ್ಲವನ್ನೂ ನಾನು ಪ್ರಯೋಗ ಮಾಡ್ತಾ ಬಂದರೂ ಯಶಸ್ಸನ್ನು ಕಾಣಲಿಲ್ಲ. ಮಾವಿನ ಮಟ್ಟಿಗೆ ಓಕೆ. ಆ ಔಷಧಿಗಳನ್ನು, ಅದು ಸೀಸನಲ್ಲಿ ಬರುವಂಥದ್ದು. ಹೂವು ಬರುತ್ತೆ, ಬೂದಿ ರೋಗ ಬರುತ್ತೆ, ಅಷ್ಟೇ. ಅದಕ್ಕೆ ಸಾವಯವದಲ್ಲಿ ಏನು ಮಾಡಬೇಕು, ಒಬ್ಬೊಬ್ಬರು ಒಂದೊಂದು ಹೇಳೋರು. ಬೇವಿನ ಎಣ್ಣೆ ಹೊಡೀರಿ, ಮಜ್ಜಿಗೆ ಹೊಡೀರಿ, ಹೀಗೆ. ಆದರೆ ಸರಿಯಾದ ಮಾರ್ಗದರ್ಶನ ಅಲ್ಲ. ಯಾರೂ ಅಥೆಂಟಿಕ್ಕಾಗಿ ನಾನು ಈ ಥರ ಮಾಡಿದ್ದೀನಿ, ವಾಸೆ ಆಗಿದೆ, ಉತ್ತಮವಾದ ಫಸಲು ಬಂದಿದೆ ಅಂತ ಹೇಳುವಂಥ ವ್ಯಕ್ತಿಗಳು ಕಡಿಮೆ ಇದ್ದರು. ಇತ್ತೀಚಿನ ದಿನಗಳಲ್ಲೂ ಸುಮಾರು ಜನ ಬಂದ್ಬಿಟ್ಟು ಈ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಏನು ಅಂದರೆ, ಈಗಲೂ ಯಾರಾದರೂ ಕೇಳಿದ್ರೆ ನೀವು ಬೇವಿನ ಎಣ್ಣೆ ಹೊಡೀರಿ, ನೀವು ಗಂಜಲ ಹೊಡೀರಿ, ನೀವು ಇದು ಮಾಡಿರಿ ಅಂತ ನಾವು ಎಷ್ಟೋ ಸರಿ ಈ ಮಾತನ್ನು ಹೇಳ್ತೀವಿ. ಎಲ್ಲೋ ಕೆಲವರಿಗೆ ವರ್ಕ್ ಆಗಿರುತ್ತೆ, ಇಲ್ಲ ಅಂತ ನಾವು ಹೇಳಲ್ಲ. ಈಗ ನೀವು ಬೂದಿ ಇದ್ರದ್ದು ಹೇಳಿದ್ರಿ. ಹೌದು. ಈಗ ಬೂದಿ ರೋಗ ಕಾಲಘಟ್ಟದಲ್ಲಿ, ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಬೂದಿ ರೋಗ ತಾನೇ ವಾಸಿ ಆಗಿರುತ್ತೆ. ಅವಾಗ ನಾನೇನೋ ಒಂದು ಔಷಧಿ ಹೊಡೆದೆ, ನಾನು ಇದು ಹೊಡೆದೆ, ವಾಸಿ ಆಯಿತು. ಆ ರೀತಿ ತಿಳ್ಕೊಂಡಂಥವ್ರು ಸುಮಾರು ಜನ ಇರ್ತಾರೆ. ಸುಮಾರು ಜನ ಅದೇ ಥರ ಆಗಿದೆ. ಬಟ್ ಅದು ಇನ್ನೊಬ್ರಿಗೆ ವರ್ಕ್ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದನ್ನು ಭಾಳ ಜನ ಮಾಡಿ ಸೋತಿದ್ದಾರೆ ಕೆಲವರು. ದಯವಿಟ್ಟು ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು, ಇದು ಎಲ್ಲವೂ ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಓಕೆ. ಇದು ಇನ್ನೊಬ್ಬರ ಮೇಲೆ ಹೇಳುವಂಥದ್ದಾಗಲಿ ಅದಲ್ಲ. ನನ್ನ ವೈಯಕ್ತಿಕದಲ್ಲಿ ನಡೆದಂಥ ಘಟನೆಗಳನ್ನು ನಾನು ಹಂಚ್ಕೊಳ್ತೀನಿ. ಎಲ್ಲರಿಗೂ ಆಗಬೇಕು ಅಂತ ಇಲ್ಲ, ಆದರೆ ನನ್ನಲ್ಲಿ ನಡೆದಂಥ ಘಟನೆಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಅದರಿಂದ ಪರಿಣಾಮ ಏನಾಯಿತು, ಯಾವ ರೀತಿ ಕೃಷಿಯ ಮಜಲುಗಳು ನನ್ನ ಬದುಕಲ್ಲಿ ಒಂದೊಂದೇ ಹಂತವಾಗಿ ಅದು ಎಲ್ಲೆಲ್ಲಿ ಹೋಗ್ತು ಅಂತ. ಅನಂತರ ಮಾವಿನ ಇದು ಸ್ವಲ್ಪ ಆದಾಯ ಬರೋದು, ಅದನ್ನು ಇಟ್ಕೊಳ್ಳೋದು, ಹಣ್ಣು ಮಾಡಬೇಕು.
ಹಣ್ಣು ಮಾಡಬೇಕಾದ್ರೆ ಅದರೊಳಗೆ ಹೆಸರುಗಟ್ಟದಲ್ಲಿರೋ AHR ಅವರು ಒಂದು ಫಾರ್ಮುಲಾ ಹೇಳಿದರು, ಈ ಥರ ಹಣ್ಣು ಮಾಡ್ಬೋದು ಅಂತ. ಅದಕ್ಕೆ ಇತ್ರೆಲಿನ್ ಅಂತ ಎದ್ದಿ ಇಡೋ ಅಂಥದ್ದು ಒಂದು ಸಿಸ್ಟಮ್. ಇತ್ರೆಲಿನ್ ಓಕೆ, ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇತ್ರೆಲಿನ್ ಈ ಹಣ್ಣು ಮಾಡೋದಕ್ಕೋಸ್ಕರ ಇತ್ರೆಲಿನ್ ಅಂತ ಯೂಸ್ ಮಾಡ್ತಾರೆ. ಪೌಡರ್ ಅಲ್ಲ, ಅದು ಲಿಕ್ವಿಡ್. ಈಗ ಸಾಮಾನ್ಯವಾಗಿ ಬಾಳೆ ಅಂಗಡಿಯವರೆಲ್ಲ ಅದರೊಳಗೆ ಬಾಯಿಗೆ ಬಂದಷ್ಟು ಪ್ರಪೋರ್ಷನ್ ಹಾಕ್ತಾರೆ. ಅದು ಆಕ್ಚುಲಿ ಕಾರ್ಬೈಡ್ ಹಾಕ್ತಾರೆ. ಕಾರ್ಬೈಡ್ ಹಾಕೋದು ಬೇರೆ, ಅದು ಬೇರೆ, ಅದು ಇದ್ದಿದ್ದು ಅಪಾಯಕಾರಿ, ಅದು ತುಂಬಾ ಅಪಾಯಕಾರಿ. ಇದು ರೆಕಮೆಂಡೆಡ್ ತೋಟಗಾರಿಕೆ ಇಲಾಖೆಯವರು ಮಾಡುವಂಥದ್ದು. ಅದು ಬಹಳ ಲೋ ಪರ್ಸೆಂಟೇಜಲ್ಲಿ ಹಾಕ್ತಾರೆ ಅವರು. ಅಷ್ಟನ್ನು ಹಾಕಿ ಅದು ಕೂಡ ವಿಷಾನೇ, ಆದರೆ ಅದು ಇಂಟರ್ನ್ಯಾಷನಲ್ ಅಕ್ಸೆಪ್ಟ್ ಆಗಿರೋ ಅಕ್ಸೆಪ್ಟೆಡ್ ವಿಷ ಅದು ಅಷ್ಟೇ. ಅದು ಭಾಳ ಕಡಿಮೆ ಪರ್ಸೆಂಟೇಜನ್ನು ಬಳಸ್ಕೊಳ್ಳುವಂಥದ್ದು. ಅದಕ್ಕೆ ಅವರು ಒಂದು ಚೇಂಬರ್ ಥರ ಪ್ಲಾಸ್ಟಿಕ್ಕಲ್ಲಿ ನಾನು ಮಾಡಿ ಆ ಕ್ರೇಟ್ಗಳನ್ನೆಲ್ಲ ತುಂಬಿ ಅದರೊಳಗೆ ಇಟ್ಕೊಂಡು ಹಣ್ಣಾಗೋದು. ಹಣ್ಣಾದ್ರೂ ದೊಡ್ಡ ಸಮಸ್ಯೆ ಬಂದಂತು ಊಜಿ ಹೊಡೆಯುವಂಥದ್ದು, ಫ್ರೂಟ್ ಫ್ಲೈ. ಅದಕ್ಕೆ ಏನು ಮಾಡೋದು, ಯಾವುದೇ ರೀತಿಯಲ್ಲಿ ಇದನ್ನು ಕಂಟ್ರೋಲ್ ತಂದ್ಕೊಡೋದು ಗೊತ್ತಿಲ್ಲ. ಕೆಲವರು ಫ್ರೂಟ್ ಫ್ಲೈಗೆ ಅದು ಒಂದು ಬಾಕ್ಸ್ ಬರೋದು, ಅದಕ್ಕೆ ಫರ್ಮೋನ್ ಒಂದು ಹಾಕಿ ಕೊಟ್ಟು ಫರ್ಮೋನ್ ಟ್ರ್ಯಾಪ್ಗಳು ಅದನ್ನು ಕಟ್ಟಿ ಏನವರು ಸುಮಾರು 140-160 ಗಿಡಗಳು ಮಾವಿನ ಮರ ನಂದು ಇದ್ದಿದ್ದು ಎಲ್ಲವನ್ನು ಕಟ್ಕೊಂಡು ಬಂದ್ವಿ. ಅಲ್ಲಲ್ಲೇ ಕಟ್ಟೋದು ಮಾಡಿದ್ವಿ. ಅದರಲ್ಲೂ ಕೆಲವು ಬೀಳವು, ಬಿದ್ದರೂ ಸಹಿತ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿರಲಿಲ್ಲ. ಅದರಲ್ಲೂ ಬಂದಿಲ್ಲ. ಅದರಲ್ಲೂ ಕೆಲವು ಮಾವಿಗೆ ತೊಂದರೆ ಕೊಡ್ತಾನೆ. ಸರಿ, ನಾನು ಯೋಚನೆ ಮಾಡಿದೆ, ಇಲ್ಲ ಇದಕ್ಕೇನಾದ್ರು ಬೇರೆ ಹಾದಿಯನ್ನು ಹುಡುಕೊಳ್ಬೇಕಾಗತ್ತೆ. ಇರೋದು ಒಂದೇ ಫಸಲು, ಇದರಲ್ಲೇ ಬರೋದು ಸ್ವಲ್ಪ ಆದಾಯ. ಈ ಆದಾಯಕ್ಕೆ ಸರಿಯಾಗಿ ಮಾಡ್ಕೊಳ್ಳಲಿಲ್ಲ ಅಂದರೆ ಅದು ಬರೋದಿಲ್ಲ ಕಂಪ್ಲೀಟು. ಆವಾಗ ಏನು ಮಾಡಿದ್ವಿ, ಈ ಫರ್ಮೋನ್ ಏನು ಅಂತ ಹುಡುಕಿದೆ ನೋಡೋಣ ಅಂತ. ಅವತ್ತು ಇಂಟರ್ನೆಟ್ ಅದು ಇದ್ದಿದ್ರೆ ನಾನು ಗೂಗಲಲ್ಲಿ ನೋಡಿ ಸರ್ವೆ ಮಾಡಿ ಹಿಡಿಬೋದಾಗಿತ್ತು. ಅವತ್ತೇನು ಇಲ್ಲವೇ ಇಲ್ಲ, ನಾವೇ ಅಧ್ಯಯನ ಮಾಡಬೇಕು. ಆವಾಗ ಒಂದು IHR ಅದರ ವಿಷಯನ ಚರ್ಚೆಗೆ ಬಂದಿತ್ತು. ಅವರು ಹೇಳಿದ್ರು, ಇಂತಿಂಥದ್ದು ಬರುತ್ತೆ, ಅದನ್ನು ನಾವು ಫರ್ಮೋನ್ ತೆಗಿತೀವಿ, ಅದನ್ನು ಹಾಕ್ಕೊಡ್ತೀವಿ, ಅದನ್ನು ನೀವು ಮಾಡಿ ಅಂತ. ಸರಿ, ಏನು ಮಾಡಿದೆ, ನಾನು ಅದನ್ನು ಹುಡ್ಕೋಣ, ಎಲ್ಲಿ ಸಿಗುತ್ತೆ ನೋಡೋಣ ಕೆಮಿಕಲಲ್ಲಿ. ಸುಮಾರು ಕಡೆ ಎಲ್ಲ ಕಡೆ ಅದು ಕೇಳಿದ್ರೆ ಅವರು ಇದು ಯಾವುದೋ ನಮಗೆ ನೀವು ಹೇಳೋದೇ ಅರ್ಥ ಆಗ್ತಾಯಿಲ್ಲ ನಮಗೆ ಆ ಥರದ್ದು. ಸರಿ, ಆನಂತರ ನಾನು ಯೋಚನೆ ಮಾಡಿದೆ, ಇಲ್ಲ ಇದನ್ನು ಎಲ್ಲರೂ ಹುಡುಕಿ ತರಬೇಕು ಅಂತ. ಆ ಕೆಮಿಕಲ್ಲು ಅವಿನ್ಯೂ ರೋಡ್ ಕ್ರಾಸಲ್ಲಿ ಒಂದು ಕಡೆ ಕೆಮಿಸ್ಟ್ರಲ್ಲಿ ಸಿಕ್ತು ಆಗ. ಈಗ ನಾವು ಗಲ್ಲಿಗಳಲ್ಲೂ ಈಗ ಸಿಗ್ಬೋದೇನೋ ಅನಿಸುತ್ತೆ. ಅದರ ಹೆಸರು ಮುಂದೆ ಹೇಳ್ತೀನಿ, ನೆನಪಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದನ್ನು ಫರ್ಮೋನ್ನ ತರಬೇಕು ಅಂತೇಳಿ ತಂದೆ. ಅದು 3,000 ರೂಪಾಯಿ 1 ಲೀಟ್ರು. ಆಗ 3,000 ರೂಪಾಯಿ. ಅವರು ಇಲ್ಲ, ಚಿಲ್ಲರೆ ಕೊಡೋಕ್ಕೆ ಬರೋದಿಲ್ಲ, ನೀವು ಅಷ್ಟನ್ನೇ ಹಾಕಿ ತಗೋಬೇಕು ಅಂತ. ಒಳ್ಳೆ ಕಥೆ ಆಯ್ತಲ್ಲಪ್ಪ ಅಂತೇಳಿ, ಸರಿ ಆಯಿತು ತಗೊಳ್ಳೋಣ, ಅದು ಏನೂ ಆಗಲ್ವಲ್ಲ ಅಂಥೇಳಿ ತಗೊಂಡೆ. ಅದು ತಂದು ಇಟ್ಕೊಂಡೆ. ಆನಂತರ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡೆ. ಒಂದು ಮರಕ್ಕೆ 2 ತಗಡುಗಳನ್ನು ಕಟ್ಟೋದು. ಆ್ಯಕ್ಚುಲಿ ಫರ್ಮೋನ್ ಅಂತಂದರೆ ಈಗ ಟ್ರ್ಯಾಪ್ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಲಿಕ್ವಿಡ್, ಮಿಥೈಲ್ ಯೂಜಿನಾಲ್ ಅಂತ. ಅದು ಕೆಮಿಕಲ್. ಓಕೆ, ನಾನು ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಅದು ಗಂಡು ಏನು ಒಂದು ಇದು ಬರುತ್ತೆ, ಅದನ್ನೇ ಅಲ್ಲಿ ಮಾಡಿರೋದು. ಅದು ಆರ್ಟಿಫಿಷಿಯಲ್ ಆಗಿ ಮಿಥೈಲ್ ಯೂಜಿನಾಲ್ ಅಂತ ಒಂದು ಆ ಫರ್ಮೋನ್ನೇ ಅದರೊಳಗೆ ಹಾಕೋದು. ಓಕೆ, ಸರಿ, ಅದನ್ನು ತಂದು ಹಾಕ್ಕೊಂಡು ತಗಡುಗಳಿಗೆ 2 ಕಡೆ ಒಂದೊಂದು ಮರಕ್ಕೆ 1-2 ಕಟ್ಟಿದೆ ಜಾಸ್ತಿ. ಅದನ್ನು ಸುಮಾರು ಲಾಟಿದೆ ತಗಡು. ಆ ತಗಡುಗಳಲ್ಲಿ ಗಮ್ ಬೇಕು ಅದಕ್ಕೆ ಇಡ್ಕೊಳ್ಳೋಕ್ಕೆ. ಅದಕ್ಕೆ ಪೂನಾಯಿಂದ ಹಿಂಗೆ ಯಾರೋ ಒಬ್ಬರ ಸಂಪರ್ಕದಿಂದ ಅಲ್ಲಿದೆ, ಅದು ಒಂದು ಅಲ್ಲಿಂದ ತರಿಸಿದೆ ಗಮ್ಮನ. ಅವತ್ತು ಇನ್ನೂ ಇದೆ ಅದು ನನ್ನ ಹತ್ರ ಗಮ್ಮು. ಅದನ್ನು ಸ್ವಲ್ಪ ಡೀಸೆಲಲ್ಲಿ ಮಿಕ್ಸ್ ಮಾಡಿ ತಗಡಿಗೆ ಬಡ್ದುಬಿಟ್ಟು ಇದನ್ನು ಹತ್ತಿಲಿ ನೆನೆಸಿ ಮಧ್ಯದಲ್ಲಿ ಒಂದೊಂದು ಇಡೋದು. ಇದನ್ನು ಮಾಡಿದೆ ಪ್ರಯೋಗ. ನಿಮ್ಮ ಪ್ರಕಾರ ಈಗ ಆ ಬಾಕ್ಸಲ್ಲಿ ಹೇಗೆ ನಾವು ಇದು ಮಾಡ್ತೀವಿ ಅದೇ ರೀತಿ ಹತ್ತಿ ವಾಸನೆಗೆ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ಅಂಟ್ಕೊಳ್ಳುತ್ತೆ. ಈ ಪ್ರಯೋಗ ತುಂಬ ಸಕ್ಸಸ್ ಆಯಿತು.
ತಗಡುಗಳಲ್ಲಿ ಎತ್ತ ಹತ್ತ ಎಲ್ಲ ಬಂದು ಹುಳುಗಳು ತಗಲಾಕೊಂಡಿದ್ವು ನೊಣಗಳು. ಈಗೆಲ್ಲ ನಿಮಗೆ ಈ ತರಕಾರಿ ಗಿಡಗಳಲ್ಲಿ ಅಲ್ಲಿ ಮ್ಯಾಟೇ ಕೊಡ್ತಾರೆ ಅವರು, ಅವರೇ ಮ್ಯಾಟ್ ಕೊಡ್ತಾರೆ. ಅವರೇ ಮ್ಯಾಟ್ ಕೊಡ್ತಾರೆ. ಹೌದು, ಅವತ್ತಿರಲಿಲ್ವಲ್ಲ, ಅದೊಂದು ನಾವು ಪ್ರಯೋಗ, ಬಣ್ಣ ಹೊಡೆದು ಹಳದಿ ಕಲರು ಇದನ್ನು ಬೇರೆ ಹಾಕಿದ್ವಿ. ಆ ವಾಸನೆ ಬಂದು ಅದರೊಳಗೆ ಬಿದ್ದು ಸಾತು. ಸುಮಾರು ಆಯಿತು, ವ್ಯವಸ್ಥೆ ಏನೋ ಅದು ಸ್ವಲ್ಪ ಇರೋದ್ರಲ್ಲಿ ಸಕ್ಸಸ್ ಆಯಿತು. ಊಜಿ ಸಮಸ್ಯೆಗಳು ಸ್ವಲ್ಪ. ಆದರೆ 2ನೇ ವರ್ಷದಲ್ಲಿ ಆ ಗಮ್ ತೆಗಿಯೋಕ್ಕಾಗಿಲ್ಲ, ಅದರೊಳಗೆ ನೊಣಗಳು ಅಂಟ್ಕೊಂಡಿದ್ದವಲ್ಲ, ಅವು ತೆಗಿಯೋದೇ ದೊಡ್ಡ ರೇಜ್ಗೆ ಕೆಲಸ ಆಗೋಯ್ತು. ತಿರ್ಗಾ ಅದನ್ನೆಲ್ಲ ಕೆರೆದು ತೆಗೆದು ಆ ಗಮ್ನ ಕ್ಲೀನ್ ಮಾಡಿ ತಿರ್ಗಾ ಅಂಟ್ಸೋಕ್ಕೆ, ತಿರ್ಗಾ ಗಮ್ ಹೊಡಿಯೋದು, ತಿರ್ಗಾ ಹತ್ತಿ ಇಡೋದು ಮಾಡೋದು. ಇದು ಮಿಥೈಲ್ಯೂಸಿನಾಲ್ ತಂದು ಇದನ್ನೆಲ್ಲ ಮಾಡಾದ ಮೇಲೆ ಏನಾಗೋಯ್ತು, ಈ ಕೃಷಿ ಇಲಾಖೆಯಿಂದ ಒಂದು ಟ್ರೈನಿಂಗ್ ಸೆಂಟ್ರಿಗೆ ಕಳಿಸೋದು ನಿಮ್ಮನ್ನು. ಅದು ಈ ದೊಡ್ಡಬಳ್ಳಾಪುರದಲ್ಲಿದೆ ಆ ಟ್ರೈನಿಂಗು. ಅಲ್ಲಿ ಸುಮಾರು ಎಲ್ಲ ತುಮಕೂರು ಡಿಸ್ಟಿಕ್ನವ್ರನ್ನ ಅವ್ರನ್ನೆಲ್ಲರನ್ನ ಸೇರಿಸಿ ಒಬ್ಬೊಬ್ಬ ರೈತರನ್ನ ಆರಿಸಿ ಅಲ್ಲಿಗೆ ಕಳಿಸೋದು. ಪೆಸ್ಟ್ ಕಂಟ್ರೋಲ್ ಆಫ್ ಇಂಡಿಯಾ ಅಲ್ಲಿದೆ ಅನ್ನೋದು. ಹೌದು, ಅಲ್ಲಿಗೆ ಹೋದ್ವಿ. ಅಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆಯೋದು, ಏನೇನಾಗುತ್ತೆ ಎಲ್ಲ ಅಂತ. ನೀವು ಹೋಗಿ ಅನುಕೂಲ ಆಗುತ್ತೆ ಅಂತೇಳಿ ಅವರು ಕೃಷಿ ಇಲಾಖೆ ಡೈರೆಕ್ಟ್ರ್ ಅಂದರು. ನೀವು ಹೋಗಿ ಕಲ್ತ್ಕೊಂಬಂದ್ರೆ ಅಟ್ಲೀಸ್ಟ್ ನೀವು 4 ಜನಕ್ಕೆ ಹೇಳ್ತೀರಾ, ಅನುಕೂಲ ಆಗುತ್ತೆ. ಅಲ್ಲಿ ಹೋದ್ವಿ. ಅವರು ಎಲ್ಲ ಪ್ರಯೋಗಗಳನ್ನು ಮಾಡಿದಾರಲ್ಲಿ ಸುಮಾರು. ಬಟ್ ಸಾವಯವದ ಬಗ್ಗೆ ವಿಶಿಷ್ಟವಾಗಿ ಚರ್ಚೆಗಳೆಲ್ಲ ನಡೆದು ಅಲ್ಲಿ ನಾನು ಮಾತಾಡಿದೆ, ಈ ಥರ ನಿಮ್ಗೆ ಹೆಂಗೆ ಇದು ಮಿಥೈಲ್ಯೂಸಿನಾಲ್ ಗೊತ್ತಾಯಿತು, ನೀವು ಹೆಂಗೆ ತಂದ್ರಿ? ಈ IAHR ಅವರು ಸ್ವಲ್ಪ ಅದಕ್ಕೆ ಕೇಳಿದ್ರು. ಹೆಂಗೋ ತಂದ್ಬಿಟ್ರಲ್ಲ ಇವ್ರು, ಎಲ್ಲಿಂದ? ನಾವು ಕಂಡಿಡ್ಕೊಂಡಿದ್ದು ಫಾರ್ಮಲ್ಲ, ಒಬ್ಬ ರೈತ ಕಂಡಿಡ್ಕೊಂಡ್ರೆ ನಮ್ಮ ಫಾರ್ಮನ್ಗಳು ಏನಾಯ್ತವೆ? ನಾನು ಹೇಳಿದೆ, ಅದು ಹೀಗೆ ಹುಡುಕಾಡಿದೆ, ನನಗೆ ಹುಡುಕಾಡ್ರದ್ದು ಬುದ್ಧಿ ಇದೆ, ಅದಕ್ಕೆ ಹುಡುಕಾಡಿ ತಂದು ಇಟ್ಕೊಂಡಿದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಸರಿ, ಅದು ನಿಮ್ಮ ಪ್ರಕಾರ ಅಧ್ಯಯನದಲ್ಲೇ ನಿಮಗೆ ಸಿಕ್ಕಿದ್ದು? ಹೌದು, ಅಧ್ಯಯನದಲ್ಲೇ ಸಿಕ್ಕಿದ್ದು. ಅದು ಯಾರು ಮಾಹಿತಿ ಕೊಡೋದಿಲ್ಲ ಆಗ. ಇವತ್ತು ಕೊಡೋದಿಲ್ಲ. ಇವತ್ತು ಎಲ್ಲಿ ಸಿಗುತ್ತೆ ಕೆಮಿಕಲ್ ಅಂತ ನೀವು ಹೇಳಕ್ ಹೋದ್ರೆ, ಅದು ನಿಮ್ಗೆ ಯಾಕೆ, ನೀವು ಪರ್ಮನೆಂಟ್ ಟ್ರಾಪ್ ತಗೊಳ್ಳಿ, ಹಾಕೊಳ್ಳಿ, ಮಾಡ್ಕೊಳ್ಳಿ, ಅದರೊಳಗೆ ಅದು ಬರುತ್ತಲ್ವಾ ಅಂತಾರೆ. ಅದು ಸುಮಾರು ಇವತ್ತು ಪ್ರೈವೇಟ್ನವ್ರು ಬೇಕಾದಷ್ಟು ಜನ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಸಣ್ಣದು ಬಾಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನು ನಾನು ಇಲ್ಲಿ ತನಕ ಏನು ತಿಳ್ಕೊಂಡಿದ್ದೆ ಗೊತ್ತಾ ಸರ್, ಆ ಗಂಡು ಇಡ್ತಾರೆ, ಗಂಡು ಅದರಿಂದ ಏನೋ ಒಂದು ದ್ರವವನ್ನ ಸ್ರವಿಸುತ್ತೆ, ಅದರಿಂದ ಅವು ಬರ್ತವೆ ಅಂತ, ಅದರಿಂದ ಅವೆಲ್ಲ ಬರ್ತವೆ. ಈಗ ನಾರ್ಮಲಿ ಈಗ ನಮಗೆ ಬೇರೆ ಪ್ರಾಣಿಗಳಲ್ಲಿ ಹೆಣ್ಣು ಗಂಡು ಒಂದು ದ್ರವ ಬಂದಾಗ ಅದು ಬಂದಾಗ ಬರ್ತವೆ ಅಂತ ಹೇಳ್ಬಿಟ್ಟು. ಸೊ ಈ ಫಂಡ ಹಿಂಗಿದೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ, ಅದು ಹೀಗೆ ಇರುವಂಥದ್ದು. ಅದರ ವಾಸನೆ ಇಲ್ಲೂ ಇದೆ. ಇವಾಗ ನಿಮ್ಗೆ ತೆಗೆದು ಬೆಟ್ಟ ಮೇಲೆ ಹಚ್ಕೊಂಡ್ರೆ ಆ ನೊಣಗಳು ಬಂದ್ಬಿಡ್ತವೆ, ಇಲ್ಲಿಗೆ ಬರ್ತವೆ. ಓಕೆ, ನೀವು ಎಲ್ಲರ ಕೈ ಮೇಲೆ ಎಲ್ಲರೂ ಇಟ್ಕೊಂಡ್ರೆ ಸಾಕು, ಇಲ್ಲೇ ಪ್ರಾಯೋಗಿಕವಾಗಿ ನೋಡ್ಬೋದು ಅದನ್ನ. ಅದೊಂದು ಆಮೇಲೆ ತೋರ್ಸೋಣ ಯಾಕೆ ಬರ್ತಾವವು ಅಂತ ಹೇಳಿದ್ರೆ, ಸುಮ್ಮನೆ ಹಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಇಲ್ಲಿ ಅವೆಲ್ಲಿರ್ತಾವೆ, ಇವಾಗ ಬಂದು ಕೂತ್ಕೋತಾವೆ ಇಲ್ಲಿ, ಅಷ್ಟು ಎಫೆಕ್ಟಿವ್ ಆಗಿ. ಆದರೆ ಅದನ್ನು ಕಂಡಿಡ್ದಂಥ ವಿಜ್ಞಾನಿಗಳಿಗೆ ನಾವು ಋಣ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಫರ್ಮೋನು ಯಾವಾಗ ರಿಲೀಸ್ ಆಗುತ್ತೆ, ಆ ಹೆಣ್ಣು ಬಿಡುತ್ತೆ, ಅದನ್ನು ಹುಡುಕಿ ಆ ಸಮಯದಲ್ಲಿ ಅದು ಅಧ್ಯಯನ ಮಾಡಿದ್ದಾರೆ ಅವರು. ಅಧ್ಯಯನ ಮಾಡಿ ಅದನ್ನು ಕೆಮಿಕಲ್ಗೆ ಅದು ಕನ್ವರ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದೇ ರೀತಿಯಾದಂಥ ವಾಸನೆ ಬರುವಂಥದ್ದನ್ನು ಕಂಡುಹಿಡ್ದಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಕೃತಜ್ಞರಾಗಿರಬೇಕು, ರೈತರು. ಸಾವಯವದ ಒಂದು ಹಂತ ಬಂದ್ವಿ ಅಂದರೆ, ಸಾವಯವದಲ್ಲಿ ಇವತ್ತು ಮಾವಿನಲ್ಲಿ ಒಂದು ಕಪ್ಪು ಶಿಲೀಂಧ್ರ ಇದೆ. ಅದು ಕಪ್ಪು ಶಿಲೀಂಧ್ರ. ಆ ಶಿಲೀಂಧ್ರ ಹೋಗೋದಿಲ್ಲ. ಅದಕ್ಕೆ ಅನೇಕ ಥರದ ಔಷಧಿಗಳನ್ನು ನಾನು ಸಿಂಪರಣೆ ಮಾಡಿದೆ. ಹಳದಿ, ಅರಿಶಿನ ಹೊಡೀರಿ ಅಂದರು, ಒಬ್ಬೊಬ್ಬರು ಒಂದೊಂದು ಏನು ಹೇಳ್ತಾರೆ, ಎಲ್ಲವನ್ನು ಮಾಡಿದ್ದಾಯಿತು. ಆದರೂ ಅದು ಹೋಗಲಿಲ್ಲ. ಅದು ಕೆಮಿಕಲ್ನಲ್ಲೇ ಹೋಗೋಕ್ಕೆ ಸಾಧ್ಯ. ನಾನು ಹೊಡಿಲಿಲ್ಲ, ಹಾಗೆ ಬಿಟ್ಟಿದ್ದೀರ. ಇತ್ಕೊಳ್ಳಿ, ಬೂದಿ ರೋಗ ಥರ ಅದು ಒಂದು ರೋಗ. ಬಟ್ ಅದು ನೀವು ಹೇಳಿದಂತೆ ಒಂದು ಪ್ರಿಸ್ಕ್ರೈಬ್ಡ್ ಟೈಮ್ನಲ್ಲಿ ಮಾತ್ರ ಇರುತ್ತಾ? ಇಲ್ಲ, ಎಲ್ಲ ಸಮಯದಲ್ಲೂ ಬರುತ್ತಾ? ಇದು 365 ಡೇಸ್ ಹಂಗೆ ಇರ್ತದೆ, ಮರದಲ್ಲೇ ಇರ್ತದೆ, ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ತಿರ್ಗಾ ಯಾವಲ್ಲೋ ಒಂದ್ಸರಿ ಬಂದಾಗ, ಅದಕ್ಕೆ ಅನುಕೂಲ ಆದಾಗ ಬಂದಾಗ ಅದು ಡೆವಲಪ್ ಆಗುತ್ತೆ. ಅನುಕೂಲಕರವಾದಂಥ ವಾತಾವರಣ ಬಂದಾಗ ಅದು ಡೆವಲಪ್ ಆಗುತ್ತೆ. ಇದು ಬೂದಿನೂ ರೋಗನೂ ಅಷ್ಟೇ, ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಬಂದಾಗಲೇ ಅದು ಬೂದಿ ರೋಗ ಈಚೆ ಬರ್ತದೆ. ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯ ವ್ಯಾಖ್ಯಾನ ಗೊತ್ತಾಯಿತು. ನೈಸರ್ಗಿಕ ಕೃಷಿಯನ್ನು ನೀವು ಹೇಗೆ ಒಂದು ವ್ಯಾಖ್ಯಾನಿಸ್ತೀರಾ? ಈಗ ನೈಸರ್ಗಿಕ ಕೃಷಿ ಅಂದರೆ ನಾನೇ ಹೆಸರಿಟ್ಕೊಂಡಿರೋದು. ಅದು
ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಏನು, ಅದರ ಮೂಲ ತತ್ವ ಏನು, ಅದರ ಅರ್ಥ ಏನು, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನೈಸರ್ಗಿಕ ಕೃಷಿ ಅಂದರೆ ಮನುಷ್ಯನ ಕೈವಾಡ ಎಲ್ಲಿದೆಯೋ ಅದು ನೈಸರ್ಗಿಕ ಕೃಷಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೈಸರ್ಗಿಕ ಕೃಷಿ ಅಂದರೆ ಕಾಡು ಕೃಷಿ. ಕಾಡಲ್ಲಿ ಹೋಗ್ತೀವಿ, ಏನು ಸಿಗುತ್ತೋ ಅದನ್ನು ತೊಗೊಂಡು ಬರ್ತೀವಿ, ಅದು ನೈಸರ್ಗಿಕವಾಗಿರುವಂಥದ್ದು. ನೈಸರ್ಗಿಕವಾಗಿ ನಾವು ಬೆಳೆ ಬೆಳೆದಿದ್ದೀನಿ, ಸಾವಯವ ಮಾಡ್ತಿದ್ದೆ ಇಷ್ಟು ವರ್ಷ, ನಾನು ಇವಾಗ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀನಿ ಅಂತ ಕೆಲವರು ರೈತರು ಹೇಳ್ಕೊಂಡಿರ್ತಾರೆ. ಅಲ್ಲ, ನಾನು ಎಷ್ಟೋ ಸರಿ ರೈತರ ಹತ್ರ ಹೋದಾಗ ಅವರು ಹೇಳುವಂಥದ್ದು ಹಾಗೆ ನಾನೊಂದು 5-10 ವರ್ಷ ಸಾವಯವವಾಗಿ ಮಾಡ್ಕೊಂಡು ಬಂದಿದ್ದೆ, ಇವಾಗ ನಾನು ನೈಸರ್ಗಿಕ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ತಲೆಯಲ್ಲಿ ಅವಾಗ 108 ಯೋಚನೆಗಳು ತಿರ್ಗಾ ಭಿನ್ನಾಭಿಪ್ರಾಯಗಳು, ಯಾವ್ದು ಇದ್ಯಾವುದು ಹೊಸ ಇದ್ಯಾವುದಿದು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನೈಸರ್ಗಿಕ ಕೃಷಿ ಯಾವತ್ತೂ ನೈಸರ್ಗಿಕ ಅಲ್ಲ. ಅಂದರೆ ನಾನು ನನ್ನ ಒಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಹೀಗೆ, ಕೃಷಿ ಯಾವತ್ತೂ ನೈಸರ್ಗಿಕ ಅಲ್ಲ. ಕೃಷಿ ಅಂತ ಹೇಳಿದ್ರೆ ಮಾನವನ ಹಸ್ತಕ್ಷೇಪ ಇದ್ದರೆ ಅದು ಸಾಧ್ಯನೇ ಆಗಲ್ಲ. ಮಾನವನ ಹಸ್ತಕ್ಷೇಪ ಇದ್ದಾಗ ಮಾತ್ರ ಅದು ಕೃಷಿ. ಇದೆಲ್ಲ ಪ್ರಕೃತಿ. ಇಲ್ದಿದ್ದೆಲ್ಲ ನಮಗೆ ನೈಸರ್ಗಿಕ ಅಂತ ನಾವು ಕರಿಬೋದು, ಪ್ರಕೃತಿ. ಸೊ ಈಗ ನಾನು ಯಾಕೆ ಈ ಮಾತನ್ನ ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಸುಮಾರು ರೈತರ ಹತ್ರ ನಾವು ಭೇಟಿಯಾದಾಗ ಕೆಲವು ಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿದೆ. ಈಗ ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ, ಅವರು ನನ್ನ ಕೃಷಿಯನ್ನು ನೈಸರ್ಗಿಕ ಕೃಷಿ ಯಾವಾಗ ಹೇಗೆ ಅಂತ ಅವರು ಹೇಳ್ತಾರೆ ಅಂದರೆ, ಸಾವಯವ ಕೃಷಿಯಲ್ಲಿ ನಾನು ಒಳಸುರಿಗಳನ್ನು, ಈಗ ದನದ ಗೊಬ್ಬರವನ್ನು ಅಥವಾ ಹಸು ಗೊಬ್ಬರವನ್ನು, ಕುರಿ ಗೊಬ್ಬರವನ್ನು, ಕೋಳಿ ಗೊಬ್ಬರವನ್ನು ನಾನು ಹಾಕ್ತಿದ್ದೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ನಾನು ಅದನ್ನು ಮಾಡೋದಿಲ್ಲ ವಿಶ್ವಾಸ್ನವರೇ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಗೊಬ್ಬರ ಹಾಕಲ್ಲ, ಗಿಡದಿಂದ ಏನು ಉಳಿಕೆ ಉತ್ಪತ್ತಿ ಅಂತ ಏನು ಬೀಳುತ್ತೆ ಅದನ್ನು ಗಿಡಕ್ಕೆ ವಾಪಸ್ ಕೊಡ್ತೀನಿ, ಅಥವಾ ಅಕ್ಕಪಕ್ಕದಲ್ಲಿ ಏನಾರು ಇತ್ತು ಅಂತ ಹೇಳಿದ್ರೆ ಗಿಡದಿಂದ ತೆಗೆದ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಸೊ ಅದರಿಂದ ನಾನು ಫಸಲನ್ನು ತೆಗಿತೀನಿ. ಇದು ನೈಸರ್ಗಿಕ ಕೃಷಿ ಅಂತ ಅವ್ರು ಹೇಳ್ತಾರೆ. ಸೊ ಅಲ್ಲಿ ನನಗೊಂದು ಜಿಜ್ಞಾಸೆ ಮೂಡೋದೇನು ಅಂತ ಹೇಳಿದ್ರೆ, ಸೊ ಒಂದು ಗಿಡ ತನ್ನ ಇಳುವರಿಯನ್ನು ಕೊಡುತ್ತದೆ. ಇಳುವರಿನ ನಾವು ತಗೊಂಡೋಗ್ಬಿಟ್ಟು ಮಾರಾಟ ಮಾಡ್ತೀವಿ. ಸೊ ಭೂಮಿಯಲ್ಲಿರುವಂತಹ ಒಂದು ಪೋಷಕಾಂಶವನ್ನು ಗಿಡ ತಗೊಳುತ್ತೆ. ಗಿಡಕ್ಕೆ ಮತ್ತೆ ನಾವು ವಾಪಸ್ ಕೊಡ್ತಿರುವಂಥದ್ದು ಆ ಗಿಡದ ಒಂದು ಅರ್ಧ ಭಾಗದಷ್ಟು ಏನು ಬಿದ್ದಿರುತ್ತೆ ಅದನ್ನು. ಇಲ್ಲ ಅಂತಾರೆ ನಾವು ಅಕ್ಕಪಕ್ಕ ಬೆಳೆದಿರುವಂಥ ಯಾವುದೋ ನಾವು ಸೊಪ್ಪು ಸದೆ ಅಂತ ನಾವೇನು ಕೊಡ್ತೀವಿ ಅದು ಅದೇ ಭೂಮಿದಾಗಿರುತ್ತೆ. ಸೊ ನಾವು ಎಲ್ಲಿಂದನೂ ಒಂದು ಹೊಸ ಪೋಷಕಾಂಶಗಳನ್ನು ನಾವು ಅದಕ್ಕೆ ನೀಡದೇ ಇದ್ದರೆ ಕಾಲಕ್ರಮೇಣ ಆ ಭೂಮಿ ಬರಡಾಗಲ್ವಾ? ಆಗುತ್ತೆ. ನೈಸರ್ಗಿಕ ಕೃಷಿ ಎಂದಾಗ ಕಾಡುಗೆ ಮಾತ್ರ ಅದು ಸೀಮಿತ. ಅಲ್ಲಿ ನಾನಾ ಥರದ ಪಕ್ಷಿ ವೈವಿಧ್ಯ, ಪ್ರಾಣಿಗಳ ವೈವಿಧ್ಯ, ಅದರ ಮಲಮೂತ್ರಗಳು ಎಲ್ಲವೂ ಬೀಳೋದ್ರಿಂದ ಅಲ್ಲಿನ ಬ್ಯಾಕ್ಟೀರಿಯಾಗಳಾಗಲಿ ಅಲ್ಲಿನ ಮೈಕ್ರೋಬ್ಸ್ ಆಗಲಿ ತುಂಬ ಡಿಫ್ರೆಂಟ್. ನಮಗೂ ಅದಕ್ಕೂ ಸಂಬಂಧನೇ ಪಡೋದಿಲ್ಲ. ನಾವು ಹೋಗೋದಿಲ್ಲ. ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕಾಡು, ಅದನ್ನು ನಮ್ಮನ್ನು ಯಾರನ್ನೂ ಬಯಸೋದಿಲ್ಲ. ಅದು ಅಲ್ಲಿ ಏನಾಗಬೇಕೋ ಅದು ಆಗ್ತಾನೇ ಇರುತ್ತೆ. ಆದರೆ ಇವತ್ತು ನಾವು ನೈಸರ್ಗಿಕ ಕೃಷಿ ಅಂತ ನಾವೇನು ಹೇಳಿಕೊಂಡು ಬರ್ತಾ ಇದ್ದೀವಿ, ಮೂಲತತ್ವಕ್ಕೆ ಅದು ವಿರುದ್ಧವಾಗಿದೆ. ಆ ಕೃಷಿ ನೈಸರ್ಗಿಕ ಕೃಷಿ ಎಂದಾಗ ಅದರಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ. ಹೌದು, ನನ್ನ ಜೀವನ ಅದರಲ್ಲಿ ರೂಪಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಒಳಸುರಿಗಳಾಗಲಿ ಅಲ್ಲೇ ಇರೋದಾಗಲಿ ಆಚೆ ಕಡೆಯಿಂದಾಗಲಿ ಎಲ್ಲ ತಂದು ಕೊಟ್ಟ ಮೇಲೆ ಅದು ಮಾನವನ ಹಸ್ತಕ್ಷೇಪ ಆಯಿತು. ಹೌದು, ಮಾನವನ ಹಸ್ತಕ್ಷೇಪ ನಡೆದಂಥ ಕೃಷಿ ಅದು ಯಾವ ಹೆಸರಿನಿಂದನೂ ಕರೆಯೋಂಗಿಲ್ಲ. ಅದು ಸ್ವಂತ ಅವನು ಕೃಷಿ. ಅದು ಕೃಷಿ. ಅವನನ್ನು ಏನಾರು ಹೆಸರಿಟ್ಕೊಳ್ಳಿ, ಬೇರೆಯವರೆಲ್ಲ ಅವರವರೇ ಏನೇನೋ ಒಂದೊಂದು ಹೆಸರುಗಳಿಟ್ಕೊಂಡು ಕರ್ಕೊಂಡವ್ರೆ. ಹೌದು, ಇವತ್ತಿನ ದಿನಗಳಲ್ಲಿ ಬೇಕಾದಷ್ಟು ಹೆಸರುಗಳಿದಾವೆ. ಅದೇ ಹೆಸರುಗಳನ್ನೆಲ್ಲ ಕರ್ಕೊಂಡು ನೈಸರ್ಗಿಕ ಕೃಷಿ, ಇಂಥ ನೈಸರ್ಗಿಕ ಕೃಷಿ ಹೇಳ್ಕೊಂಡು ಹೋಗ್ತಾರೆ. ಕೃಷಿಯಲ್ಲಿ ಹಸ್ತಕ್ಷೇಪ ಮಾಡಾದ ಮೇಲೆ ಅದು ತನ್ನ ಬದುಕಿನ ಉದ್ಧಾರಕ್ಕೋಸ್ಕರ ಮಾಡ್ಕೊಳ್ಳುವಂಥದ್ದು. ಹೌದು, ಕೃಷಿ ಅಂದರೆ ನನಗೆ ಆದಾಯ ಬರಬೇಕು ಅನ್ನೋ ಉದ್ದೇಶ. ನೈಸರ್ಗಿಕ ಕೃಷಿ ಅಂತ ಹೇಳುವಂಥವ್ರು ಬಿಟ್ಬಿಟ್ರೆ ಅವ್ರ ಬದುಕಂಗೆ, ಅವರ ಮಕ್ಕಳು, ಮನೆ, ಕುಟುಂಬ ವ್ಯವಸ್ಥೆ ಹೇಗೆ ಜೀವನ ನಡೆಯುತ್ತಾ? ಅಲ್ಲ, ನಾನು ಇಲ್ಲಿ ಕ್ವಶನ್ ಬೇರೆ ಬೇರೆ ರೀತಿಯಲ್ಲಿದೆ. ಯಾಕೆ ಅಂದರೆ ಪ್ರಶ್ನೆಯಲ್ಲಿ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇತ್ತೀಚೆಗೆ ಒಬ್ಬರು ರೈತರನ್ನ ಭೇಟಿಯಾಗಿದ್ದೆ. ಅವರು ಅವರ ಒಂದು ಸಣ್ಣ ತೋಟದಲ್ಲಿ ಎಲ್ಲ ಥರದ ಗಿಡಗಳನ್ನ ಅವರು ಬೆಳ್ಕೊಂಡಿದ್ದಾರೆ. ಒಂದಿಷ್ಟು ಬಾಳೆ ಹಾಕಿದ್ದಾರೆ. ಉದಾಹರಣೆಗೆ ನಾನು ಬಾಳೆ ಹೇಳ್ತಾ ಇದ್ದೀನಿ. ಬಾಳೆ ಹಾಕಿದ್ದಾರೆ, ಗುಂಪು ಬಾಳೆ ಮಾಡಿದ್ದಾರೆ ಅವರು. ಸರಿ, ನೈಸರ್ಗಿಕ ಕೃಷಿ ಅಂತ ಹೇಳ್ಕೊಂಡಿದ್ದಾರೆ. ಬಾಳೆಗಳು ಎಲ್ಲದೂ ಕೂಡ ನಿಮಗೆ 2 kg 3 kg ತೂಗ್ತಾ ಇದ್ದಾವೆ ಬಾಳೆಗೊನೆಗಳು. ನಾನು ಕೇಳಿದೆ, ಇದನ್ನ ಮಾರುಕಟ್ಟೆಗೆ ಅಂತ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮನೆ ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು.
ನಾನು ಮಾರುಕಟ್ಟೆಗೆ ಕೊಡೋದಿಲ್ಲ, ಯಾಕಂತ ಹೇಳಿದ್ರೆ ದುಡ್ಡು ಅಂದ್ರೆ ಅವರು ಹೇಳುವ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಇವರು ತುಂಬಾ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ, ಮಾರುಕಟ್ಟೆಗೆ ಹೋದ್ರೆ ರೇಟ್ ಸಿಗದೇ ಇರೋದ್ರಿಂದ ಇವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಮಾರುಕಟ್ಟೆಗೆ ಹೋದ್ರೆ ತಗೊಳ್ಳೋರು ಯಾರು ಇರೋದಿಲ್ಲ 2 kg 4 kg. ಸೊ ಹಿಂಗಿದ್ದಾಗ ಆ ರೀತಿ ಒಂದು ಬೆಳೆಯೋದೇ ತಪ್ಪಾಗಲ್ವಾ? ಯಾಕಂತ ಹೇಳಿದ್ರೆ ಮಾರುಕಟ್ಟೆ ಒಂದು ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ 2 kg 4 kg ಬಂದು ಏನು ಉಪಯೋಗ ಇಲ್ವಲ್ಲ, ತಗೊಳ್ಳೋದು ಕಷ್ಟ. ನಾವು ಈಗ ತೋಟ ಅಥವಾ ಕೃಷಿ ಅಥವಾ ಏನೇ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ಅದರಿಂದ ಉತ್ಪತ್ತಿ ಬಂದಂಥ ಆದಾಯವನ್ನು ನನ್ನ ಜೀವನದ ನಿರ್ವಹಣೆಗೆ ನಾನು ಬಳಸ್ಕೊಳ್ತೀನಿ. ಹೌದು, ನಿರ್ವಹಣೆಗೆ ಬೇಕಾದಂಥ ಸವಲತ್ತುಗಳು ಅಲ್ಲಿ ಉತ್ಪತ್ತಿ ಆಗಬೇಕು. ನಾನೀಗ ಒಂದು ಹೂವು ಬೆಳಿತೀನಿ, ಹಣ್ಣು ಬೆಳಿತೀನಿ, ಅಥವಾ ಅಡಿಕೆ ಬೆಳಿಬೋದು, ತೆಂಗು ಬೆಳಿಬೋದು. ಅದರಲ್ಲಿ ಬರುವಂಥ ಉತ್ಪತ್ತಿಯನ್ನು ನಾನು ಮಾರುಕಟ್ಟೆ ಮಾಡ್ತೀನಿ. ಮಾರುಕಟ್ಟೆ ಮಾಡೋದ್ರಿಂದ ಅಲ್ಲಿಂದ ಹಣ ಬರುತ್ತೆ, ನನ್ನ ಬದುಕು ನಡೀತಾ ಇದೆ. ಈ ರೀತಿ ಗುಂಪು ಬಾಳೆನೋ ಅಥವಾ ಇನ್ನೊಂದು ಬಾಳೆನೋ ಹೊಸ ಹೊಸ ಹೆಸರುಗಳನ್ನು ಇಟ್ಕೊಂಡು ಕೃಷಿಯನ್ನು ಮಾಡ್ತಾ ಇರೋದು, ನಾನು ಪ್ರತಿ ಸರಿನೂ ಹೇಳ್ತಾ ಇದ್ದೀನಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಥರ ಮಾಡಿಕೊಂಡು ಅದು 3 kg 5 kg ಅಂತ ಬಂದಾಗ ಅವನು ಎಲ್ಲಿ ತೆಗೆದುಕೊಂಡು ಹೋಗಿ ಮಾರ್ತಾನೆ? ಯಾರೂ ತೆಗೆದುಕೊಳ್ಳೋದಿಲ್ಲ. ಸುಮಾರು 8-10 kg ಇರುವಂಥ ಬಾಳೆ ತೊಗೊಳಕ್ಕೆ ಮಂಡಿಪೇಟೆಯವರು ಒದ್ದಾಡ್ತಾರೆ. ಅಂಥದ್ರಲ್ಲಿ ನಾನು 3 kg 5 kg ಇರುವಂಥ ಸಣ್ಣ ಗೊನೆಗಳು, ಅದು ಚೆನ್ನಾಗಿ ಬಲ್ತು ಇರುವಂಥ ಗೊನೆಗಳಾಗಿರೋದಿಲ್ಲ. ಯಾಕೆಂದರೆ ಅಲ್ಲಿನ ಪೌಷ್ಟಿಕಾಂಶಗಳ ಕೊರತೆಯಿಂದ ಆ ಗುಂಪು ಬಾಳೆ ಒಳಗಡೆ ಅತ್ಯುನ್ನತವಾದಂಥ ಬಾಳೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ಇವರು ಅದಲ್ಲದೆ ಹೊಸ ಒಂದು ಅನ್ವೇಷಣೆ ಕೊಟ್ಬಿಟ್ಟು ಹೆಸರು ಕೊಟ್ಟು ನೈಸರ್ಗಿಕ ಕೃಷಿ ಎಂದವ್ರೆ. ನೈಸರ್ಗಿಕ ಕೃಷಿ ಅಂತ ಹೇಳಾದ್ಮೇಲೆ ಅದಕ್ಕೆ ಸರಿಯಾದಂಥ ಸವಲತ್ತು ಕೊಡದೇ ಇದ್ದರೆ ಅದು ಹೆಂಗೆ ಬರುತ್ತೆ? ಹೌದು, 3-4 kgನೇ ಬಿಡೋಕ್ಕೆ ಸಾಧ್ಯ. ನೀವು ಹೊಟ್ಟೆ ತುಂಬ ಊಟ ಕೊಟ್ಟರೆ ಅದು ಒಂದು 8-10 kg ಬರ್ಬೋದು. ಅದಕ್ಕೆ ಊಟ ಕೊಡ್ತಾ ಇಲ್ಲ ನೀವು. ನೈಸರ್ಗಿಕ ಕೃಷಿ ಅಂತ ಹೆಸರು ಹೇಳ್ಕೊಂಡು ನೀವು ಅಲ್ಲಿ ಬಿದ್ದಿದ್ದನ್ನು ಅಲ್ಲೇ ಹಾಕ್ತಾಯಿದ್ದೀನಿ ಅಂದರೆ ಸಾಕಾಗತ್ತಾ? ಊಟ ಒಂದು ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಹಾಕಿದಾಗ ಗಟ್ಟಿಮುಟ್ಟಾಗಿ ದೃಢಕಾಯನಾಗಿ ಇರ್ತಾನೆ. ಯಾವುದೇ ಗಿಡಗಳಾಗಲಿ ಅಥವಾ ಇನ್ನೊಂದಾಗಲಿ, ಎಲ್ಲವೂ ಪ್ರಾಣಿ ಪಕ್ಷಿಗಳು ಆಗಲಿ, ಯಾವುದಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವು ಸಂತೋಷವಾಗಿರ್ತವೆ, ಇಲ್ಲ ಬಡ್ಕಲಾಗ್ತವೆ. ಇದೇ ಪರಿಸ್ಥಿತಿ ಬಾಳೆಯಲ್ಲೂ ಬಡ್ಕಲಾದವು 3 kg 4 kg ಬಿಡಂಗಾದವು. ಅದಕ್ಕೆ ನೀವು ಅದನ್ನೇ ಗುಂಪು ಬಾಳೆ ಬಿಟ್ಟು ಒಂದೇ ಬಾಳೆಯನ್ನು ಹಾಕಿದರೆ 10-15 kg ಬಿಡುತ್ತೆ. ಅದಕ್ಕೆ ಸಂಪನ್ಮೂಲ ಒದಗಿಸ್ಕೊಂಡು ಚೆನ್ನಾಗಿ ಗೊಬ್ಬರ ಗೋಡನ್ನು ಕೊಟ್ಟು ನೀರು ಕೊಟ್ಟಿದ್ರೆ ಚೆನ್ನಾಗಿ ಬರುತ್ತೆ. 10-15 kg ಬರೋದು ಒಳ್ಳೆಯದಾ? ಇಲ್ಲಿ 5-6 ಗೊನೆಗಳನ್ನು ಅಥವಾ ತಿಂಗಳಿಗೊಂದೊಂದು ಗೊನೆ ನನಗೆ ಬರ್ತದೆ ಅಂಥೇಳಿ 3 kg 4 kg ಗೊನೆಗಳನ್ನು ತೊಗೊಂಡ್ರೆ ಪ್ರಯೋಜನ ಏನು ಬಂತು? ಅವನು ಹೆಸರು ಪಡ್ಕೊಳ್ಬೇಕಾ ಅಥವಾ ಜೀವನ ಮಾಡಬೇಕಾ? ನನಗಿದು ಕನ್ಫ್ಯೂಸಲ್ಲಿದೆ. ಇವತ್ತು ಸಮಾಜ ರೈತರ ಮಟ್ಟದಲ್ಲಿ ನಾವು ನೆನೆಸ್ಕೊಂಡಾಗ ಭಾಳ ಕ್ಷೀಣಿಸ್ತಾ ಇದ್ದಾನೆ. ಅವನಿಗೆ ಯಾವುದನ್ನು ಆರಿಸ್ಕೊಳ್ಬೇಕು, ಏನು ಮಾಡಬೇಕು ದಿಕ್ಕು ತೋಚ್ತಾ ಇಲ್ಲ. ಗುಂಪು ಮಾಳೆ ಅಂತ ಯಾರೋ ಹೇಳ್ತಾರೆ, ನಾನು ಗುಂಪು ಬಾಳೆ ಮಾಡಿದ್ದೀನಿ ಅಂತಾರೆ. ಗುಂಪು ಮಾಳೆ ಮಾಡಬೇಕಾದ್ರೆ ಅದನ್ನು ಆಚರಣೆಗೆ ತಂದುಕೊಂಡು ಮಾಡುವಂಥ ವ್ಯವಸ್ಥೆ ಏನಿದೆ, ಎಲ್ಲ ಕಂದುಗಳನ್ನು ನೆಡಬೇಕು. ಅದನ್ನು ಒಂದು ಕಂದು ಕುಯ್ಯಲ್ಲ ಸರಿಯಾಗಿ, ಅವರು ಹಾಗೆ ಬಿಟ್ಬಿಡ್ತಾರೆ. ಗೊಬ್ಬರಗಳನ್ನು ಹಾಕಲ್ಲ, ಅಲ್ಲಿರೋದೇ ಬಿದ್ದಿರೋದೇ ಗಡಿಗಳು ಅವು ಇವು ಹಾಕ್ತೀನಿ ಅಂತಾರೆ. ಅಷ್ಟು ಸಾಕಾಗತ್ತಾ? ನಾನು ಒಂದು ಉದಾಹರಣೆಗೆ ಒಂದು ಹಸು ಕಥೆಯನ್ನು ಮಾತಾಡೋಣ. ಒಂದು ಹಸುಗೆ ಹೊಟ್ಟೆ ತುಂಬ ಮೇವು, ಅದಕ್ಕೆ ಫೀಡು, ಹಿಂಡಿ, ಬೂಸ ಎಲ್ಲ ಕೊಟ್ಟರೆ ಅದು ಒಂದು 8-10 ಲೀಟ್ರ್ ಹಾಲು ಕೊಡುತ್ತೆ ಅಂತ ಇಟ್ಕೊಳ್ಳೋದು. ಒಂದು ಸೀಮೆದನ. ಅದಕ್ಕೆ ನಾನು ಬೂಸನೂ ಕೊಡಲ್ಲ, ಏನೂ ಇಲ್ಲ, ಎಲ್ಲೋ ಬೈಲಲ್ಲಿ ಮೇಯ್ಕೊಂಡಿರೋವಂಥ ಒಂದಿಷ್ಟು ಹುಲ್ಲು ಮೇಯ್ತದೆ, ಬರುತ್ತೆ, ಅದು ಬಂದಷ್ಟು ಹಾಲು ತೊಗೊಳ್ತೀನಿ ನಾನು ಅಂದರೆ 3-4 ಲೀಟ್ರ್ ಕೊಡುತ್ತೆ ಅಷ್ಟೇ. ಕಾರಣ ಏನು ಅಂದರೆ ಅದಕ್ಕೆ ಹೊಟ್ಟೆ ತುಂಬ ಅದಕ್ಕೆ ಪೌಷ್ಟಿಕಾಂಶ ಬೇಕು. ಅಷ್ಟೊಂದು ಪೌಷ್ಟಿಕಾಂಶ ಕೊಟ್ಟರೆ ಅದು ಅಷ್ಟೊಂದು ಹಾಲು ಉತ್ಪತ್ತಿ ಆಗುತ್ತೆ, ಬರುತ್ತೆ. ಬಾಳೆಗೂ ನಾವು ಅಷ್ಟೊಂದು ಪೌಷ್ಟಿಕಾಂಶಯುಕ್ತವಾದಂಥ ಗೊಬ್ಬರಗಳನ್ನು ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ, ಅದು ಗಟ್ಟಿಮುಟ್ಟಾಗೂ ಬೆಳೆಯುತ್ತೆ, ಅವಾಗ ಗೊನೆನೂ ದೊಡ್ಡ ಗೊನೆ ಬರುತ್ತೆ. ಇದು ಸಾಮಾಜಿಕವಾಗಿ ಎಲ್ಲ ರೈತರಿಗೆ ಗೊತ್ತಿರುವಂಥ ವಿಷಯ. ಅದರಲ್ಲಿ ನಾವು ಇದೇನೋ ಹೊಸ ಪ್ಲಾನ್ಗಳನ್ನು ಮಾಡಿ ರೈತರ ಮನಸ್ಸನ್ನು ಕೆಡಿಸ್ತಾ ಇದ್ದೀವಿ. ಆ ಥರದ ಅವಶ್ಯಕತೆ ಇಲ್ಲ. ಒಂದೊಂದು ಬಾಳೆ ಹಾಕಿ ಬೆಳೀಲಿ, ಅವರ ಬದುಕನ್ನು ರೂಪಿಸ್ಕೊಳ್ಳಿ. ಅವ್ರಿಗೂ ಸಂಸಾರ ಇದೆ, ಮಕ್ಕಳು ಮರಿ ಇದೆ. ಅವರು ಇದು ಯಾವುದೋ ಒಂದು ಪ್ರಭಗಂಡ ಮಾಡಿ ಅವರನ್ನು ಮೂಲೆ ಗುಂಪಾಗಿ ಮಾಡ್ತಾ ಇದ್ದಾರೆ, ಅವರನ್ನು ಬೆಳವಣಿಗೆಯನ್ನು ಹತ್ತಿಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾವ್ಯಾವುದೋ ಕೃಷಿಗಳ ಹೆಸರುಗಳನ್ನು ಹೇಳ್ಕೊಂಡು ರೈತರ ಬದುಕನ್ನು ಹಾಳು ಮಾಡ್ತಾ ಇದ್ದಾರೇನೋ ಅಂತ ಅನಿಸ್ತದೆ ಒಂದೊಂದು ಸರಿ. ಅವನು ಉತ್ತಮವಾಗಿ ಬೆಳೆದು ಹೆಂಗೋ ಬೆಳೆದವನು ಉದ್ಧಾರ ಆಗಲಿ, ಅವನು ಬಿಡಿ, ಅವನು ಬದುಕೋದಕ್ಕೆ ಬಿಡ್ತಾ ಇಲ್ಲ. ಈಗ ಆ ಮಟ್ಟಕ್ಕೆ ತಂದಿದ್ದೀರಾ, ಎಲ್ಲ ಕಡೆ ಆ ಮಾಡ್ತೀವಿ, ಇದನ್ನು ಕೊಡ್ತೀವಿ, ಎಲ್ಲವೂ ಕಮರ್ಷಿಯಲ್ ಆಗಿ ಮಾಡಿಕೊಂಡು ಅವರು ಉದ್ಧಾರ ಆಗ್ತಾ ಇದ್ದಾರೆ. ನಾನು ಅದನ್ನು ಕೊಡ್ತೀನಿ, ಗೋನಂದ ಜಲ ಕೊಡ್ತೀನಿ, ಇಂಥ ಕಲ್ಚರ್ಗಳು ಕೊಡ್ತೀನಿ, ಅಂಥ ಕಲ್ಚರ್ ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಹಾಕಿ ಬೇರೆ ಏನೂ ಹಾಕೋದು ಬೇಡ, ಈ ಥರದ ಒಂದು ಪ್ರಭಗಂಡ ಮಾಡಿ ಆ ಜನರ ಮನಸ್ಸನ್ನು ಸೆಳೀತಾ ಇದ್ದಾರೆ.
ಆ ಓಲಿ ಸೆಳೆಯೋದೇನು ಉಚಿತವಾಗಿ ಕೊಡ್ತಾ ಇದ್ದಾರಾ? ಸಾವಿರಾರು ರೂಪಾಯಿ ಹಣನ ಕೊಡಬೇಕು. ಎಲ್ಲಿಂದ ತರ್ತಾನೆ ಒಬ್ಬ ಬಡ ರೈತ? ಅದನ್ನೇ ಅವನು ಮನೇಲಿರುವಂಥ ಗೊಬ್ಬರ ಗೋಡುಗಳನ್ನು ತೆಗೆದು ಅದು ಬುಡಕ್ಕೆ ಹಾಕಿ ಸ್ವಲ್ಪ ನೀರು ಕೊಟ್ಕೊಂಡ್ರೆ ಅದರಲ್ಲೇ ಉತ್ತಮವಾದಂಥ ಫಸಲು ಅವ್ನು ಪಡ್ಕೊಳ್ತಾನೆ. ಈ ಇಲ್ಲದೆ ಇರುವಂಥ ಇವೆಲ್ಲವನ್ನೂ ಕಲ್ಪಿಸ್ಬಿಟ್ಟು ಅದು ಆಗಾಗತ್ತೆ ಹೀಗಾಗತ್ತೆ. ಇವತ್ತು ಏನು ಮನುಷ್ಯರ ಮೇಲೆ ಮೆಡಿಕಲ್ ಲಾಬಿ ನಡೀತಾ ಇದೆಯೋ ಅದು ಅಗ್ರಿಕಲ್ಚರ್ನಲ್ಲಿ ಈ ಲಾಬಿ ನಡೀತಾ ಇದೆ. ಇದು ಈ ರೀತಿಯಾದಂಥ ಒಂದು ಲಾಬಿ ಮಾಡಿ ಮನುಷ್ಯರನ್ನು ಏನು ಮನೆ ಹತ್ರ 50 ಜನ ಬರ್ತಾರೆ, ನಾನು ಸಾವಯವ ಗೊಬ್ಬರ, ಆ ಗೊಬ್ಬರ, ಈ ಲಿಕ್ವಿಡ್ ಕೊಡಿರಿ, ಆ ಲಿಕ್ವಿಡ್ ಕೊಡಿರಿ, ಇದು ಹೊಡೆದ್ರೆ ಎರೆಹುಳ ಜಾಸ್ತಿ ಆಗುತ್ತೆ, ಅದು ಹೊಡೆದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ, ಮೈಕ್ರೋಬ್ಸ್ ಹಾಕೋದು ಬೇಡ. ಏನಿದು ಹುಡುಗಾಟ? ಈ ರೀತಿಯಾದಂಥದ್ದು ಮಾಡಿ 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 ಮನಸ್ಸನ್ನು ದಯವಿಟ್ಟು ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು, ಅನೇಕ ಯೂಟ್ಯೂಬ್ಗಳಲ್ಲಿ ಈ ಥರ ಸತ್ಯ ಘಟನೆಗಳನ್ನು ಹೇಳದೆ ಮರೆಮಾಚ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಅದನ್ನು ಗಮನಕ್ಕೆ ತೆಗೆದುಕೋಬೇಡಿ, ಬಿಟ್ಬಿಡಿ. ಈ ಕಣ್ಣಲ್ಲಿ ನೋಡ್ಬಿಟ್ಟು ಮುಡ್ಸ್ಕೊಂಬಿಡಿ, ಕಣ್ಣ ಆಗೋಯ್ತಿದೆ ನೋಡೇ ಇಲ್ಲ ನಾನು ಕೇಳೇ ಇಲ್ಲ ಅಂತ. ಯಾಕೆಂದರೆ ಅದನ್ನೆಲ್ಲವನ್ನು ನೀವು ಅನುಸರಿಸೋಕೆ ಹೋದರೆ ಅದು ಇದು ಅಂತ. ಈಗ ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಮಗ ಸೊಸೆನ ಜಮೀನು ಕರ್ಕೊಂಡಿದ್ದಾರೆ, ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದಾರಂತೆ. ಪಾಪ ಅವರು ಅಲ್ಲಿ ಉತ್ಪತ್ತಿನೇ ಇಲ್ಲ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಮಗನೂ ಸೊಸೆ. ಬೇಡ ಬರಪ್ಪ ಇರೋನೊಬ್ಬ ಮಗ ಬಂದ್ಬಿಡು, ತೋಟದಲ್ಲಿರೋ 8 ಎಕರೆ ಇಟ್ಕೊಂಡವ್ರೆ, ಬಂದು ಇಲ್ಲಿ ಏನಾರು ಮಾಡು ಅಂತಾರೆ. ಅಲ್ಲಿ ಬಂದರೆ ಅವ್ನಿಗೆ ಜೀವನಕ್ಕಾಗುವಷ್ಟು ಆದಾಯನೇ ಇಲ್ಲ ಆ ತೋಟದಲ್ಲಿ. ಅವ್ನು ನೈಸರ್ಗಿಕ ಒಂದು ಅಂಗಡಿ ಇಟ್ಕೊಳ್ಳೋಣ, ಇಲ್ಲಿ ಬೆಳೆದಿದ್ದನ್ನು ಸಣ್ಣ ಪುಟ್ಟ ಮಾರೋಣ. ಏನು ಮಾರ್ತೀರಾ? ಒಂದು 10 kg 20 kg ಬೀನ್ಸು ತಂದಲ್ಲಿ ರೋಡಲ್ಲಿ ಇಟ್ಕೊಳ್ತೀರಾ, ಒಂದು 10 kg ಹೋಗ್ಬೋದು, 10 kg ಉಳಿಬೋದು. ಪ್ರಾಮಾಣಿಕವಾಗಿ ಮಾಡಿದಂಥ ಒಬ್ಬ ರೈತ ನಿಜವಾಗಿ ನಮ್ಮ ಮಾತುಗಳನ್ನು ಆಲಿಸ್ಲಿ. ಅದು ತಪ್ಪಿದ್ರೆ ಹೇಳಿ ನನಗೆ. ಇಲ್ಲ ನೀವು ಹೇಳ್ತಾ ಇರೋದಿಲ್ಲ, ನಾನು ಅದರಲ್ಲೇ ಹಿಂಗೆ ಇಷ್ಟಿಷ್ಟೇ ತೆಗೆದು ನಾನು ರಸ್ತೆಯಲ್ಲಿ ಇಟ್ಕೊಂಡು ಮಾರಿದ್ದೀನಿ, ನಾನು ಉದ್ಧಾರ ಆಗಿದ್ದೀನಿ, ನಾನು ಮಕ್ಕಳು ಮರಿಗಳನ್ನೆಲ್ಲ ಓದಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ನೋಡೋಣ, ಎದೆ ತಟ್ಟಿ. ಹೌದು, ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೇಳೋದಕ್ಕೆ ಚೆನ್ನಾಗಿದೆ ಅಷ್ಟೇ. ಎಲ್ಲ ಹೇಳೋದಕ್ಕೆ ಅದು ಏನಾಗಿದೆ, ಇತ್ತೀಚೆಗೆ ಈ ಕೃಷಿಯ ಮಜಲುಗಳನ್ನು ನಾನು ನೋಡಿದಾಗ ಎಲ್ಲ ರೈತರನ್ನ ಒಂದು ಭ್ರಮಾಲೋಕಕ್ಕೆ ತಗೊಂಡೋಗ್ತಾ ಇದ್ದಾರೆ. ಹಂಗಾಗಿ ಲಕ್ಷ ಕೋಟಿ ಬರೀ ಅವೇ ಹೇಳ್ತಾರೆ ಹೊರತು ಈ ಸೂರ್ಯವಂಶ ಫಿಲಂ ತರ ಒಂದು ಹಾಡಲ್ಲಿ ಎಲ್ಲ ಆಗೋಗುತ್ತೆ, ಎಲ್ಲ ಮುಗ್ದೇ ಹೋಗ್ಬಿಡುತ್ತೆ. ಯಾರೂ ನನ್ನಂಗೆ 10-20 ರೂಪಾಯಿ ಲಾಭ ಸಿಕ್ತಪ್ಪ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ಲಕ್ಷ ಕೋಟಿಗಳಲ್ಲೇ ಅವರೇ. ಯಾರೇ ಕೇಳಿ ಲಕ್ಷ ಕೋಟಿಗಳು, ನಾನು ಇಷ್ಟು ಲಕ್ಷ ದುಡ್ದೆ, ಎಷ್ಟು ಕೋಟಿನ ಹೇಳಿದೆ, ಅಷ್ಟು ಕೋಟಿ ದುಡ್ದಿದ್ರಲ್ಲಪ್ಪ, ನನಗೆ ಏನೂ ಬೇಡ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪಾಸ್ಬುಕ್ ಕೊಡಿಯಪ್ಪ ನೋಡೋಣ. ನೀವು ದುಡ್ದಿದ್ರೋ ಸತ್ಯಾಂಶನ ಸಾರ್ವಜನಿಕವಾಗಿ ಪ್ರಕಟಿಸಿ, ಅದನ್ನು ನೀವು ಬರೆದಿರುವಂಥ ದಿನಚರಿಯನ್ನು ತೋರಿಸಿ. ಎಷ್ಟು ನೀವು ಖರ್ಚು ಮಾಡಿದ್ದೀರಾ, ನಿಮ್ಮ ಮನೆ ಮಂದಿ ಎಷ್ಟು ದುಡ್ದಿದ್ರೆ ಹಗಲು ರಾತ್ರಿ, ನಿಮ್ಮ ಮನೆಯವರು ಎಷ್ಟು ಕಣ್ಣೀರು ಹಾಕಿದ್ದಾರೆ ಅದನ್ನು ಹೇಳಿ. ನಿಮ್ಮ ಬಲವಂತಕ್ಕೋಸ್ಕರ ಮನೇಲಿರುವಂಥ ಹೆಂಗಸರುಗಳನ್ನು ನಾವು ಎಳಿತಾ ಇದ್ವಿ ಕೃಷಿಗೆ, ಬಾ ಅದನ್ನು ಮಾಡು ಇದನ್ನು ಮಾಡು ಅಂತ. ಆ ನೋವು ಅವ್ರಿಗೆ ಗೊತ್ತಿದೆ. ಈ ಸತ್ಯನ ಅವ್ರು ಹೇಳಲಿ ಬೇಕಾದರೆ. ನಾನು ಹಂಗೆ ಮಾಡಿದ್ದೀನಿ. ಯಾರೋ ಒಬ್ಬರು ಮೀಡಿಯಾ ಬಂದರು ಅಂತಷ್ಟೇ ತಲೆ ಮೇಲೆ ಕಿರೀಟ ಇಟ್ಕೊಂಡಂಗೆ ಆಡ್ತಾರೆ ಎಲ್ಲರೂ. ಬಾಯಿಗೆ ಬಂದಂಗೆ ನಾನು ಅಷ್ಟು ದುಡ್ದೆ ಇಷ್ಟು ದುಡ್ದೆ, ಅದು ಮಾಡಿದೆ ಇದು ಮಾಡಿದೆ. ಯಾಕೆ ಸುಳ್ಳು ಯಾಕೆ ಹೇಳ್ತೀರಾ? ಸತ್ಯ ಹೇಳಿ. ಅದರಿಂದ ಕಿರೀಟ ಬರೋದು ಬೇಡ, ಅವರು ಬರೋದು ಬೇಡ. ನಮಗೆ ನಮ್ಮ ಮನೆಯವರು ಸಂತೋಷವಾಗಿರಬೇಕು. ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರುವಂಥ ಒಂದು ವೃತ್ತಿಯನ್ನು ಆರಿಸ್ಕೊಳ್ಳಿ. ನಿಮಗೆ ತೋಚಿದ್ದು, ನಿಮ್ಮ ಹಿರಿಯರು ಮಾಡಿದಂಥದ್ದು, ನಿಮ್ಮ ಮಣ್ಣಿನ ಗುಣ ಹವಾಮಾನ ಅದರ ಭೌತಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನು ತಕ್ಕದಾದಂಥ ಬೆಳೆ ನೀಡಿ. ಆ ಬೆಳೆಯನ್ನು ಬೆಳೀರಿ, ಸಮೃದ್ಧವಾಗಿ ಬೆಳೆಯುತ್ತೆ. ನಿಮ್ಮ ಅನುಭವವೂ ಇರುತ್ತೆ, ಸಾಕು. ಆ ಅನುಭವವನ್ನೇ ಸಾಕ್ಕೊಂಡು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಯಾರು ಅನುಭವ ರೈತರನ್ನು ಕೇಳಿ, ಹೋಗಿದೆ ಈ ಥರ ಆಗಿದೆ ಅಂತ, ಅದಕ್ಕೆ ಪರಿಹಾರ ಹುಡುಕೊಳ್ಳಿ. ನೀವೇ ಸ್ವತಃ ಅದನ್ನು ಹುಡುಕೊಳ್ಳಿ, ಪರಿಹಾರದ ದಾರಿಯನ್ನು ಹುಡುಕೊಳ್ಳಿ. ನೀವು ಉದ್ಧಾರ ಆಗ್ತೀರಾ. ಇದು ಯಾವುದೋ ಎಲ್ಲೆಲ್ಲೋ ಯಾರ್ಯಾರೋ ಹೇಳಿದಂಥದ್ದು, ಯಾವುದೋ ಮೀಟಿಂಗ್ ಕರೀತಾರೆ, 1000 ರೂಪಾಯಿ ಕೊಡಿ ಅಂತಾರೆ, ಅದನ್ನು ತೊಗೊಳ್ಳಿ, ಇದನ್ನು ಹಾಕಿ. ಬೆಳಿಗ್ಗೆ ಸಾಯಂಕಾಲದವರೆಗೂ ನೀವು ಯೂಟ್ಯೂಬಲ್ಲೆಲ್ಲ ಬೇರೆ ಬೇರೆ ಮೀಡಿಯಾಗಳಲ್ಲೂ ಬರ್ತಾಯಿದೆ, ಇದನ್ನು ಹಾಕ್ಬಿಡಿ ಅದನ್ನು. ನಾನು ತರಿಸಿದ್ದೀನಿ ಬೇಕಾದಷ್ಟು, ಪ್ರಯೋಗ ಮಾಡೋದಕ್ಕೋಸ್ಕರ ದುಡ್ಡು ಕಳ್ಕೊಂಡಿದ್ದೀನಿ. ಯಾವುದೂ ಉಪಯೋಗ ಆಗೋದಿಲ್ಲ. ಅವ್ರು ಹೇಳುವಂಥದ್ದು ಅಲ್ಲಿ ಹೇಳೋದೇ ಬೇರೆ, ಇಲ್ಲಿ ನಮಗೆ ಕಳಿಸೋದೇ ಬೇರೆ. ದಯವಿಟ್ಟು ಯಾಕೆ ಅಂಥದ್ದನ್ನು ತರಿಸಿ ಹಣ ವ್ಯರ್ಥ ಮಾಡ್ಕೊಳ್ತೀರಾ? ನಿಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮನೆ ಮಂದಿಯೆಲ್ಲ ಕಷ್ಟಪಡ್ತೀರಾ, ಮಾಡ್ಕೊಳ್ಳಿ. ಅದರಲ್ಲಿ ಬಂದಂಥ ಆದಾಯವನ್ನು ಪಡ್ಕೊಂಡು ಕುಟುಂಬ ಸಮೇತ ಸಂತೋಷವಾಗಿರಿ. ನಾನು ಇದನ್ನು ಸಲಹೆ ಹೇಳ್ತೀನಿ. ಅದಕ್ಕೆ ಕೃಷಿಯ ಮಜಲುಗಳಲ್ಲಿ ನೀವು ಹೆಸರುಗಳನ್ನು ಇಕ್ಕಬೇಡಿ. ಇದು ನಿಮ್ಮದೇ ಕೃಷಿ ಅಲ್ಲ. ನಾನಿಲ್ಲಿ ಹೇಳಬೇಕಾಗಿರೋಂಥದ್ದು ಏನು ಅಂದರೆ, ನಾವು ಭೇಟಿಯ ಆದಾಗ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಈ ಸಾವಯವ ಕೃಷಿ ಆಗಿರ್ಬೋದು, ನೈಸರ್ಗಿಕ ಕೃಷಿ ಅಂತೇಳಿ ರೈತರು ಕರ್ಕೊಳ್ಳೋದಿರ್ಬೋದು, ಇದರಲ್ಲೆಲ್ಲ ಒಂದೆರಡು ಡಿಫ್ರೆನ್ಸ್ಗಳಿತ್ತು. ಏನು ಅಂತ ಹೇಳಿದ್ರೆ, 20 ಎಕರೆ ಜಮೀನಿರುತ್ತೆ, ಹೌದು, 2 ಎಕರೆ ಆರ್ಗ್ಯಾನಿಕ್ ಮಾಡ್ತಾ ಇರ್ತಾರೆ, 18 ಎಕರೆ ಕೆಮಿಕಲ್ ಮಾಡ್ತಾ ಇದ್ದಾರೆ, 18 ಎಕರೆ ಕೆಮಿಕಲ್ ಮಾಡ್ತಾ ಇರ್ತಾರೆ. ಇದು ಒಂದು ಉದಾಹರಣೆಗಳು ನಾನು ಹೇಳೋದು. ಎರಡನೇ ಕೃಷಿಕರು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಸಣ್ಣ ಮಟ್ಟದ 1 ಎಕರೆ 2 ಎಕರೆ ಇಟ್ಕೊಂಡಿರ್ತಾರೆ,
ಅವರ ಉತ್ತರ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನು ಮಾರುಕಟ್ಟೆಗೆ ಏನು ಹಾಕಲ್ಲ, ನಾನು ಬೆಳೆದದ್ದನ್ನು ನಾನು ತಿನ್ನಬೇಕು ಅಂಥವ್ರು ಹೆಚ್ಚಿನವರು ಈ ನಮ್ಮ ಈ ಟ್ರೆಡಿಷನಲ್ ಮೆಥಡ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಒಂದೆರಡು ಮೂರು ದೇಸಿ ಹಸುಗಳನ್ನ ಕಟ್ಕೊಂಡಿರ್ತಾರೆ, ಅವರೇ ಬೆಳಿತಾರೆ, ಅವರಿಗೆ ಬೇಕಾದಂಥ ಎಲ್ಲದನ್ನು ಅವರೇ ಬೆಳಿತಾರೆ, ಅವರ ಕುಟುಂಬಕ್ಕೆ ಮಾತ್ರ ಇದು ಮಾಡ್ಕೊಳ್ತಾರೆ. ಆದರೆ ಕೊನೆಯ ಹಂತದಲ್ಲಿ ಯಾವುದೇ ಒಂದು ಉಳಿಕೆ ಇರುತ್ತಲ್ಲ ಅವರದ್ರಲ್ಲಿ ಕೆಲವರು ಹೆಚ್ಚಿನವರು ಉಳಿಕೆಯನ್ನು ಮಾರುಕಟ್ಟೆಯಲ್ಲಿ ನಮಗೆ ಉತ್ತಮವಾದ ಬೆಲೆ ಸಿಗ್ತಿಲ್ಲ ಅಂತ ಕೊನೆಗೊಂದು ಮಾತು ಹೇಳ್ತಾರೆ. ಉಳಿಕೆ ಪದಾರ್ಥವನ್ನು ಉಳಿಕೆ ಅವರಿಗೆ ಮಾರುಕಟ್ಟೆಯಲ್ಲಿ ಅದು ಉಳಿಕೆ ಅಂತ ಗೊತ್ತಿರೋದಿಲ್ಲ, ಹೌದು, ಸಾವಯವದಲ್ಲಿ ಬೆಳೆದಿರ್ತಾರೆ ಅನ್ನೋದಷ್ಟೇ ಮ್ಯಾಟ್ರ್ ಆಗಿರುತ್ತೆ. ಆದರೆ ಅದಕ್ಕೊಂದು ಉತ್ತಮವಾದ ಬೆಲೆ ಸಿಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂಥವರಲ್ಲಿ ಹೆಚ್ಚಿನವರು ಈ ನಮ್ಮ 3 kg 4 kg ಬಾಳೆಗೊನೆ ಬೆಳೆಯುವಂಥವ್ರು. ಇನ್ನು 3ನೇ ಹಂತದ ಇನ್ನೊಬ್ರು ರೈತರಿದ್ದಾರೆ. ಅವ್ರೇನು ಅಂತ ಹೇಳಿದ್ರೆ, ನಮಗೆ ಈ ಜಂಜಾಟಗಳೇ ಬೇಡ, ಅದು ಸರಿ, ನಾವು ಬೆಳೆದಿದ್ರಿಂದನೇ ನಮ್ಮ ಕುಟುಂಬ ನಡೀತಾ ಇರೋದು. ಸೊ ಸತ್ಯ. ಅವರು ಹೆಚ್ಚಿನವರು ಈ ವಿಡಿಯೋ ಕೂಡ ನೋಡ್ತಾ ಇರೋದಿಲ್ಲ, ನೋಡೋಕ್ಕೂ ಹೋಗೋದಿಲ್ಲ, ಅವ್ರಿಗೆ ಅಷ್ಟೊಂದು ಟೈಮು ಇರೋದಿಲ್ಲ. ಹೌದು. ಸೊ ಅವ್ರು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಈ ಜಂಜಾಟಗಳೇ ಬೇಡ, ನಾಳೆ ಬೆಳಿಗ್ಗೆ ಎದ್ರೆ ನನಗೆ ನನ್ನ ಮಕ್ಕಳು ಫೀಸ್ ಕಟ್ಟಬೇಕು, ಅವ್ರದ್ದೇ ಆದಂಥ ಸಂಸಾರದ ನನಗೆ ತಾಪತ್ರಯಗಳಿವೆ, ಇನ್ಯಾವುದೋ ಒಂದು ಆಸ್ಪತ್ರೆ ಫೀಸು ಇನ್ಯಾವುದೋ ಒಂದು ಇರುತ್ತೆ ಅವರಿಗೆ, ಅದನ್ನು ಕಳಿಸೋದಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವರು ಈ ಟೊಮೊಟೊ ಹಾಳಾಗ್ತಿರೋ ಟೈಮಲ್ಲಿ ನಾವು ಹೋಗ್ಬಿಟ್ಟು ಬೇವಿನ ಎಣ್ಣೆ ಹೊಡೀರಿ ಅಂತ ಹೇಳಿದ್ರೆ ಅವ್ರು ಹೊಡಿಯಲ್ಲ. ಅವ್ರು ಹೋಗ್ಬಿಟ್ಟು ಈ ನಮ್ಮ ಕೆಮಿಕಲ್ ಅಂಗಡಿಯಿಂದ ನಾಳೆ ದಿನ ಅವ್ರಿಗೆ ರಿಸಲ್ಟ್ ಬೇಕು. ಯಾಕಂತ ಹೇಳಿದ್ರೆ ಟೊಮೊಟೊ ನಾಳೆ ಉದುರೋಯ್ತು ಅಂತ ಹೇಳಿದ್ರೆ ಮಗಳಿಗೆ ಸ್ಕೂಲಲ್ಲಿ ಬೈತಾರೆ, ಫೀಸ್ ಇಲ್ಲ ಅನ್ನೋಲಿಕ್ಕೆ, ಇನ್ಯಾರ ಹತ್ರನೂ ಹೋಗ್ಬಿಟ್ಟು ಸಾಲ ಕೇಳಬೇಕಾಗತ್ತೆ. ಸೊ ಅದನ್ನೆಲ್ಲ ಅವ್ನು ಮನ್ಕೊಂಡಿರ್ತಾನೆ, ಅವ್ನು ಇನ್ನೇನೋ ಹೊಡಿತಾ ಇರ್ತಾನೆ. ಸೊ ಈ ಜಂಜಾಟಗಳು ನಾವು ನೋಡ್ಕೊಂಡ್ ಬಂದಿದ್ದೀವಿ. ಇದನ್ನ ನಾವು ಹೆಂಗೆ ವಿಶ್ಲೇಷಿಸಬಹುದು ಅಂತ ಹೇಳಿ. ಸಾವಯವದಲ್ಲಿ ಇವತ್ತಿನ ಕಾಲಕ್ಕೆ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅದರ ಹಂತಗಳು ಬೇರೆ ಬೇರೆ. ಸಣ್ಣ ಮಗುವಿನಿಂದ ನಾವು ಏನು ಬೆಳೆಸ್ಕೊಂಬರ್ತೀವೋ ಹಾಗೆ ಸಸಿಗಳು ಅಷ್ಟೇ, ಸಣ್ಣ ವಯಸ್ಸಿನಿಂದನೇ ಅದಕ್ಕೆ ಸಂಪೂರ್ಣವಾದಂಥ ಸಾವಯವ ಗೊಬ್ಬರಗಳನ್ನು ಕೊಟ್ಕೊಳ್ಬೇಕು. ಸಾವಯವ ಏನು ಇವತ್ತು ಔಷಧಿಗಳು ಇವೆಯೋ ಆ ಔಷಧಿಗಳನ್ನು ಒಡ್ಕೊಂಡು ಬರಬೇಕು. ಕಷ್ಟ ಸಾಧ್ಯವಾದದ್ದು, ಸಾವಯವ ಕೃತಿ ಸಾಧ್ಯನೇ ಇಲ್ಲ ಅಂತ ನಾನು ಹೇಳೋದಿಲ್ಲ, ಕಷ್ಟ ಸಾಧ್ಯವಾದದ್ದು. ವಾರಕ್ಕೊಮ್ಮೆ ಅದಕ್ಕೆ ಔಷಧಿಗಳನ್ನು ಹೊಡಿತಾನೆ ಇರಬೇಕು. ರೋಗ ಇರಲಿ ಇರದೇ ಹೋಗಲಿ, ಕೀಟಗಳು ಬರಲಿ ಬರದೇ ಹೋಗಲಿ, ಅದನ್ನು ಆ ರೀತಿ ಮಾಡ್ಕೊಳ್ಬೇಕು. ಯಾಕೆ ಸಾವಯವ ಕೃಷಿ ಸ್ವಲ್ಪ ದುಬಾರಿ ಅನ್ನೋದಕ್ಕೆ ಅರ್ಥ ಹೇಳ್ತಾ ಇಲ್ಲ ಯಾರೂ. ಸಾವಯವ ಕೃಷಿ ಅಂದರೆ ನಾನೇನು ಖರ್ಚು ಪಡೋದಿಲ್ಲ, ಯಾವ ಒಳಸುರಿ ತಂದಾಕಲ್ಲ, ಎಲ್ಲ ಇಲ್ಲೇ ಬರುತ್ತೆ, ನಮಗೇನು ಖರ್ಚಿಲ್ಲ, ಬರೀ ಜೀವಾಮೃತ ಅಂದ್ಬಿಡ್ತೀವಿ ಬಂದ್ಬಿಡುತ್ತೆ ಬೆಳೆ. ಖರ್ಚಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಯಾಕೆ ನೀವು ಇಷ್ಟೊಂದು ರೇಟಿಗೆ ಮಾರ್ತೀರಾ? ಹೌದು, ಯಾಕೆ ಬೇಕು ನಿಮಗೆ? ಖರ್ಚು ಕಮ್ಮಿ ಆಗಿದೆ ಅಲ್ವಾ, ನೀವು ಅಲ್ಲೂ ಕಮ್ಮಿ ಕೊಡಿ, ಸಮಾಜಕ್ಕೆ ಒಳ್ಳೇದಾಗತ್ತಲ್ವಾ. ಅವಾಗ ಅವರು ಇಳುವರಿ ಕಮ್ಮಿ ಬಂದಿದೆ ಅಂತಾರೆ. ಅವಾಗ ನಿಮ್ಮದು ಇಳುವರಿಯ ಸಮಸ್ಯೆಗಳು ಇಲ್ಲ, ಇನ್ನೇನಾಗಿದೆಯೋ ನಿಮ್ಮ ಸಮಸ್ಯೆಗಳು ಅಲ್ಲಿದೆ. ನಿಜವಾಗಿ ಸಾವಯವದಲ್ಲಿ ನೀವು ಮಾಡ್ತೀನಿ ಅಂತ ಅಂದಾಗ ನೀವು ಶ್ರದ್ಧೆಯಿಂದ ಔಷಧಿಗಳನ್ನು ಒಡ್ಕೊಂಡು ಉತ್ತಮವಾದಂಥ ಬೆಳೆಯನ್ನು ತಗೊಳ್ಳಿ, ಮಾರುಕಟ್ಟೆಯನ್ನು ಮಾಡಿ, ಅದನ್ನೇ ಲಾಭ ಬರುತ್ತೆ. ಶ್ರಮನೂ ಇದೆ, ಶ್ರದ್ಧೆನೂ ಇದೆ, ಹಣದ ಖರ್ಚು ಇದೆ, ಆಳುಗಳ ಖರ್ಚು ಬರುತ್ತೆ ಸಾವಯವದಲ್ಲಿ. ಸುಮ್ಮನೆ ಕೂತ್ಕೊಂಡ ತಕ್ಷಣ ಬಾಯಲ್ಲಿ ಹೇಳ್ದಂಗೆ ಆಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸಾವಯವದಲ್ಲಿ ಮಾಡುವಂಥವ್ರು ಶ್ರದ್ಧೆಯಿಂದ ಮಾಡಿ. ನಾನು ಹೇಳೋದು, ಸಾವಯವದಲ್ಲಿ ಮಾಡಬೇಕಾದ್ರೆ ಇಂಥದ್ದು ಕೆಲವು ಬೇಕೇ ಬೇಕು ಅನ್ನೋಂಥವು ಏನಾರು ಇದೆಯಾ ಸರ್? ಮೂಲ ತತ್ವಕ್ಕೆ ಹೋಗ್ಬೇಕಾಗುತ್ತೆ. ಸಾವಯವ ಅಂದರೆ, ಸಾವಯವದಲ್ಲಿ ಮೂಲ ತತ್ವ ನೀರಿರಬೇಕು, ಉತ್ತಮವಾದ ನೀರಿರಬೇಕು, ನೆಲದ ಗುಣಮಟ್ಟವನ್ನು ಅರ್ಥಕೊಳ್ಬೇಕು, ಅದಕ್ಕೆ ಬೇಕಾದಂಥ ಸಂಪೂರ್ಣ ಗೊಬ್ಬರವನ್ನು ಹಾಕಬೇಕು. ನಾನು ಹೋಗಿ ಒಂದಿಡೀ ಗೊಬ್ಬರನ ಕೆಮಿಕಲ್ ಗೊಬ್ಬರ ಹಾಕ್ದಂಗೆ ಸಾವಯವ ಗೊಬ್ಬರವನ್ನು ಹಾಕಿದ್ರೆ ಆಗೋದಿಲ್ಲ. ಮಣ್ಣಿನ ಫಲವತ್ತತೆ ನೋಡಿಕೊಂಡು ಹೆಚ್ಚು ಸಾವಯವ ಅಂಶ ಇರುವಂಥ ಗೊಬ್ಬರಗಳನ್ನು ಹಾಕಬೇಕು. ನೀವೇ ತಯಾರು ಮಾಡ್ಕೊಂಡಿದ್ರೆ ಕಾಂಪೋಸ್ಟ್ ಗೊಬ್ಬರ ಹಾಕಿ, ಇಲ್ಲ ಎರೆಹುಳ ಗೊಬ್ಬರಗಳನ್ನು ಹಾಕಿ, ನಿಮ್ಮಲ್ಲಿರುವಂಥ ಗೊಬ್ಬರಗಳನ್ನೇ ಹಾಕಿ. ಕೊನೆಗೆ ಏನೂ ಇಲ್ಲಾಂದರೆ ತಿಪ್ಪೆ ಗೊಬ್ಬರ, ಚೆನ್ನಾಗಿ ಕಳ್ತಿರೋವಂಥ ತಿಪ್ಪೆ ಗೊಬ್ಬರ ಆದರೆ ಅದನ್ನು ಹಾಕಿ. ಅಷ್ಟೊಂದು ಗೊಬ್ಬರಗಳನ್ನು ನೀವು ಕೊಟ್ಟಾಗ ಏನಾಗುತ್ತೆ, ಗಿಡಗಳು ಚೆನ್ನಾಗಿ ಬರ್ತವೆ, ರೋಗ ರುಜಿನಗಳನ್ನು ತಡ್ಕೊಳ್ಳೋ ಚೈತನ್ಯ ಬರುತ್ತೆ ಫಸ್ಟು. ಅದು ಬಂದಾದಮೇಲೆ ನಾನು ಅಷ್ಟು ರೋಗ ರುಜಿನಗಳನ್ನು ತಡ್ಕೊಂಡು ಬೆಳೀತಾ ಇರುವಂಥ ಗಿಡಗಳಿಗೆ ನೀವು ರಕ್ಷಣೆ ಕೊಡಬೇಕು. ಅದಕ್ಕೆ ಬೇವಿನ ಎಣ್ಣೆ ಆಗಿರ್ಬೋದು, ಗಂಜಲಗಳಾಗಿರ್ಬೋದು, ಅಥವಾ ಬೇಕಾದಷ್ಟು ಬೇರೆ ಔಷಧಿಗಳಿವೆ, ಆ ಔಷಧಿಗಳನ್ನೆಲ್ಲ ನೀವು ಹೊಡ್ಕೊಂಡು ಹೋಗ್ತಾ ಇರಬೇಕು. ಹೊಡಿತಾ ಏನಾಗುತ್ತೆ, ಸಾಧ್ಯವಾದಷ್ಟು ಮಟ್ಟಿಗೆ ಗಿಡ ಬೆಳೀತಾ ಹೋಗ್ತದೆ, ಆರೋಗ್ಯಪೂರ್ಣವಾಗಿ ಬೆಳೆಯುತ್ತೆ.
ಅದಕ್ಕೆ ಎಲ್ಲಿ ಡಿಫಿಷಿಯನ್ಸಿ ಕಾಣಿಸುತ್ತೋ ಆವಾಗ ನೀವು ಯೋಚನೆ ಮಾಡಬೇಕು, ಯಾವುದೋ ಡಿಫಿಷಿಯನ್ಸಿ ಆಗ್ತಾಯಿದೆ. ಆ ಡಿಫಿಷಿಯನ್ಸಿ ಆದಾಗ ನೀವು ಸಾಮಾನ್ಯವಾಗಿ ಮೈಕೋರೈಜಾ ಅನ್ನೋ ಸಿಗುವಂಥ ಒಂದು ಕಲ್ಚರ್ನ ತೊಗೊಂಬಂದಿದ್ದು ನೀವು ಭೂಮಿಗೆ ಕೊಟ್ಕೊಳ್ಳಿ. ಆವಾಗ ಅದರಲ್ಲಿ NPK ಇರೋದನ್ನೆಲ್ಲ ಕರಗಿಸುತ್ತೆ, ಗಿಡಗಳಿಗೆ ಕೊಡುತ್ತೆ, ಗಿಡಗಳಿಗೂ ಕೊಡುತ್ತೆ, ಆರೋಗ್ಯಪೂರ್ಣವಾದಂಥ ಗಿಡ ಬೆಳೀತಾ ಹೋಗ್ತದೆ. ಅದನ್ನು ಮಾಡ್ಕೊಳ್ಳಿ. ಇವತ್ತು NPK ಸಾವಯವದಲ್ಲೇ ಬೇಕಾದಂಥದ್ದು ಎಲ್ಲವೂ ಇದೆ. ಇವತ್ತು ಕಲ್ಚರ್ಗಳಿವೆ, ಎಲ್ಲದಕ್ಕೂ ಬ್ಯಾಕ್ಟೀರಿಯಾಗಳಿವೆ. ಆ ಬ್ಯಾಕ್ಟೀರಿಯಾಗಳನ್ನ ತಂದ್ಕೊಳ್ಳಿ, ಒಂದು ಡ್ರಮ್ಮಲ್ಲಿ ಬೆಳೆಸ್ಕೊಳ್ಳಿ, ಅದನ್ನು ಹಾಕಿ 15 ದಿವಸಕ್ಕೋ 20 ದಿವಸಕ್ಕೋ ಒಂದೊಂದು ಸರಿ ಕೊಡಿ. ಅದನ್ನು ಕೊಡೋದ್ರಿಂದ ತಂಪಾಗಿ ಬೆಳೆಯುತ್ತೆ, ಗಿಡಗಳು ಆರಾಮವಾಗಿರ್ತವೆ, ಆನಂದದಾಯಕವಾಗಿ ಬೆಳೀತವೆ. ಇದನ್ನು ಇಷ್ಟೆಲ್ಲ ಮಾಡಬೇಕಾದ್ರೆ ಶ್ರಮ ಜಾಸ್ತಿ ಇದೆ. ಅಲ್ಲ, ನಾನಿಲ್ಲಿ ಕೇಳುವಂಥದ್ದೇನು ಅಂದರೆ, ಒಂದು ಭೂಮಿಯಲ್ಲಿ ಒಂದು ಏನೋ ಒಂದು ಕಳೆ ಬೆಳೀತಾ ಇದೆ. ಹೌದು. ಭೂಮಿಗೆ ಗೊತ್ತಿಲ್ಲ ಅದು ಕಳೆ ಅಂತ, ನಮಗೆ ಗೊತ್ತು ಅದು ಕಳೆ ಅಂತ, ಆಯ್ತಾ? ಸೊ ಭೂಮಿಗೆ ಅದೊಂದು ಗಿಡ, ಆ ಗಿಡದ ಬುಡದಲ್ಲಿ ಆ ಗಿಡ ಬೆಳಿಬೇಕು ಅಂದರೆ ಅವಶ್ಯಕವಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು ಮತ್ತೆ ತೇವಾಂಶ ಅಲ್ಲಿದೆ ಇದೆ. ಸೊ ಅದರಿಂದ ಆ ಕಳೆ ಬೆಳೀತಾ ಇದೆ. ಹೌದು. ಸೊ ಅದೇ ರೀತಿ ನಮ್ಮ ಕ್ರಾಪ್ಗಳು ಕೂಡ, ಕ್ರಾಪಿಗೂ ಅದೇ ರೀತಿ ಬೇರೆ ಇನ್ನೇನೋ ಬೆಳೆಸ್ಬೇಕು ನಾವು, ಅದು ಬೇರೆ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಹೌದು. ಈಗ ಕಳೆ ಏನು ಬೆಳೀತಾ ಇದೆಯಲ್ಲ, ಅದಕ್ಕೊಂದು ಪೂರಕವಾದ ಅಂಶ ಅಲ್ಲಿ ಇದೆ ಅಂತ ಅಂದರೆ, ಭೂಮಿಯಲ್ಲಿ ಒಂದು ಗಿಡ ಬೆಳಿಬೇಕಾಗಿರುವಂಥ ಎಲ್ಲ ಅಂಶಗಳು ಇದೆ ಅಂತ ತಾನೇ ಅರ್ಥ? ಇದೆ, ಇಲ್ಲದೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಹಿಂದೋರು ಹೇಳಿದ್ರು, ಹುಲ್ಲು ಬೆಳೀತಿರ್ಲಿಲ್ಲ ಅದರೊಳಗಡೆ ಅಂತ. ಹೌದು. ಹುಲ್ಲು ಬೆಳೀತಾ ಇಲ್ಲ ಅಂದರೆ ಏನೂ ಇಲ್ಲ ಅಂತ. ಭೂಮಿ ಒಳಗಡೆ ಯಾವುದೂ ಏನೂ ಇರಲಿಲ್ಲ. ಹುಲ್ಲು ಬೆಳೆದಿದೆ ಅಂದರೆ ಅದರೊಳಗೆ ಏನೋ ಇದೆ ಅಂತ, ಆ ಭೂಮಿಲಿ ಏನೋ ಇದೆ, ಶಕ್ತಿ ಇದೆ, ಅಂದರೆ ಏನೋ ಗಿಡ ಬೆಳೆಯುತ್ತೆ ಅದರೊಳಗಡೆ ಅನ್ನೋವಂಥದ್ದು ಮಾತು. ಹಾಗಾಗಿ ಬೆಳೆದಾಗ ಹುಲ್ಲೋ ಏನೋ ಬೆಳೆಯುವಂಥದ್ದಾದಾಗ ಭೂಮಿಯ ಫಲವತ್ತತೆ ಇದೆ ಅಂತ, ಆ ಫಲವತ್ತತೆಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ನಾವು. ಹೌದು. ನಾವು ಇದೆ ಅಂತೇಳಿ ಕೈ ಬಿಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ನ ಏನು ಅದಕ್ಕೆ ಬೇಕು ಅವೆಲ್ಲ ನ್ಯೂಟ್ರಿಷನ್ಗಳನ್ನು ಸೇರಿಸಿ ಕೊಡ್ತಾ ಬಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಭೂಮಿ ಫಲವತ್ತಾಗುತ್ತೆ. ಫಲವತ್ತಾದರೆ ಬೆಳೆ ಬಂದೇ ಬರುತ್ತೆ. ಸೊ ನೀವು ಹೇಳೋ ರೀತಿ ಅಂದರೆ, ಈಗ ನಾಳೆ ದಿನ ನಾವು ಆ ಹುಲ್ಲು ಬೆಳೆಯೋ ಜಾಗದಲ್ಲಿ ಯಾವುದೋ ಒಂದು ಕ್ರಾಪ್ ಹಾಕಿದ್ವಿ, ಉದಾಹರಣೆಗೆ ಅಡಿಕೆ ಹಾಕಿದ್ವಿ. ಹೌದು. ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರೆ, ಅಡಿಕೆಗೆ ಬೇಕಾದಂತಹ ಪೋಷಕಾಂಶಗಳು ಅಥವಾ ಮೈಕ್ರೋಬ್ಸ್ಗಳು ಹುಲ್ಲಿಗಿಂತನೂ ಹೆಚ್ಚಾಗಿರುತ್ತವೆ. ಹೌದು, ಹೆಚ್ಚು ಬೇಕಾಗುತ್ತೆ. ಅದನ್ನ ನಾವು ಕೊಡಬೇಕು. ಆದರೆ ಯಾವ ಹಂತದವರೆಗೆ ಕೊಡಬೇಕು? ಈ ಪೋಷಕಾಂಶಗಳನ್ನ ನಾವು ಗೊಬ್ಬರದ ರೂಪದಲ್ಲಿ ಕೊಡ್ತೀವಿ. ಸೂಕ್ಷ್ಮಾಣುಜೀವಿಗಳನ್ನ ನೀವು ಹೇಳಿದ್ರಿ ಕಲ್ಚರ್ ಮುಖಾಂತರ ನಾವು ಕೊಡ್ತೀವಿ. ಈಗೆಲ್ಲ ಕಲ್ಚರ್ಗಳು ಬೇಕಾದಷ್ಟು ಸಿಗುತ್ತೆ. ಈ ಯಾವ ಹಂತದವರೆಗೆ ನಾವು ಕೊಡಬೇಕು? ಯಾಕಂತ ಹೇಳಿದ್ರೆ ಇವತ್ತು ನಾವು ಏನೋ ಒಂದು, ನೀವಾಗ ಮೈಕ್ರೋಸ್ ಹೇಳಿದ್ರಿ, ಟ್ರೈಕೋಡರ್ಮಾ, ಸೂಡೋಮೋನಾಸ್, ವ್ಯಾಮು, ಇವತ್ತಿನ ಒಂದು ಇದರಲ್ಲಿ ನಾವು ಹೋದ್ರೆ AMCಗಳು ಒಂದು 108 ಸಿಗ್ತಾವೆ ನಮಗೆ. ಹೌದು. ಬೇರೆ ಬೇರೆ ಬ್ಯಾಕ್ಟೀರಿಯಾ ಬ್ಯಾಚ್ಗಳು. ಹೌದು. ಅದ್ರಂಥವು ಅದನ್ನ ನಾವು ಕೊಡ್ತಾ ಹೋಗ್ತೀವಿ. ಸಾವಯವ ಕೃಷಿಲಿ ಬೇಕು ಅಂತ ಹೇಳ್ತೀವಿ ನಾವು. ನಿಜ. ಕೊಟ್ಟಾಗ ನಂತರ ಯಾವ ಹಂತದವರೆಗೆ ಕೊಡಬೇಕು ಅನ್ನೋದು ಕ್ವಶನ್. ಈಗ ಏನಾಗುತ್ತೆ, ವಾರ್ಷಿಕವಾಗಿ ನಮಗೆ 2.5ರಿಂದ 3 ತಿಂಗಳು ಮಳೆ ಆಗುತ್ತೆ. ಹೌದು ಅಂತ ಇಟ್ಕೊಳ್ಳಿ. ಆವ್ರೇಜ್ ಮಳೆಗಾಲ ಒಂದು 3 ತಿಂಗಳು ಅಥವಾ 4 ತಿಂಗಳು, ಅದರೊಳಗೆ 3 ತಿಂಗಳು ಆವ್ರೇಜ್ ಇರ್ಬೋದು. ಮಳೆಗಾಲದಲ್ಲಿ ಇಡೀ ಭೂಮಿ ತೇವಾಂಶದಿಂದ ಕೂಡಿರ್ತದೆ. ಹೌದು. ಆ ತೇವಾಂಶದಿಂದ ಕೂಡಿರೋದ್ರಿಂದ ಏನಾಗುತ್ತೆ, ಎಲ್ಲ ಥರದ ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗ್ತವೆ. ಅಲ್ಲಿ ನೀವು ಬ್ಯಾಕ್ಟೀರಿಯಾ ಕೊಟ್ಟರು ಆಯ್ತವೆ, ಕೊಡದೇ ಇದ್ದರೂ ಅದರಲ್ಲಿ ಇರೋವಂಥ ಭೂಮಿಲಿರೋವೆಲ್ಲ ಆಕ್ಟಿವೇಟ್ ಆಗ್ತವೆ. ಯಾಕೆ ಅಂದರೆ ಅವಕ್ಕೆ ವಾತಾವರಣ ಸಿಕ್ತು, ಒಳ್ಳೆ ವಾತಾವರಣ ಸಿಕ್ತು, ನೀರು ಸಿಕ್ತು, ಎಲ್ಲ ಸಿಕ್ತು. ಆಮೇಲೆ ಊಟನೂ ಸಿಕ್ತು. ಮಳೆಗಾಲದಲ್ಲಿ ಎಷ್ಟೋ ಕಳೆತ ಎಲೆಗಳು ಅವು ಇವು ಎಲ್ಲವೂ ಕಾಂಪೋಸ್ಟ್ ಆಗಿ ಭೂಮಿಯ ಒಳಗಡೆ ಹೋಗ್ತವೆ. ಆ ರಸಗಳನ್ನೆಲ್ಲ ಎಳ್ಕೊಂಡು ಅವು ಬೆಳೀತವೆ, ಬ್ಯಾಕ್ಟೀರಿಯಾಗಳೆಲ್ಲ ಬೆಳೀತಾ ಹೋಗ್ತವೆ. ಯಾವಾಗ ಮಳೆಗಾಲ ನಿಂತೋಗುತ್ತೋ ತದನಂತರ ಭೂಮಿಗೆ ಬರೋದು ಕಷ್ಟ, ಬ್ಯಾಕ್ಟೀರಿಯಾಗಳಿಗೂ ಕಷ್ಟ. ಆಗೇನಾಗುತ್ತೆ, ನಾವು ಯಾವುದೋ ಒಂದು ಡ್ರಿಪ್ ಲೈನ್ನಲ್ಲೋ ಇನ್ನೊಂದರಲ್ಲೋ ನೀರು ಕೊಡ್ತೀವಿ, ಅದಷ್ಟೇ ಅಗಲ ಮಾತ್ರ ತೇವಾಂಶ ಇರುತ್ತೆ, ಮುಕ್ಕಾಲು ಭಾಗ ತೇವಾಂಶ ಇರೋದಿಲ್ಲ, ಅದು ಕಲ್ಲಿನಂತಾಗಿರುತ್ತೆ. ಆದರೆ ಗಿಡ ಮಾತ್ರ ಬದುಕಿದೆ, ಅದೆಲ್ಲೋ ಒಂದು ಕಡೆ ಒಂದಿಷ್ಟು ತಗೊಳ್ತದೆ, ಬದುಕಿದೆ. ಆದರೆ ಸಂಪೂರ್ಣ ಶಕ್ತಿ ಇಲ್ಲ ಅದಕ್ಕೆ. ಅಷ್ಟು ಭೂಮಿಯ ಫಲವತ್ತತೆಯ ಸಾರವನ್ನು ಆ ಗಿಡ ತಗೊಳ್ತಾ ಇಲ್ಲ. ತಗೊಳ್ಳದೇ ಇರೋ ಕಾರಣ ನೀರಿಲ್ಲ. ಇದು ಆ ಉದ್ದೇಶಕ್ಕೋಸ್ಕರನೇ ನಾನು ಕೊನೆ ಪಕ್ಷ ಮಳೆಗಾಲ ಅಲ್ಲದೇ ಇದ್ದರೂ ಬೇಸಿಗೆಗಳಲ್ಲಾದರೂ ನಿಮ್ಮ ಬ್ಯಾಕ್ಟೀರಿಯಾಗಳನ್ನು, ಕಲ್ಚರ್ಗಳನ್ನು ಪದೇ ಪದೇ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಆ ಒಣಗಿದ ಜಾಗದಲ್ಲಿ ಎಲ್ಲ ಸತ್ತೋಗಿರ್ತವೆ.
ಯಾವುದೂ ಇರೋದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ನೀರಿನ ತೇವಾಂಶ ಇಲ್ಲ ಅಂದರೆ ಯಾವ ಬ್ಯಾಕ್ಟೀರಿಯಾಗಳಾಗಲಿ ಯಾವುದು ಬದುಕೋದಕ್ಕೆ ಸಾಧ್ಯ ಇಲ್ಲ. ಈವನ್ ಮಲ್ಚಿಂಗ್ ಕೂಡ ಬೇಕು. ಮಲ್ಚಿಂಗ್ ಬೇಕು, ಮಲ್ಚಿಂಗೂ ಇರಬೇಕು. ಮಲ್ಚಿಂಗ್ ಕೊಟ್ಟರು ಸಹಿತ ಸ್ವಲ್ಪ ದಿವಸಗಳ ಕಾಲ ಮತ್ತೆ ಆಗ್ತದೆ. ಅದರಲ್ಲಿ ತೇವಾಂಶ ಹೆಚ್ಚು ಇದ್ದಷ್ಟು ಅದು ಆರೋಗ್ಯಪೂರ್ಣವಾಗಿರುತ್ತೆ. ತೇವಾಂಶ ಇಲ್ಲ ಅಂದರೆ ಅದು ತೇವಾಂಶ ಇರೋ ಕಡೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭೂಮಿಯ ಆಳಕ್ಕೆ ಹೋಗುತ್ತೆ, ಅಲ್ಲಿಂದ ನಿಂತೋಗ್ತದೆ. ಆ ಉದ್ದೇಶದಿಂದನೇ ಸಾವಯವ ಕೃಷಿಗಳಲ್ಲಿ ಹೆಚ್ಚು ಪೌಷ್ಟಿಕಾಂಶ ಮತ್ತು ಬಯೋಮಾಸ್ ಏನು ನಾವು ಸಾರ್ವಜನಿಕ ಉಳಿಕೆಗಳಿವೆಯೋ, ತರಕಾರಿ ಪದಕಾರಿ ಉಳಿಕೆಗಳು ಅವನ್ನು ಹಾಕ್ತೀವಿ. ಎರೆಹುಳುಗಳಾದಾಗ ಅವು ಕೆಳಗಿಂದ ಮೇಲೆ ಓಡಾಡಿ ರಂಧ್ರ ಮಾಡಿರ್ತವೆ. ಆ ರಂಧ್ರದಲ್ಲಿ ನೀರು ಸಿಗುತ್ತೆ. ಆ ಮೈಕ್ರೋರೇಜಾ ಕೊಟ್ಟರೆ ಅದು ಭೂಮಿ ಅಂತರಾಳದಲ್ಲಿರೋ ನೀರು ಸಹಿತ ತಂದು ಆ ಗಿಡಗಳಿಗೆ ಕೊಡುತ್ತೆ. ಆ ಶಕ್ತಿ ಅದಕ್ಕಿದೆ ವ್ಯಾಮಿಗೆ. ಹಾಂ, ಆ ಉದ್ದೇಶದಿಂದ ನಾವು ಕಲ್ಚರ್ನ ಯಾಕೆ ಆಗಾಗ ಕೊಡಬೇಕು ಅನ್ನೋವಂಥದ್ದು ಉದ್ದೇಶಕ್ಕೆ ಇದೇನೆ. ಇವಾಗ ಜೀವಾಮೃತ ಅಂತ ಹೇಳ್ತಾರೆ, ನಾವು ಜೀವಾಮೃತ ಕೊಡ್ತಾಯಿದ್ದೀವಿ ಅಂತ. ಜೀವಾಮೃತ ನೀವು ಕೊಟ್ಬಿಟ್ಟ ತಕ್ಷಣ ಮುಗಿದೋಯ್ತಾ? ಆ ಜೀವಾಮೃತ ಕೊಟ್ಟರೆ ಅದಕ್ಕೆ ಸರಿಯಾದಂಥ ವಾತಾವರಣ ನೀವು ಕೊಡಲಿಲ್ಲ ಅಂದರೆ ಆ ಬ್ಯಾಕ್ಟೀರಿಯಾ, ನೀವು ಅಷ್ಟು ಕಷ್ಟಪಟ್ಟು ಮಾಡಿದ್ದು ಬ್ಯಾಕ್ಟೀರಿಯಾ ಸತ್ತೋಗುತ್ತೆ, ಇರೋದಿಲ್ಲ. ಅದಕ್ಕೆ ಸರಿಯಾದ ಮಲ್ಚಿಂಗ್ ಆಗಬೇಕು. ಮಲ್ಚಿಂಗ್ ಮಾಡುವಷ್ಟು ವಸ್ತುಗಳು ನಮ್ಮ ತೋಟದಲ್ಲಿ ಸಿಗೋದಿಲ್ಲ. ಒಂದು ಅರ್ಧ ಮುಕ್ಕಾಲು ಅಡಿ ಮಲ್ಚಿಂಗ್ ಮಾಡಬೇಕು ಅಂದರೆ ಎಲ್ಲಿಂದ ತರಲಿ ನಾನು? ತುಂಬ ಕಷ್ಟ ಇದೆ. ಅದು ಆ ಉದ್ದೇಶದಿಂದ ಬ್ಯಾಕ್ಟೀರಿಯಾಗಳು ಸಾಯ್ತಾ ಇರೋದರಿಂದ ನಾವು ಕೊನೆ ಪಕ್ಷ ತಿಂಗಳಿಗೊಮ್ಮೆ ಆದ್ರೂ ನಾವು ಈ ಬ್ಯಾಕ್ಟೀರಿಯಾ ಕಲ್ಚರ್ಗಳನ್ನು ಭೂಮಿಗೆ ಸೇರಿಸ್ಬೇಕು. AMC ಆಗ್ಬೋದು, ಮತ್ತೊಂದಾಗಲಿ NPK ಕಲ್ಚರ್ಸ್ ಆಗಲಿ, ಅದೊಂದು ಪೂರಕ ವಾತಾವರಣನ ನಾವು ಕ್ರಿಯೇಟ್ ಮಾಡೋವರೆಗೂ ನೀವು ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಇರೋವಂಥ ಆ ತೇವಾಂಶದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಎಷ್ಟಿರ್ತಾವೋ ಅಷ್ಟನ್ನು ಮಾತ್ರ ಅವು ಆಕ್ಟಿವೇಟ್ ಆಗಿರ್ತವೆ. ಅಷ್ಟಾಗಿ ಆ ಬೇರುಗಳಿಗೆ ಏನು ಕೊಡಬೇಕು ಅದನ್ನು ನ್ಯೂಟ್ರಿಷನ್ ಕೊಡ್ತಾ ಇರ್ತವೆ. ಮಿಕ್ಕಿದ್ದು ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಒಟ್ಟಿನಲ್ಲಿ ಎಲ್ಲ ಗಿಡಗಳಿಗೂ ಈ ಮೈಕ್ರೋಬ್ಸ್ ಅಂತ ನಾವೇನು ಕರಿತೀವಿ, ಹೌದು, ಅದು ಬೇಕೇ ಬೇಕು, ಅದರ ಅವಶ್ಯಕತೆ ಇದ್ದೇ ಇದೆ. ಈ ವಿಚಾರಗಳನ್ನ ನಾನು ಏನು ಕೇಳಿದೆ ಅಂತ ಹೇಳಿದ್ರೆ, ಹಿಂದೆ ಒಬ್ಬರು ಹೀಗೆ ನೈಸರ್ಗಿಕ ಕೃಷಿ ಅನ್ನೋ ಹೆಸರಲ್ಲಿ ಇದು ಮಾಡಿದಂಥವ್ರು ಎಲ್ಲ ಕಡೆ ಹೋದಾಗ ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಕಾಡಲ್ಲಿ ಬೆಳೆಯುತ್ತಲ್ವಾ, ನಿಮ್ಮಲ್ಲಿ ಯಾಕೆ ಬೆಳೆಯಲ್ಲ, ನಿಮ್ಮ ತೋಟದಲ್ಲಿ ಯಾಕೆ ಬೆಳೆಯಲ್ಲ ಅಂತ ಹೇಳಿಬಿಟ್ಟು. ಸತ್ಯ. ಕಾಡಲ್ಲಿ ನಮ್ಮ ಹಸ್ತಕ್ಷೇಪ ಇರೋದಿಲ್ಲ ಒಂದು. ಹೌದು. ಎರಡನೇದಾಗಿ ನಮ್ಮ ತೋಟದಲ್ಲಿ ಕಾಡು ಗಿಡಗಳನ್ನು ನಾವು ಬೆಳೆಸ್ತಾ ಇಲ್ಲ ಇನ್ನೊಂದು. ಸೊ ಅದಕ್ಕೆ ಒಂದು ಹೇಗೆ ನೀವು ಮಾತು, ಯಾಕಂದ್ರೆ ನೀವು ಇದರಲ್ಲಿ ಇದ್ದೀರಾ. ಈಗ ಕಾಡು ಅಂದಾಗ ಅದಕ್ಕೆ ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕಾಡಿಗೆ. ಕೃಷಿಗೆ ಇತಿಹಾಸ ಇಲ್ಲ. ನಮ್ಮ ತಾತ ಮಾಡ್ತಾಯಿದ್ರು, ನಮ್ಮಪ್ಪ ಬಿಟ್ಟೋಗಿದ್ದ, ಆಮೇಲೆ ನಾನು ಶುರು ಮಾಡಿದ್ದೀನಿ. ಈ ಥರದ ಕೃಷಿಗೆ ಇತಿಹಾಸ. ಕಾಡಿಗೆ ಆ ಥರ ಇತಿಹಾಸ ಅಲ್ಲ. ಕಾಡಿನ ಮಣ್ಣಿನ ರೀತಿ, ಅದರಲ್ಲಿರೋ ಮೈಕ್ರೋಬ್ಸು, ಬ್ಯಾಕ್ಟೀರಿಯಾಗಳು ಅತ್ಯಂತ ಜೀವಂತವಾಗಿ ಬೆಳೀತವೆ. ಕಾಡು ಒಂಥರ ಈ ಪರಂಪರೆ ಇದ್ದಂಗೆ ಒಂದೇ ಸಮ. ಅದರಲ್ಲಿ ಕಾಡಲ್ಲಿ ನೀವು ಎಲ್ಲೇ ಹೋಗಿ ತುಳಿದ್ರೂ ಸಹಿತ ಸ್ಪಾಂಜ್ ಥರ ಇರ್ತದೆ ಇಡೀ ಭೂಮಿ, ಆ ಥರ ಇರ್ತದೆ. ಮಳೆಗಾಲ ಬಂದಾಗ ಅವೆಲ್ಲ ಎಲೆಗಳು ಕಳೀತವೆ, ಹೊಸದು ಬೀಳುತ್ತೆ. ಅದು ಪ್ರಕೃತಿ ನಿಯಮ. ಹೊಸದು ಬೀಳ್ತಾ ಇರ್ತದೆ, ಅದ್ರ ಮೇಲೆ ತುಪ್ಕೊಳ್ತಾ ಇರ್ತದೆ, ಅದ್ರ ಮೇಲೆ ಓಡಾಟ ಇರೋದಿಲ್ಲ. ಇದರ ಜೊತೆಯಲ್ಲಿ ನಾವು ಕಾಡಲ್ಲಿ ಏನು ಹಾಕಲ್ಲ ಅಂದರೆ ಪ್ರಾಣಿಗಳಿಲ್ವೇ, ಪಕ್ಷಿಗಳಿಲ್ವೇ, ಕ್ರಿಮಿಕೀಟಗಳಿಲ್ವೇ, ಎಷ್ಟೊಂದು ಮಲಮೂತ್ರಗಳನ್ನು ವಿಸರಿಸ್ತವೆ ಕಾಡಲ್ಲಿ. ಪ್ರತಿಯೊಂದು ಮರಗಳ ಮೇಲೆ ಕೂತಿರ್ತವೆ, ಅದರ ಇಕ್ಕೆಗಳಾಗ್ತವೆ, ಅದರ ಮಲ ಹಾಕುತ್ತೆ. ಅವೆಲ್ಲನೂ ಈ ಏನು ಕಲ್ಚರ್ಗಿದೆಯೋ ಬ್ಯಾಕ್ಟೀರಿಯಾಗಳು, ಕಂಪ್ಲೀಟ್ ಆ ಬ್ಯಾಕ್ಟೀರಿಯಾಗಳಿಗೆಲ್ಲ ಬೇಕಾದಂಥ ನ್ಯೂಟ್ರಿಷನ್ ಅದನ್ನು ಸಿಗ್ತಾ ಇರ್ತದೆ. ಆ ಸಿಕ್ಕೋದ್ರಿಂದನೇ ಆ ಇಡೀ ವಾತಾವರಣ ಶುದ್ಧವಾಗಿರುತ್ತೆ. ಅದು ಫಲವತ್ತಾಗಿರೋದಕ್ಕೆ ಅದೇ ಕಾರಣ. ಅದಕ್ಕೆ ಕಾಡಿಗೆ ಏನು ಹಾಕಿಲ್ಲ, ಅಲ್ಲಿ ಬರ್ತಾ ಇಲ್ವಾ, ಒಂದು ಕೆಲಸ ಮಾಡಿ, ರಸ್ತೆಯಲ್ಲೂ ಹಾಕಿಲ್ಲ ಅಂತ ಭಾಳ ಜನ ರೈತರು ಹೇಳ್ತಾರೆ. ನಾನು ರಸ್ತೆಯಲ್ಲಿರೋ ಮರಗಳಿಗೆ ಏನಾದ್ರು ನೀರು ಕೊಟ್ರಾ, ಗೊಬ್ಬರ ಹಾಕಿದ್ದೀರಾ, ಚೆನ್ನಾಗಿ ಬಿಡ್ತಾ ಇಲ್ವಾ? ಯಾವುದು ಸ್ವಾಮಿ ನೀವು ಕೊಡ್ತಾ ಇರೋದು? ರಸ್ತೆಯಲ್ಲಿರೋದು ನೀವು ಹಾಕ್ತಾ ಇರೋದು ನೇರಳೆ ಮರ, ಹಳ್ಳಿ ಮರ, ಆಲದ ಮರ, ಹುಣಸೆ ಮರ, ಇಂಥ ಮರಗಳೇ ಇರೋದು ನಿಮ್ಮ ರಸ್ತೆಯಲ್ಲಿ. ಒಂದು ಕೆಲಸ ಮಾಡಿ, ಬಾಳೆ ಮರನ ಹಾಕಿ ನನಗೆ ಹೇಳಿ ಬರ್ತಾವ ಅಂತ. ಅವು ಹೆಂಗೆ ಬರ್ತವೆ, ಅವು ಹೆಂಗೆ ಉಳಿತವೆ, ಅವಗೂ ಏನು ಮಾಡಬೇಡಿ. ಬರ್ತಾವಲ್ಲ ರಸ್ತೆಯಲ್ಲಿ, ಅದು ಬರೋಕ್ಕೆ ಹೇಳಿ. ಒಂದಷ್ಟು ಹಣ್ಣಿನ ಗಿಡ ಹಾಕ್ಬಿಟ್ಟು ಬಿಟ್ಬಿಡಿ, ನೋಡೋಣ ಬರುತ್ತೆ ಅಂತ. ಆ ಮಾತಿಗೆ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳ್ಕೊಂಡು ಬರೀ ಇದನ್ನೇ ಡಂಗೂರ ಹೊಡಿತಾವ್ರೆ ರೈತರು ಹೊತ್ತು. ಆದರೆ ಅದು ಮೂಲ ತತ್ವ ಏನು ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಅರೆ ಹೌದಲ್ವಾ, ಇವ್ರು ಹೇಳೋದು ದೊಡ್ಡ ಮರಗಳನ್ನು, ಕಾಡು ಜಾತಿ ಮರಗಳನ್ನು ಹಾಕಿದ್ದೀವಿ, ಅದಕ್ಕೆ ಬೇಕಾದಂಥ ರೆಸಿಸ್ಟೆನ್ಸ್ ಇದೆ, ಅದು ಸ್ವಲ್ಪ ಬೇರೆ ಆಳಕ್ಕೆ ಹೋದ್ರೂ ಸಾಕು, ಅದು ಬದುಕುವಂಥ ಚೈತನ್ಯ ರೂಢಿಸ್ಕೊಳ್ಳುತ್ತದೋ, ಅದು ಬದುಕಿದೆ. ನೀವು ಬೇರೆ ಗಿಡಗಳನ್ನು ಹಾಕಿದ್ರೆ ಬದುಕುತ್ತಾವು, ಅವು ಹೊಟ್ಟೋಗ್ತವೆ.
ಹೌದು. ಅದಕ್ಕೆ ಕಾಡನ್ನು ಮತ್ತು ರಸ್ತೆಯನ್ನು ದಯವಿಟ್ಟು ಹೋಲಿಸ್ಬೇಡಿ. ನೀವು ಮಾಡ್ತಾ ಇರೋದು ಕೃಷಿ, ನಿಮ್ಮ ಕೈಯಲ್ಲಿ ಹಾಕಿ ಬೆಳೆಸ್ತಾ ಇರುವಂಥ ಸಸಿಗಳವು, ಅವೆಲ್ಲವೂ ದವಸ ಧಾನ್ಯ ಹಣ್ಣು ಹಂಪಲು ಎಲ್ಲವೂ ನಿಮ್ಮ ಕೈಯಿಂದನೇ ಬೆಳೆಯುವಂಥದ್ದು, ಅದು ಕಾಡಿಂದ ಬೆಳೆಯೋದಿಲ್ಲ. ಹೌದು. ಕಾಡಿಂದ ಬೆಳೆಯುವಂಥ ಗಿಡಗಳೇ ಬೇರೆ, ಆ ಕಾಡುಗಳು ಗಿಡಗಳೂ ಅಲ್ಲ. ಇವಾಗ ನಾವು ಬೆಳೀತಾ ಇರೋವಂಥದ್ದೆಲ್ಲ ಹೈಬ್ರಿಡ್ ಬೀಡುಗಳು, ಅವು 2 ದಿವಸ ನೀರಿಲ್ಲ ಅಂದರೆ ಒಣಗೋಯ್ತವೆ. ಅದಕ್ಕೋಸ್ಕರ ಅದಕ್ಕೆ ಸಂಪದ್ಭರಿತವಾಗಿ ಆರೈಕೆಯನ್ನು ಒಂದೇ ಸಮ ಮಾಡಬೇಕು. ಅದು ನಮ್ಮ ಕರ್ತವ್ಯ, ಅದು ಜೀವನ ಶೈಲಿ, ರೈತನ ಜೀವನ ಶೈಲಿಯೇ ಅದು. ಬೆಳಗ್ಗೆ ಎದ್ದ ತಕ್ಷಣವೇ ಅವನ ತೋಟವನ್ನು ಸುತ್ತಬೇಕು. ಯಾವುದಕ್ಕೆ ಏನು ಕಮ್ಮಿ ಆಗಿದೆ, ಏನು ರೋಗ ಬಂದಿದೆ, ಯಾಕೆ ಬಂದಿದೆ, ಈ ಅಧ್ಯಯನಗಳು ನಮ್ಮ ಪೂರ್ವಿಕರು ಸದಾ ಮಾಡ್ಕೊಳ್ಳೋರು. ಇವತ್ತು ಎಲ್ಲ IT ಕಂಪ್ನಿಯ ಉದ್ಯೋಗಿಗಳು ಎಲ್ಲ ಕೃಷಿಗೆ ಬರ್ತಾ ಇದ್ದಾರೆ. ಬರಲಿ, ಸಂತೋಷ. ಬಂದರೆ ಅದಕ್ಕೆ ಶ್ರದ್ಧೆ ಬೇಕು. ನಾನು 10 ಗಂಟೆಗೆ ಆಫೀಸ್ಗೆ ಹೋದಂಗೆ ಇಲ್ಲಿಗೆ ಬಂದು ನಾನು ತೋಟ ನೋಡ್ತೀನಿ ಅಂದರೆ ಹೇಗೆ ಸಾಧ್ಯ? ಅದರ ಜೀವನ ಚರಿತ್ರೆಗಳನ್ನು ಅರ್ಥಕೊಳ್ಳೋದು ಹೇಗೆ? ಆ ಗಿಡದ ನ್ಯೂನ್ಯತೆಯನ್ನು ಅರ್ಥಕೊಳ್ಳೋದು ಯಾವಾಗ ಇವರು? ಅವೆಲ್ಲ ಅರ್ಥಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಈ ಕೃಷಿಯ ಮಟ್ಟದಲ್ಲಿ ನಾವು ಹಸ್ತಕ್ಷೇಪ ಮಾಡದೆ ಅದು ಬರೋದಿಲ್ಲ. ಇವಾಗ ಎಷ್ಟೋ ಸರಿ ಇವಾಗ ಟೊಮೊಟೊ ಬೆಳೀತಾ ಇದ್ದಾರೆ ರೈತರು, ಹಾಗೆ ಬೆಳೀತದೆ ಸುಮ್ಮನೆ ಮಲ್ಚಿಂಗ್ ಹಾಕಿದ್ರು. ಯಾಕೆ? ಅಭಿವೃದ್ಧಿ ಆಯಿತು, ವಿಜ್ಞಾನ ತಿಳಿಸ್ಕೊಡ್ತು. ಅರೆ ಮಲ್ಚಿಂಗ್ ಮಾಡ್ಕೊಳ್ಳಿ, ನೀರು ಉಳಿತಾಯ ಆಗುತ್ತೆ, ಕಳೆಗಳಿಲ್ಲ ಅಂದರೆ ಬೆಳೆ ಚೆನ್ನಾಗಿ ಬರುತ್ತೆ, ರೋಗ ರುಜಿನಗಳು ಕಡಿಮೆ ಆಗುತ್ತೆ, ಅದನ್ನು ಮಾಡಿಕೊಂಡ್ರು. ನೀರು ಇವತ್ತು ಹಾಯಿಸ್ಕೊಂಡಿರೋದೇ ನೀರು ಹಾಯಿಸ್ತಾ ಇದ್ದೀವ? ಇಲ್ಲ. ಅದಕ್ಕೆ ಮೈಕ್ರೋ ಟ್ಯೂಬ್ಗಳನ್ನು ಮಾಡ್ಕೊಂಡ್ವಿ. ಅನೇಕ ನೀರಾವರಿ ವ್ಯವಸ್ಥೆಗಳಲ್ಲಿ ಅನೇಕ ವ್ಯವಸ್ಥೆಗಳು ಬಂದಿವೆ ಇವತ್ತು. ಅದನ್ನು ಪ್ರತಿಯೊಬ್ಬರು ರೈತರು ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಾಗ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಅದು ಬಳಸ್ಕೊಳ್ಳೋದು ಮೂಲ ಉದ್ದೇಶ ಏನು? ಅವರು ವಿಜ್ಞಾನವನ್ನು ಸಹಿತ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ. ಅಂದರೆ 4 ಕಾಸು ನಾವು ದುಡಿಬೋದು. ಇವಾಗ ಡ್ರಿಪ್, ನನ್ನದು ಇರೋದೇ 1 ಇಂಚಪ್ಪ ನೀರು, ನಾನು ಹೆಂಗೆ ನಾನು 3 ಎಕರೆ ಮಾಡೋಕ್ಕಾಯ್ತದ ಅಂದರೆ ಈ ಡ್ರಿಪ್ಪರ್ಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಅದರಲ್ಲಿ 2 ಎಕರೆ 3 ಎಕರೆ ಮಾಡ್ತಾಯಿದ್ದೀವಿ, ಸಣ್ಣಗೆ ನೀರು ಕೊಟ್ಕೊಂಡು. ಅದೆಷ್ಟು ಬೇಕೋ ಅಷ್ಟೇ ನೀರು ಕೊಡ್ತಾಯಿದ್ದೀವಿ. ಇದೆಲ್ಲ ವಿಜ್ಞಾನದಿಂದ ಬಂದಂಥ ಆವಿಷ್ಕಾರಗಳು. ಇದನ್ನು ನಾವು ಸ್ವೀಕರಿಸಿದ್ದೀವಿ. ರೈತರು ಅದನ್ನು ಸ್ವೀಕರಿಸಿದ ಮೇಲೆ ಅದಕ್ಕೆ ಮಡಿವಂತಿಕೆಗಳನ್ನು ಮಾಡಬೇಡಿ. ದಯವಿಟ್ಟು ಮಡಿವಂತಿಕೆಗಳನ್ನು ಇಟ್ಕೊಂಡು ಹೋಗಿ ಇದೇ ಸರಿ ಅದೇ ಸರಿ ಅನ್ನೋದಂಥದ್ದನ್ನು ನೀವು ಹೇಳ್ಕೊಂಡು ಹೋಗಬೇಡಿ. ಅದು ಮರಿವಂತಿಕೆ ಆದಾಗ ನಾವೇನು ಬೆಳೆಯೋಕ್ಕಾಗಲ್ಲ. ಇವತ್ತು ಇಲ್ಲ ಆಯ್ಸೋ ನೀರು ಒಂದು ಅರ್ಧ ಎಕರೆನೂ ಆಯ್ಸೋಕ್ಕಾಗಲ್ಲ. ನೀವು ಬರೋ 1 ಇಂಚು ನೀರು ಬೋರಲ್ಲಿ ಯಾಕೆ ಸಾಧ್ಯ? ಬೆಳೆಗಳನ್ನು ಬೆಳೆಯೋಕ್ಕಾಗತ್ತಾ? ಆಗೋದಿಲ್ಲ. ಹೊಸ ಹೊಸ ಆವಿಷ್ಕಾರಗಳಾಗ್ತಾಯಿದೆ. ಆವಿಷ್ಕಾರಗಳನ್ನು ಬಳಸ್ಕೊಳ್ಳಿ, ಉತ್ತಮವಾದ ಬೆಳೆ ತೆಗೀರಿ. ಆದರೆ ಆ ಬೆಳೆಗೆ ಬರುವಂಥದ್ದು ಪೌಷ್ಟಿಕಾಂಶಗಳನ್ನು ವೈಜ್ಞಾನಿಕವಾಗಿ ಇವತ್ತು ಅಧ್ಯಯನಗಳು ನಡೀತಾ ಇದೆ. ಅದಕ್ಕೆ ಯಾಕೆ ತೊಂದರೆಗಳಾಗಿದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಅದನ್ನು ರಾಸಾಯನಿಕವಾಗಿಯೇ ಮಾಡಬೇಕು ಅಂತ ನಾನು ಏನು ನಿಮಗೆ ಒತ್ತಡ ಹೇಳ್ತಾ ಇಲ್ಲ. ರಾಸಾಯನಿಕವಾಗಿ ಮೀರಿ ಹೋದಾಗ ರಾಸಾಯನಿಕವನ್ನು ಪಡಿಲೇಬೇಕಾಗತ್ತೆ ಅಲ್ವಾ? ನಾನು ಆಯುರ್ವೇದಿಕಲ್ಲೇ ವಾಸ ಮಾಡ್ಕೊಳ್ತೀನಿ ಅಂದರೆ ಆಪ್ರೇಷನ್ ಬಂದರೆ ಏನು ಮಾಡ್ತಾರೆ? ಆಯುರ್ವೇದಿಕ್ ಅವರು ಕಳಿಸ್ತಾರೆ, ನೀವು ಹೋಗಿ ಆಸ್ಪತ್ರೆಗೆ ಆಪ್ರೇಷನ್ ಮಾಡಬೇಕಿದ್ದು, ನಾವು ಮಾಡಲ್ಲ ಅಂತ. ಅವರು ಸ್ಕ್ಯಾನ್ ರಿಪೋರ್ಟ್ ತಗೊಂಬನ್ನಿ ಅಂತ ಅವರು ಸ್ಕ್ಯಾನ್ ರಿಪೋರ್ಟ್ ಎಲ್ಲ ತಂದು ನೋಡಾದ್ಮೇಲೆ ಅವರು ಹೇಳ್ತಾರೆ, ಇಲ್ಲ ಇದಾಗಲ್ಲ ಸ್ವಾಮಿ, ನಮ್ಮ ಅಲೋಪತಿಗೆ ನೀವು ಹೋಗ್ಬೇಕಾಗತ್ತೆ ಅಂತ ಅಂದರೆ ಅಂಥ ಮೀರಿದಾಗ ಪ್ರಕೃತಿ ಒಳಗಡೆ ನಾವು ಗಿಡಗಳ ಮರಗಳು ಬಳ್ಳಿಗಳಾಗಲಿ ಆಹಾರ ಪದಾರ್ಥಗಳಾಗಲಿ ಬೆಳೆಯೋ ಸಮಯದಲ್ಲಿ ಅದು ಕಾಯಿಲೆ ರೋಗ ರುಜಿನಗಳು ಜಾಸ್ತಿ ಆದಾಗ ನಾವು ಸಾಧ್ಯವಾದಷ್ಟು ಯೋಚನೆ ಮಾಡಬೇಕು. ಇದು ನಮ್ಮಲ್ಲಿ ಆಗ್ತಾ ಇಲ್ಲ ಸಾವಯವದಲ್ಲಿ, ಹೋಗಿ ಮೊದಲು ಬದುಕನ್ನು ಇಷ್ಟಪಡಿ. ನೀವು ಅದನ್ನು ಬಿಟ್ಬಿಟ್ಟು ಯಾವುದೋ ಐಷಾರಾಮಿ ಕನಸನ್ನು ಕಂಡುಕೊಂಡಿದ್ರೆ ಈ ಬೆಳೆ ಕಳ್ಕೊತೀರಾ. ಅದಕ್ಕೋಸ್ಕರ ಆ ಸಮಯ ಸಂದರ್ಭಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ಒಂದು ಸರಿ ಔಷಧಿ ಹೊಡ್ಕೊಂಡ್ರೆ ಉಳಿಕೊಳ್ಳುತ್ತಾ ಸಸ್ಯ. ನಿಮಗೆ ಒಂದಷ್ಟು ಹಣಕಾಸಿನ ವ್ಯರ್ಥ ಖರ್ಚು ನಿಂತೋಗಿ ಅಟ್ಲೀಸ್ಟ್ ಸ್ವಲ್ಪ ಆದರೂ ಲಾಭ ಆಗುತ್ತೆ, ಅಥವಾ ನೀವು ಹಾಕಿರುವಂಥ ಅಸಲಾದರೂ ವಾಪಸ್ ಬರುತ್ತೆ. ಅದನ್ನೇ ನಾನು ಆಗಲೇ ಹೇಳಿದೆ, ನಾಳೆ ನಮಗೇನೋ ಒಂದು ಕಷ್ಟ ಕಾಲದಲ್ಲಿ ಇರುವಂಥ ರೈತರುಗಳೇ ನಮ್ಮ ಮಧ್ಯೆ ಇರುವಂಥವ್ರು. ಹೌದು, ಅವರಿಗೆ ಇವತ್ತು ಬೆಳೆ ಉಳಿದ್ರೆ ಸಾಕು ಅನ್ನಂಗಿರುತ್ತೆ. ಉಳಿಲೇಬೇಕಾಗಿದೆ ಅವ್ರಿಗೆ. ಉಳಿಲಿಲ್ಲ ಅಂದ್ರೆ ಅವ್ರ ಬದುಕೆ ಇಲ್ಲ, ಅವರಿಗೆ ನಾಳೆ ಬದುಕೇ ಇಲ್ಲ. ಅವನೇನೋ ನಂಬ್ಕೊಂಡಿದ್ದಾರೆ. 1 ಎಕರೆ ಟೊಮಾಟೊ ಹಾಕಿದ್ದೀನಿ, ಮಾರುಕಟ್ಟೆ ನೋಡಿದ್ರೆ ಬೆಲೆ ಇಲ್ಲ. ಅದರಲ್ಲಿ ರೋಗ ರುಜಿನ ಬಂದೆಲ್ಲ ಹೊರಟೋದ್ಮೇಲೆ ಇವರು ಬೇವಿನೆಣ್ಣೆ ಹೊಡಿ, ಗಂಜಲ ಹೊಡಿ, ಅದೊಡಿ ಇದೊಡಿ ಅಂದರೆ ನಾನು ಅದನ್ನು ಹೊಡ್ಕೊಂಡಿದ್ದು ನನ್ನ ಬದುಕನ್ನು ಏನು ಮಾಡ್ಕೊಳ್ಳಿ? ಅದೇ ಬೆಂಕಿ ಹಾಕೊಂಡು ಸುಟ್ಕೋಬೇಕಾಗತ್ತೆ ನಾನು. ಅದೇ ಈ ಪರಿಸ್ಥಿತಿಗೆ ಬರುತ್ತೆ. ಸಮಯ ಸಂದರ್ಭಗಳು ಬಂದಾಗ ಏನು ನಾನು ಹೇಳಿದೆ, ಮನುಷ್ಯನಿಗೆ ಆರೋಗ್ಯ ಪೂರ್ಣವಾಗಿ ವ್ಯತ್ಯಾಸ ಆದಾಗ ಅಲೋಪತಿಗೆ ಹೋಗಿ ಅಂದಾಗ ಹೋಗಲೇಬೇಕಾಗತ್ತೆ. ಇಲ್ಲಿ ಬೆಳೆ ಉಳಿಸ್ಕೊಳ್ಬೇಕು, ನಮ್ಗೆ ಅದು ಮುಖ್ಯ. ಮನುಷ್ಯ ಉಳಿಬೇಕಲ್ಲಿ. ಉಳಿದೇ ಇದ್ರೆ ನಾನು ಆಯುರ್ವೇದಿಕಲ್ಲೇ ನಾನು ತೊಗೊಳ್ತೀನಿ, ಜೀವನ ಎಲ್ಲ ಆಯುರ್ವೇದಿಕನೇ ಮಾಡ್ತೀನಿ ಅಂತ ಹೋದರೆ ಮನುಷ್ಯನ ಕಳ್ಕೊಬೇಕಾಗತ್ತೆ, ಇಲ್ಲಿ ಬೆಳೆ ಕಳ್ಕೊಬೇಕಾಗತ್ತೆ. ಅದನ್ನು ಕೂತ್ಕೊಂಡು ಶಾಂತವಾಗಿ ಯೋಚನೆ ಮಾಡಿ ಯಾವುದು ಸಮಯ ಸಂದರ್ಭಗಳು ಬಳಸ್ಕೋಬೇಕಾಯ್ತೋ ಅದನ್ನು ಬಳಸ್ಕೊಂಡು ಆ ಬೆಳೆನೂ ಉಳಿಸ್ಕೊಳ್ಳಿ, ನಿಮ್ಮ ಬದುಕನ್ನು ಉಳಿಸ್ಕೊಳ್ಳಿ. ಇದು ನನ್ನ ಅನಿಸಿಕೆ. ಸಾವಯವ ಕೃಷಿಗೆ ಇದು ಅಗತ್ಯ ಬೇಕೇ ಬೇಕು ಅನ್ನುವಂಥವು ಏನಾದ್ರು ಇದಾವ? ವೈಜ್ಞಾನಿಕವಾಗಿ ತುಂಬ ಬೆಳವಣಿಗೆಯನ್ನು ಕಂಡಿದೆ ಇವತ್ತು.
ನಾವು ಹಿಂದೆ ನಾನು ವ್ಯವಸಾಯ ಕ್ಷೇತ್ರಕ್ಕೆ ಬಂದಾಗ ಇದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಆ ಮೂಲಭೂತವಾಗಿ ಏನೇನು ಬೇಕೋ ಪರಿಕರಗಳಿಂದ ಹಿಡಿದು ಎಲ್ಲವೂ ಯಾಂತ್ರೀಕರಣದಿಂದನೂ ಹಿಡಿದು ಎಲ್ಲವೂ ಬದಲಾವಣೆ ಆಗಿದೆ. ಇಡೀ ಕೃಷಿಯ ವ್ಯವಸ್ಥೆಯೇ ಬದಲಾವಣೆ ಆಗಿದೆ. ಹಿಂದೆ ಪ್ರತಿಯೊಂದಕ್ಕೂ ಎತ್ತುಗಳನ್ನೇ ಕಟ್ಕೊಂಡು ಮಾಡಬೇಕಾಗಿತ್ತು, ಬೇರೆ ಇರಲಿಲ್ಲ, ಸಣ್ಣ ಸಣ್ಣ ವೀಡ್ ಇರಲಿಲ್ಲ. ಇವತ್ತೇನು ಬ್ರಷ್ ಕಟ್ಟರ್ ಅಂತ ಹೇಳ್ತಾ ಇದ್ದೀವಿ, ಕಳೆಗೆ ಆ ಹೆಗಲು ನೇತಾಕೊಂಡು ಬರ ಅಂತ ಹೊಡೆದಾಗ್ತಾ ಇದ್ದೀವಿ. ಸುಮಾರು ಕಾರ್ಮಿಕರ ಕೊರತೆಯನ್ನು ನೀಗಿಸ್ಕೊಳ್ಳೋದಕ್ಕೆ ಅದೊಂದು ಕಾರಣ ಆಗಿದೆ. ಸಣ್ಣ ಸಣ್ಣ ಟಿಲ್ಲರ್ಗಳು ಬಂದಿವೆ. ಅವರಿಗೆಲ್ಲ ಆ ಅನ್ವೇಷಣೆಯನ್ನು ಮಾಡಿದಂಥ ಎಲ್ಲ ಪ್ರಬುದ್ಧರಿಗೆ ನಾನು ಇಲ್ಲಿಂದ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಆ ಯಂತ್ರಗಳು ಬರದೇ ಇದ್ದರೆ ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ ಕೃಷಿಯನ್ನು, ಇವತ್ತಿನ ಕಾಲದ ಕೃಷಿಯನ್ನು ಮಾಡೋಕ್ಕಾಗೋದಿಲ್ಲ. ಜೊತೆಗೇನಾಗಿದೆ, ವಯಸ್ಸು ಕಳೆದಂತೆ ದೈಹಿಕ ಶಕ್ತಿ ಕಡೆ ಕುಂದಿದೆ. ಇವತ್ತಿನ ಯುವಜನಾಂಗ ಗುದ್ಲಿ ಎತ್ತು ಅಂದರೆ ಅಗಿಯೋ ಮಟ್ಟದಲ್ಲಿ ಇಲ್ಲ. ಅವರು ಬೆವ್ತು ಕೂತ್ಕೊಳ್ತಾರೆ, ಒಂದಷ್ಟುದ್ದ ಅಗಿಯೋದ್ರೊಳಗೆ ಆಗೋದೇ ಇಲ್ಲ. ಇವತ್ತು ಯಾಂತ್ರೀಕರಣ ಇಲ್ಲ ಅಂದರೆ ಸಾಧ್ಯವೂ ಇಲ್ಲ, ಕೃಷಿ ಆಗೋದು ಇಲ್ಲ. ಅದರ ಜೊತೆಗೆ ಯಾವ ಕಾರ್ಮಿಕರು ಸಿಗೋದಿಲ್ಲ. ಕಾರ್ಮಿಕರ ನೋವನ್ನು ಉಂಡಿದಂಥ ರೈತರುಗಳಿಗೆ ಗೊತ್ತು ಆ ಕಷ್ಟ ಏನು. ಅದನ್ನು ಮನೆ ಮಕ್ಕಳನ್ನ ಎಲ್ಲಿ ಎಳೆದು ಕರ್ಕೊಂಬಂದು ಹೊಡೆದು ಒಂದು ಹೂವು ಬಿಡಿಸೋದಾಗಲಿ, ಕಾಯಿಗಳನ್ನು ತೆಗೆಯೋದಾಗಲಿ, ಟೊಮೊಟೊ ಬಿಡಿಸೋದನ್ನಾಗಲಿ, ಸೊಪ್ಪುಗಳನ್ನು ಕೀಳೋದಾಗಲಿ, ಅವರು ಎಷ್ಟು ಮಕ್ಕಳ ಮಂದಿಗೆ ಹಿಂಸೆ ಕೊಟ್ಟು ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅಂತ ಆ ಮಾಡಿದಂಥ ಅವ್ರಿಗೆ ಚೆನ್ನಾಗಿ ಮನವರಿಕೆ ಆಗುತ್ತೆ. ಹೌದು, ನಾವು ಈ ಸತ್ಯ, ಈ ಘಟನೆಗಳನ್ನು ನಾವು ಮಾಡಿಕೊಂಡಿದ್ವಿ ಬದುಕಲ್ಲಿ ಅಂತ. ಆದರೆ ಇವತ್ತು ಯಾಂತ್ರೀಕರಣ ಆಗಿರೋದ್ರಿಂದ ಬೇಕಾದಷ್ಟು ಅನುಕೂಲತೆಗಳಿವೆ. ಅದೊಂದು ಇವತ್ತು ಕೃಷಿ ಮಾಡೋರಿಗೆ ಒಂದು ಸೌಲಭ್ಯ. ನನ್ನ ಬದುಕಲ್ಲಿ ಹಿಂದೆ ಯಾಂತ್ರೀಕರಣಗಳಿಲ್ಲ. ಅವತ್ತು ಭಾಳ ಕಷ್ಟದ ಬದುಕವತ್ತು. ಪ್ರತಿಯೊಬ್ಬಕ್ಕೂ ಒಂದು ಗುಂಡಿ ತೆಗಿಬೇಕಾದ್ರೂ ಬಾಳಬೇಕು, ಒಂದು ಅಡಿಕೆ ಗುಂಡಿ ಅವನ್ನ ಯಾರನ್ನೋ ಹಿಡ್ಕೊಂಬಂದು ಗುಂಡಿ ತೆಗೆದು ಸಸಿ ನಟ್ಟಿ ಮಾಡಬೇಕಾಗಿತ್ತು. ಬಹುಶಃ ಅದೆಲ್ಲ ಇದ್ದಿದ್ರೆ ಇನ್ನೊಂದು 10 ವರ್ಷ ಉಳಿತಿತ್ತು ಅಂತ ಉಳಿತದೆ. ಇವತ್ತು ಏನೂ ಇಲ್ಲ, ಗುಂಡಿ ತೆಗೆಯೋದು ಕೇವಲ 2 ನಿಮಿಷದಲ್ಲಿ ಒಂದೊಂದು ಗುಂಡಿ ಆಗ್ತವೆ. ಅಂತ ಹಿಡಿದ್ರೆ 2 ನಿಮಿಷಕ್ಕೆ ಒಂದು ಗುಂಡಿ, ಅಡಿಕೆ ಗುಂಡಿ ಆಯಿತು, ತೆಗೆದು ಒಂದು ಬಾಳೆ ಗುಂಡಿ ಆಯಿತು. ಇವತ್ತು ಕೃಷಿ ಸ್ವಲ್ಪ ಸುಲಭ ಆಗಿದೆ, ಯಾಂತ್ರೀಕರಣದಿಂದ ಸುಲಭ ಆಗಿದೆ. ಆದರೆ ಹಣದ ಚೈತನ್ಯ ಬೇಕು ಅಷ್ಟೇ. ಅಂದರೆ ರೈತ ತಾನು ಇನ್ಯಾವ್ಯಾವುದಕ್ಕೋ ಖರ್ಚು ಮಾಡಿ ಯಾವುದೋ ಭ್ರಮೆಗೆ ಒಳಪಡೋ ಬದಲು ಈ ಥರ ಯಾಂತ್ರೀಕರಣ ಎಚ್ಚರಿಕೆ ವಹಿಸಬೇಕು. ಯಾಂತ್ರೀಕರಣದಲ್ಲೂ ಸುಮ್ಮನೆ ಯಾರ್ಯಾರೋ ತೋರಿಸಿದ್ದು, ಯೂಟ್ಯೂಬಲ್ಲಿ ತೋರಿಸಿದ್ದು, ಅಲ್ಲಿ ಇಲ್ಲಿ ಎಕ್ಸಿಬಿಷನಲ್ಲಿ ತೋರಿಸಿದ್ದೆಲ್ಲ ದಯವಿಟ್ಟು ತೊಗೋಬೇಡಿ. ಹೋಗಿ 4 ಜನ ರೈತರ ಹತ್ರ ಅವ್ರ ಫೋನ್ ನಂಬರ್ ಈಸ್ಕೊಳ್ಳಿ, ಅವ್ರ ಹತ್ರಕ್ಕೆ ಹೋಗಿ ಆ ಸಮಸ್ಯೆಯನ್ನು ಕೇಳಿ, ನೀವು ಹೇಗೆ ತೊಗೊಂಡಿದ್ದೀರಾ, ವರ್ಷಾನುಗಟ್ಟಲೆ ಆಯಿತು, ಹೇಗೆ ಪರವಾಗಿಲ್ವಾ, ಅವರ ಒಪ್ಪಿಗೆಯನ್ನು ಪಡೆಯೋವರೆಗೂ ನೀವು ಯಂತ್ರಗಳನ್ನು ತೊಗೋಬೇಡಿ ಅಂತ ನಾನು ಸಲಹೆ ಹೇಳ್ತೀನಿ. ಕಾರಣ ಏನು ಅಂದರೆ, ಹೊಸ್ದಾಗಿ ಹೋಗ್ಬಿಟ್ಟು ಏನೋ ಒಂದು ಸಿಕ್ತು ಅಂತ ತೊಗೊಂಬಂದರೆ ಅದೇನಾದ್ರು ಸ್ವಲ್ಪ ಸರಿಯಾಗಿ ನಡೀಲಿಲ್ಲ ಅಂದರೆ ಕಷ್ಟ ಅನುಭವಿಸೋದು ರೈತಾನೆ. ಸಾವಿರಾರು ರೂಪಾಯಿ ದುಡ್ಡನ್ನು ಕೊಟ್ಟು ಕಳ್ಕೊಂಡಿರ್ತಾನೆ. ಅದಾಗೋದು ಬೇಡ. ಅದರಿಂದ 4 ಅಲ್ಲ 10 ಕಡೆ ವಿಚಾರಿಸಿ ಅದರ ಅನುಭವವನ್ನು ಪಡೆದು ಯಂತ್ರಗಳನ್ನು ತೆಗೆದುಕೊಳ್ಳಿ. ಕೃಷಿ ಸ್ವಲ್ಪ ಸುಲಭ ಆಗ್ತದೆ. ನಮ್ಮ ಬದುಕಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಿದ್ವಿ. ಇವತ್ತಿನ ಜನಾಂಗಕ್ಕೆ ಆ ಕಷ್ಟಗಳಿಲ್ಲ. ಒಂದು ಸಾಮಾನು, ಒಂದು ತೆಂಗಿನಕಾಯಿ ತೊಗೊಂಡು ಹೋಗ್ಬೇಕಾದ್ರೂ ಇವತ್ತೊಂದು ಟ್ರಾಲಿ ಇದೆ. ಸ್ಟಾರ್ಟ್ ಮಾಡಿದ್ರೆ ಸರರ ಅಂತ ಹೋಗುತ್ತೆ, ಅಲ್ಲಿ ಕಾಯಿ ಹಾಕ್ಕೋತೀವ, ನೀವು ಎಲ್ಲಿಗೆ ಬೇಕೋ ಶೆಡ್ ಹತ್ತಿಗೆ ತೊಗೊಂಬಂದು ಬಿಡ್ತಾ ಇದ್ದೀರ. ಅಂದರೆ ಪ್ರತಿಯೊಂದು ಯಾಂತ್ರೀಕರಣ ಆಗಿರೋದ್ರಿಂದ ವ್ಯವಸಾಯ ಸುಲಭ ಆಗಿದೆ. ಕಾರ್ಮಿಕರ ಮೇಲೆ ನಾವು ಡಿಪೆಂಡ್ ಆಗೋದು ಸ್ವಲ್ಪ ಕಡಿಮೆ ಆಗಿದೆ. ಅವು ಇಲ್ಲ ಅಂದಿದ್ರೆ ವ್ಯವಸಾಯ ಎಷ್ಟೊತ್ತಿಗೆ ನಿಂತೋಗಿರೋದು. ಇವತ್ತು ಎಷ್ಟೋ ಮನೆಗಳಲ್ಲಿ ವ್ಯವಸಾಯ ನಿಂತೋಗಿದ್ದಾರೆ. ಆಳಿಲ್ಲ, ಯಾರು ಮಾಡೋಣ. ಮೊದಲೇ ನೀರಿಲ್ಲ, ಅದ್ರ ಜೊತೆಲಿ ಆಳುಗಳಿಲ್ಲ ಅಂದರೆ ಯಾರಿಗೋಸ್ಕರ ಮಾಡಬೇಕು. ನಾನು ಒಂದು ಸರಿ ಯಾರಿಗೋ ಒಬ್ಬರು ಸ್ನೇಹಿತರಿಗೊಂದು ಕೆಟ್ಟ ಪದವನ್ನು ಬಳಸಿ ಹೇಳಿದೆ, ಈ ಕೆಟ್ಟ ಸಮಾಜಕ್ಕೆ ನಾನು ರಾತ್ರಿ 2 ಗಂಟೆಗೆ ರಾತ್ರಿ ಕರೆಂಟ್ ಕೊಡ್ತಾನೆ, ಆವಾಗ ನಾನು ಹಾವು ನೋಡೋಂಗಿಲ್ಲ, ಚೇಳು ನೋಡೋಂಗಿಲ್ಲ, ಹೋಗಿ ನೀರು ಬಿಟ್ಟು ನೀರು ಹರಿಸ್ಬೇಕು. ಯಾರಿಗೆ? ಇಂಥ ಸಮಾಜಕ್ಕೆ. ಈ ಸಮಾಜಕ್ಕೆ ನಾನು ಎದ್ದೊಳ್ಬೇಕು ಅಂತ ಅವ್ರಿಗೊಂದು ಕೆಟ್ಟ ಪದ ಬಳಸಿ ಹೇಳ್ದೆ. ಅವರು ನಗ್ತಾಯಿದ್ರು, ಇಲ್ಲ ಸರ್ ಎಂಥ ಮಾತು ಹೇಳ್ಬಿಟ್ರಿ ನೀವು, ಆ ಶ್ರಮನ ಅರ್ಥಕೊಳ್ತಾ ಇಲ್ಲ ಸಮಾಜ ಅಂತ. ಪ್ರತಿಯೊಬ್ಬ ರೈತನ ಬದುಕಿನಲ್ಲೂ ಇದೆ. ನೀರು ಬಿಡಬೇಕು, ಟೈಮ್ ಆಗುತ್ತೆ, ಅವನು ಕೊಟ್ಟ ಹೋಯ್ತು 1 ಗಂಟೆ ಹೋಯ್ತು, ತಿರ್ಗಾ ಓಡಬೇಕು, ಹಾಕ್ಬೇಕು, ತಿರ್ಗಾ ಹರಿಸ್ಬೇಕು. ನಾವು ಮಾತಾಡಬೇಕಾದ್ರೆ 108 ಸರಿ ನಾವು ಹೇಳ್ತೀವಿ. ನಮ್ಮ ರಾಜಕಾರಣಿಗಳು ಕೂಡ ಏನು ಅಂತ ಹೇಳಿದ್ರೆ, ಅವರು ರೈತ ಬೆನ್ನೆಲುಬು, ರೈತ ಇಲ್ಲ ಅಂದ್ರೆ ಹಾಗೆ, ರೈತ ಇಲ್ಲ ಅಂದ್ರೆ ಹೀಗೆ, ನಾವು 108 ಮಾತಾಡ್ತೀವಿ. ಅದೇ ನಮ್ಮನ್ನು ತೆಗೆದು ಮೇಲೆ ಕಟ್ಟು ಕುಣಿಸಿ ಅಲ್ಲಿಂದ ತೆಳ್ಬಿಡ್ತಾ ಇದ್ದಾರೆ. ಆದ್ರೆ ರೈತನ ಕತೆಗಳು ಇಲ್ಲಿ ನಿಂತ್ಕೊಂಡುತ್ತೆ. ಎಲ್ಲಿ ಅಂದ್ರೆ ರಾತ್ರಿ 3 ಗಂಟೆಗೆ 3 ಫೇಸ್ ಕೊಡ್ಬೇಕಾದ್ರೆ, ಹೌದು,
ಅವ್ನು ಕೊಡೋದೇ 3 ಗಂಟೆಗೆ. 3 ಗಂಟೆಗೆ ಕೊಡ್ತಾರೆ. ಏನು ಮಾಡ್ತೀರಿ? ಇಲ್ಲಿ ಹಾವು, ಇವತ್ತು ಹಾಕಿದ್ದಾನೆ 2 ಗಂಟೆಯಿಂದ ಕೊಡ್ತೀನಿ ಅಂತ. ಹಾವು, ಚಿರತೆ ಏನ್ ಬೇಕಾದ್ರೂ ಇರ್ಬೋದು. ಇದ್ರ ಮಧ್ಯದಲ್ಲಿ ಆ ಕತ್ಲೆ ಒಳಗಡೆ ನನಗೆ ಯಾರು ಹೆಂಡತಿ ಮಕ್ಳಿಲ್ವೇ? ಹೌದು. ನನಗೆ ರಕ್ಷಣೆ ಯಾರಿಗೆ? ನಾವು ಸತ್ತು ಇನ್ನೊಬ್ರಿಗೆ ನಾವು ಇನ್ನೇನೋ ಒಂದು ಬೆಳೆದು ಕೊಡಬೇಕು, ಬೆಳಕು ಕೊಡುವಂಥದ್ದು. ಅವಾಗ ನಾನು ಆ ಸಮಯದಲ್ಲಿ ಎದ್ದು ಇವೆಲ್ಲ ಮಾಡೋದ್ರಿಂದ ಸಮಾಜಕ್ಕೆ ಒಂದಿಷ್ಟೇನೋ ಆಹಾರ, ಕಷ್ಟನೋ ಸುಖನೋ ಮನೆ ಮಂದಿ ಮಾಡಿ ತಗೊಂಡೋಗಿ ಹಾಕ್ತಾ ಇದ್ವಿ. ಚೈತನ್ಯ ಇದ್ದರೆ ಇವತ್ತು ರೈತರಿಗೆ ಚೈತನ್ಯ ಬರಬೇಕು ಅಂತ ಒಂದೇ ಒಂದು ಉದ್ದೇಶ ನಾನು ಹೇಳೋದು. ಹಣದ ಚೈತನ್ಯವನ್ನು ರೂಢಿಸ್ಕೊಂಡು ಈ ಕೃಷಿಯನ್ನು ಬಿಟ್ಬಿಡಿ ಅಂತೀನಿ. ಹಣದ ಚೈತನ್ಯವನ್ನು ರೂಢಿಸ್ಕೊಂಡು ಈ ಕೃಷಿನ ಬಿಡಿ, ಬೇರೆ ವ್ಯವಹಾರಕ್ಕೆ ಹೋಗಿ. ಈ ನೋವು ಯಾತನೆಗಳನ್ನು ಯಾವ ರೈತ ಅನುಭವಿಸಿದನೋ ಅವನು ಎಲ್ಲವೂ ನನ್ನ ಮಾತಿಗೆ ವಿರುದ್ಧ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆ ನೋವನ್ನು ಅನುಭವಿಸ್ತಾ ಇರೋನು ಸ್ವತಃ ಅವನಿಗೆ ಗೊತ್ತು. ಸಾಯೋನು ತಾನೇ ಬಲ್ಲ ನೋವ ಅಂತ ಒಂದು ಹಾಡಿದೆಯಲ್ಲ, ಆ ನೋವನ್ನು ಅವನಿಗೆ ಗೊತ್ತು ಏನಾಗ್ತಾ ಇದೆ ಅಂತ. ಒಂದು ಬೆಳೆ ಹೋಗುತ್ತೆ, ನೀರು ಕಟ್ಟಲಿಲ್ಲ ಅಂದರೆ, ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾ ನೀರು ಕಟ್ಟಪ್ಪ, ಮಗರಿಗೆ ಹೇಳ್ತಾನೆ. ಎಲ್ರಿಗೂ ಹಿಂಸೆ ಕೊಟ್ಕೊಂಡು ಬದುಕಬೇಕು ಇಲ್ಲಿ ಅಪ್ಪ ಅಮ್ಮದಿರು. ಅದಕ್ಕೆ ಸಾಕಾಗೋಗಿದ್ದಾರೆ ಮಕ್ಕಳು. ನಮಸ್ಕಾರ ಹೇಳ್ಬಿಟ್ಟು ಅಯ್ಯೋ ನೀನೇನಾರ ಮಾಡ್ಕೊ ಇರೋವರೆಗೂ ನಾನೆಲ್ಲೋ ಬೆಂಗಳೂರಿನಲ್ಲಿ 15,000 ಕೊಟ್ಟರು ಸಾಕು, ನಾನು ಹೋಗ್ತೀನಿ ಜೀವನಕ್ಕೆ, ನನ್ನ ಜೀವನ ಹೆಂಗೋ ಮಾಡ್ಕೋತೀನಿ, ಬಿಟ್ಬಿಡಪ್ಪ ನನ್ನ. ಆ ಮಟ್ಟಕ್ಕೆ ಬಂತು ಕೃಷಿ. ಕಾರಣ ಏನು ಅಂದರೆ ಇವತ್ತಿರುವಂಥ ರಾಜಕಾರಣಿ ಮತ್ತು ರಾಜಕೀಯ ವ್ಯವಸ್ಥೆಗಳು ರೈತರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು, ಇದಾಗಿದೆ. ಇದರ ಸುಖ ಅವದೇ ಉಂಡುತ್ತೆ, ಈ ಸಮಾಜನೇ ಉಳ್ಳುತ್ತೆ, ಇದೇನು ದೊಡ್ಡದೇನಿಲ್ಲ. ಹೀಗೆ ಪ್ರತಿಯೊಬ್ಬರೂ ಕೃಷಿಯನ್ನು ಬಿಡ್ತಾ ಬಂದರೆ ಆಹಾರ ಏನು ಆಕಾಶದಿಂದ ತರ್ತಾರೆ? ಮತ್ತೆ ಬೆಳಿಲೇಬೇಕು. ಬೆಳಿಲಿಲ್ಲ ಅಂದರೆ ಎಲ್ಲಿ ಆಹಾರ ಸಿಗುತ್ತೆ ಸಮಾಜಕ್ಕೆ? ಇದು ಈ ತೊಡಕು ಮುಂದಕ್ಕೆ ಇನ್ನು ಕಟ್ಟಿಟ್ಟ ಬುತ್ತಿ. ಇದು ಇನ್ನು ಸ್ವಲ್ಪವೇ ಕೆಲವೇ ವರ್ಷಗಳಲ್ಲಿ. ಇವತ್ತು ಕಾರ್ಮಿಕರಿಲ್ಲ, ಕಾರ್ಮಿಕರ ಕೊರತೆ ಅಂತೂ ಸಾಕಾಗೋಗಿದ್ದಾರೆ. ಪ್ರತಿಯೊಬ್ಬ ರೈತರು, ಯಾವ ರೈತರು ಕೇಳಿದ್ರು ಅಯ್ಯೋ ಇಲ್ಲಣ್ಣ ನನ್ನ ಹತ್ರ ಯಾವ ಆಳು ಇಲ್ಲ, ನಾವೇ ಒದ್ದಾಡ್ತೀವಿ, ಹೆಂಡ್ತಿ ಕರ್ಕೊತೀನಿ, ಮಗಳು ಬರಲ್ಲ, ಅವಳು ಸ್ಕೂಲ್ಗೆ ಹೋಗ್ತಾಳೆ, ಕಳ್ಕೊತೀನಿ, ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಮಾಡ್ತಾ ಇರೋವಂಥದ್ದು ಬದುಕನ್ನು ಕಟ್ಕೊಳ್ಳೋಕ್ಕೆ ಹಣದ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ. ಹಣದ ವ್ಯವಸ್ಥೆ ಇತನಿಗೆ ತಾಕತ್ತು, ರಾಜಕಾರಣಿ ಥರ ಯಾವುದೋ ತಲೆ ಹೊಡೆದು ಸಂಪಾದನೆ ಮಾಡ್ದಂಗೆ ಮಾಡಿದಿದ್ರೆ ಅವನಿಗೆ ಬೇಕೇ ಆಗ್ತಿರ್ಲಿಲ್ಲ. ಇದ್ಯಾಕೆ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ? ಒಬ್ಬ ರಸ್ತೆಯಲ್ಲಿ ಕೂತ್ಕೊಂಡಿರೋ ಬ್ರೋಕರು ಜಮೀನು ವ್ಯಾಪಾರ ಮಾಡಿಸ್ತಾನೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಡ್ತಾನೆ, ಅವನು ಆರಾಮಾಗಿ ಗಾಡೀಲಿ ಓಡಾಡ್ತಿರ್ತಾನೆ. ನಾವು ಅವನ ಮಕ ನೋಡ್ಕೊಂಡು ಸುಮ್ಮನಿರೋದು. ಹಿಂಗಾಗಿದೆ ಇವತ್ತು ಸಮಾಜ. ಅದರಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ. ರೈತರು, ಪ್ರತಿಯೊಂದು ರೈತರು ಯೋಚನೆ ಮಾಡಿ ಯಾವ ಬೆಳೆಯನ್ನು ಇಟ್ಕೊಂಡ್ರೆ ನಾವು ಉಳಿತೀವಿ ಅನ್ನೋವಂಥ ಮಟ್ಟಕ್ಕೆ ನೀವು ಯೋಚನೆ ಮಾಡಿ. ಎಲ್ಲ ಬೆಳೆಗಳನ್ನು ಬೆಳೆಕೊಂಡು ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ದಯವಿಟ್ಟು ಕೈ ಹಾಕಬೇಡಿ ಅಂತ ನಾನು ವಿನಂತಿಸ್ಕೊಳ್ತೀನಿ. ಆಳುಗಳ ಕೊರತೆ ಇದೆ, ಮಾರುಕಟ್ಟೆಯ ತೊಂದರೆ ಇದೆ. ಮಾರುಕಟ್ಟೆಗೆ ಹೋದರೆ ಬಾಯಿಗೆ ಬಂದಂಗೆ ಕೇಳ್ತಾರೆ. ಇಲ್ಲಿಂದ ಹೊತ್ಕೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಒಂದು ಬಾಯಿಗೆ ಬಂದಂಗೆ ಕೇಳಿದ್ರೆ ಏನು ಮಾಡಬೇಕು? ಎಷ್ಟೋ ಸರಿ ರಸ್ತೆಯಲ್ಲಿ ಸುರಿದೋಗಿರ್ತಾರೆ ಹೂವು, ಟಮಾಟೊ ಎಲ್ಲ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಅದ್ರ ಶ್ರಮ ಏನು? ಅದನ್ನು ಬೆಳೆದಂಥವನಿಗೆ ಶ್ರಮ ಗೊತ್ತೇ ಹೊರತು ಬೇರೆ ಬೀದಿಲಿ ಹೋಗೋನೆ ನೋಡೋ ಟೊಮಾಟೊ ಅವನ ಸುರಿದೋಗೋನೆ ಅಂತ ಅಂದ್ಕೊಂಡು ಹೋಗ್ತಾನೆ ಹೊರತು. ಆದರೆ ಆ ಟೊಮಾಟೊ ಬೆಳಿಬೇಕಾದ್ರೆ ಆ ಮನೆ ಮಂದಿ ಎಷ್ಟು ನೋವು ತಿಂದಿದ್ದಾರೆ, ಎಷ್ಟು ಹಗಲು ರಾತ್ರಿಗಳು ಶ್ರಮ ಪಟ್ಟಿದ್ದಾರೆ ಅನ್ನೋವಂಥದ್ದು, ಆ ಕಷ್ಟದ ಅರಿವೇ ಇಲ್ಲ ಅವರಿಗೆ, ಆ ಸಮಾಜಕ್ಕೆ ಇಲ್ಲ. ನಾನು ಅದಕ್ಕೆ ಬೈಯೋದು, ಆ ಸಮಾಜ ಸರಿ ಇಲ್ಲ ಅಂತ. ಅಂಥ ಸಮಾಜಕ್ಕೆ ನಾವು ಹಗಲು ರಾತ್ರಿ ಶ್ರಮ ಪಟ್ಟು ತೊಗೊಂಡೋಗೆಲ್ಲ ಆಗ್ತಾಯಿದ್ದೀವಿ. ಅದಕ್ಕೆ ರೈತರು ಎಚ್ಚೆತ್ಕೊಳ್ಳಿ ಅಂತಲೇ ನನ್ನ ವಿನಂತಿ. ಎಚ್ಚೆತ್ಕೊಳ್ಳಿ. ನೀವು ಹಣಕಾಸಿನಲ್ಲಿ ವ್ಯವಸ್ಥೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಪ್ರಬುದ್ಧರಾಗಿ ಅದರಲ್ಲಿ ಉಳಿಕೆ ಮಾಡಿಕೊಂಡು ಹೆಂಗೋ ಬೆಳೀರಿ. ಬರುವಂಥ ಬೆಳೆಗಳು ಸಣ್ಣದೇ ಬೆಳೆ ಆದರೂ ಸಹಿತ ಹಣಕಾಸು ಬರುವಂಥ ಬೆಳೆಗಳನ್ನು ಬೆಳೀರಿ. ಯಾರೋ ಮಾತುಗಳನ್ನು ಕೇಳಿ ಅಷ್ಟು ಲಕ್ಷ ದಯವಿಟ್ಟು ಹೋಗಬೇಡಿ. ಗಂಧ ಬೆಳೀರಿ, ಅದು ಬೆಳೀರಿ. ಅವನ್ಯಾರೋ ಪುಣ್ಯಾತ್ಮ ಆಫ್ರಿಕಾದು ಕರಿ ಮರ ಅಂತೆ, ಅದು ಒಂದು ಮರ 5 ಕೋಟಿ ಆಗುತ್ತಂತೆ. 5 ಕೋಟಿ ಅಂತ ಅಪ್ಪ, ನಮ್ಮನ್ನೇನು ಕೋತಿಗಳು ಮಾಡ್ಕೊಂಬಿಟ್ರೋ ಏನೋ ಅಂತ ಅನಿಸ್ತೈತೆ. ಅಲ್ಲ, ಆ ಥರದ ಭಾವನೆಗಳನ್ನು ಹರಡ್ತಾ ಇದ್ದಾರೆ ರೈತರಿಗೆ. ದಯವಿಟ್ಟು ಆ ಭ್ರಮೆಗೆ ಒಳಪಡೋದು ಬೇಡ. ನಮಗಿರುವಂಥ ಭೂಮಿಯಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮರಗಳನ್ನು, ಯಾವುದು ಫಲ ಕೊಡ್ತಾವೋ ನಮ್ಮನ್ನು ಉಳಿಸುತ್ತೋ ಅಂಥವನ್ನ ಬೆಳೆಯೋಣ. ಈ ಕೋಟಿ ಮರಗಳು ಬೇಡ ನಮಗೆ, ಗಂಧವೂ ಬೇಡ, ಈ ಮರಗಳು ಬೇಡ. ನಾವು ಯಾರು ಆ ಕೋಟ್ಯಾಧೀಶರು ಆಗೋದಂತೂ ಬೇಡ. ನಾವು ನೆಮ್ಮದಿಯಾಗಿ ಬದುಕುವಂಥದ್ದು ವ್ಯವಸ್ಥೆಗೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಳ್ಳೋಣ. ಇದು ನಾನು ಪ್ರತಿಯೊಬ್ಬ ರೈತರಲ್ಲೂ ನಾನು ವಿನಂತಿಸ್ಕೊಳ್ತೇನೆ, ಈ ಥರನೇ ಬದುಕಿ ಅಂತ. ಸಾವಯವ ಕೃಷಿಯಲ್ಲಿ ಜೀವಾಮೃತದ ಬಳಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ನಾನು ಹಿಂದಿನ ಬಾರಿ ನಿಮ್ಮ ತೋಟವನ್ನು ವಿಸಿಟ್ ಮಾಡಿದಾಗಲೂ ಕೂಡ ನೀವು ನಿಂತು ಹೋದಂತಹ ಜೀವಾಮೃತ ಘಟಕ, ಹೌದು, ಅದನ್ನು ನೀವು ತೋರಿಸಿದ್ರಿ. ಹೌದು. ಸೊ ಆ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ? ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಆ ಜೀವಾಮೃತದ ಮಹತ್ವ ಎಷ್ಟಿದೆ? ಏನಾಗಿದೆ, ಜೀವಾಮೃತವನ್ನು ನಾವು
ಅನಾಲಿಸಿಸ್ ಮಾಡುವಂಥ ಉದ್ದೇಶವನ್ನು ಶುರು ಮಾಡಿದಾಗ ಅಥವಾ ವೈಜ್ಞಾನಿಕವಾಗಿ ನೋಡಿದಾಗ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇ, ಆ ಬ್ಯಾಕ್ಟೀರಿಯಾಗಳು ನೈಜವಾಗಿ ಸಿಗುವಂಥ ಬ್ಯಾಕ್ಟೀರಿಯಾಗಳನ್ನು ಇವತ್ತು ಕೃಷಿ ಇಲಾಖೆಗಳು, ಯೂನಿವರ್ಸಿಟಿಗಳು ಎಲ್ಲರೂ ಮಾಡ್ತಾಯಿದ್ದಾರೆ. ಬ್ಯಾಕ್ಟೀರಿಯಾಗಳು ಸಿಗ್ತವೆ. ಅಂದ್ರೆ ನಿಮಗೆ ಜೀವಾಮೃತದ ಜೀವಾಮೃತ ಇಲ್ಲದೆ ಇದ್ರೂ ಸಹಿತ ನಾವು ಹೊರಗಡೆ ಸಿಗೋವಂಥ ಅದಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ಸಿಗುತ್ತೆ. ಇವಾಗ ಗೋಕುಪಾಮೃತ ಇರ್ಬೋದು, ವೇಸ್ಟ್ ಡಿಕಂಪೋಸರ್ ಆಗಿರ್ಬೋದು, NPK ಕಲ್ಚರ್ಸ್ಗಳಾಗಿರ್ಬೋದು, ಈ ಕಲ್ಚರ್ಸ್ಗಳೆಲ್ಲನೂ ಲೆಕ್ಕ ತಗೊಂಡಾಗ ನಮಗೆ ಜೀವಾಮೃತಕ್ಕಿರೋಕ್ಕಿಂತ ಹೆಚ್ಚು ಪಟ್ಟು ನಮಗೆ ಅಲ್ಲೇ ಬ್ಯಾಕ್ಟೀರಿಯಾಗಳು ಸಿಗ್ತವೆ. ಅದು ಒಂದು ಮಾಧ್ಯಮ ಇತ್ತು ನಮಗೆ ಅಷ್ಟೇ ತಗೊಳ್ಳೋದಕ್ಕೆ, ಕಲ್ಚರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇವತ್ತು ಅವು ಅದಕ್ಕೆ ಬದಲಾಗಿ ಒಂದಿದೆ, ನಾವು ಧೈರ್ಯವಾಗಿ ಅದನ್ನು ಬಳಸ್ಕೊಳ್ಬೋದು. ಆಮೇಲೆ ಜೀವಾಮೃತದಲ್ಲಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಅದನ್ನು ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಅಂತ ಹೇಳುವಂಥದ್ದು ನಾನು ಹಿಂದಿನ ವಿಡಿಯೋ ಒಳಗೂ ನಾನು ಇದನ್ನು ಮಾತಾಡಿದ್ದೆ. ಈಗಲೂ ಅದರ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ನಮ್ಮ ಸೀಮೆ ದನಗಳೇ ಅಲ್ಲ, ಅವು ಹಂದಿಗಳಲ್ಲಿ ಹುಟ್ಟವೆ ಅಂತ ಭಾಳ ಜನ ಹೇಳ್ತಾರೆ. ಯಾರೋ ಹೇಳಿದ ಮಾತು ನಾನು ಹೇಳೋದಂಗೆ ಆದರೆ ತಪ್ಪಾಗುತ್ತೆ. ವೈಜ್ಞಾನಿಕವಾಗಿ ಅದು ಸಾಧ್ಯನಾ ಅಂತ ನೀವು ವೆಟನರಿ ಅವ್ರಿಗೆ ಹೋಗಿ ಕೇಳಿ, ಅಲ್ಲಿನ ಗೈನಾಕಲಜಿಸ್ಟನ್ನ ಕೇಳಿ, ಏನು ಸ್ವಾಮಿ ಇದು ಸಾಧ್ಯ ಇದೆಯಾ, ಹಂದಿನ ಯೂರಿಯಾಣುಗಳನ್ನು ತಂದು ಹಸು ಕೊಟ್ಟ ತಕ್ಷಣ ಹಸು ಹುಟ್ಟುತ್ತಾ ಅಂತ ಕೇಳಿ, ಸಾಧ್ಯತೆ ಇದೆಯಾ ಅಂತ. ಯಾಕೆಂದರೆ ಇಲ್ಲದಲ್ಲದನ್ನು ಹೇಳಿ ರೈತರನ್ನು ಭ್ರಮೆಗೆ ಒಳಪಡಿಸೋದು ಇಷ್ಟ ಆಗೋದಿಲ್ಲ. ಇವಾಗ ನಮಗೆ ಜರ್ಸಿ ಅಥವಾ HF ಅಥವಾ ಮುಂತಾದ ಬೇರೆ ಹಸುಗಳೆಲ್ಲವೂ ನಮ್ಮ ಹೊರದೇಶದಿಂದ ಬಂದಂಥವು, ನಾವು ಅದನ್ನು ಸೀಮೆ ದನ ಅಂತ ಕರಿತೀವಿ. ಆದರೆ ಇದೇ ದನಗಳು ಆ ಪ್ರದೇಶಕ್ಕೆ ನಾವೆಲ್ಲಿಂದ ತಂದಿದ್ದೀವಿ, ಹಾಲೆಂಡೋ ಅಥವಾ ಜರ್ಸಿ ಬೇರೆ ಲ್ಯಾಂಡ್ಗಳಿಂದ ತಂದಿದ್ದೀವೋ ಅವ್ರಿಗೆ ನಾಟಿ ಹಸ, ಅವ್ರಿಗೆ ಅಲ್ಲಿನ ಹಸು ಗೋ ಸಂಪತ್ತದು ಅಷ್ಟೇ. ಇಲ್ಲಿಗೂ ಅಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಇದನ್ನು ಪರೀಕ್ಷೆನೂ ಸಹಿತ ಯೂನಿವರ್ಸಿಟಿಗಳಲ್ಲಿ ಮಾಡಿದ್ದಾರೆ. ಏನು ಅಂಥ ವ್ಯತ್ಯಾಸ ಔಷಧಿ ಹೇಳುವಂಥ ವ್ಯತ್ಯಾಸಗಳು ಏನೂ ಇಲ್ಲ. 5-10% ವ್ಯತ್ಯಾಸದಲ್ಲಿ ಇದೆ ಅಷ್ಟೇ. ಆದರೆ ಆ 5-10% ವ್ಯತ್ಯಾಸಗಳು ಬರೋದಕ್ಕೂ ಕಾರಣ ಏನು ಅಂದರೆ, ಆ ಹಸುಗಳಿಗೆ ನಾವು ಫೀಡ್ ಹಾಕ್ತೀವಿ ಅಥವಾ ಇನ್ನೇನೋ ಇಡ್ತೀವಿ. ಅವಕ್ಕೂ ನಮ್ಮ ನಾಟಿ ಹಸುಗಳಿಗೆ ಹುಲ್ಲಾಕಿ ಒಂದಿಷ್ಟು ಬೂಸ ಇಡಿ, ಒಂದಿಷ್ಟು ಹಿಂಡಿ ಇಡಿ, ಅದರ ಸಗಣಿನೂ ಮಹತ್ವಪೂರ್ಣವಾಗೇ ಇರುತ್ತೆ. ಅದನ್ನು ಸಂಪದ್ಭರಿತವಾದಂಥದ್ದೇ ಆಗುತ್ತೆ. ಅದರಲ್ಲೇ ಜೀವಾಮೃತ ಮಾಡಿದ್ರೂ ಏನೂ ತೊಂದರೆ ಆಗೋದಿಲ್ಲ, ಯಶಸ್ಸನ್ನು ಗಳಿಸ್ಬೋದು. ನಾಟಿನೇ ಅಂತ ಹೋಗೋದು ಬೇಡ. ಯುವ ಜನಾಂಗ ಇವತ್ತು ಕೃಷಿಗೆ ಬರ್ತಾ ಇದ್ದಾರೆ, ಅವರು ನಾಟಿನೇ ಸಾಕಬೇಕು ಅಂತ ಹೇಳಿದಾಗ, ಅದನ್ನು ಕಟ್ಕೊಂಡಾಗ ಅದರ ಅನುಭವ, ನಾಟಿ ಹಸುಗಳನ್ನು ಕಟ್ಟಾಗ ಅನುಭವ, ಅದು ಒದ್ದಾಗ ಅನುಭವ ರೈತನ ಕೇಳಿ ಹೇಳ್ತಾನೆ ಏನಾಗಿದೆ ಅಂತ. ಪಕ್ಕ ರೈತ ಹಾಲು ಕರಿತಾ ಇರ್ತಾನೆ ಬೆಳಿಗ್ಗೆ ಚಳಿಲಿ, ಅವನು ಕೇಳಿ ನಾನು ಎಷ್ಟು ಸರಿ ಒದಿಸ್ಕೊಂಡಿದ್ದೀನಿ ಅದು ನನಗೆ ಗೊತ್ತು ಅಲ್ವೇ, ಅದೆಷ್ಟು ಸರಿ ಆಯ್ದೈತೆ ಅದು ಗೊತ್ತು ನನಗೆ. ಅದರಿಂದ ಹೇಳುವಷ್ಟು ಸಲೀಸಲ್ಲ. ನಾಟಿ ಹಸ ಸಾಕಿ ದೇಸಿ ಮೂಲದವು ಬೇಕು. ದೇಸಿ ಮೂಲದವು ಅವು ಸೌಮ್ಯ ಸ್ವಭಾವದಲ್ಲಿದ್ದರೆ ಪರವಾಗಿಲ್ಲ. ಅವು ರ್ಯಾಶ್ ಆದರೆ ಏನು ಮಾಡೋದು? ಮಕ್ಕಳು ಮರಿನ ಡಿಪ್ಪೆ ಮಾಡ್ತವೆ, ಅವು ಎಳೆದು ಬೀಳಿಸ್ತವೆ, ಯಾರು ಹೆಂಗಸ್ರನ್ನ ಹತ್ರಕ್ಕೆ ಸೇರಿಸೋದಿಲ್ಲ. ಅವು ಎಷ್ಟು ಭಯಂಕರ ಇದೆ ಹೇಳಿದಷ್ಟು. ಇಲ್ಲಿ ಸಭೆ ಸಮಾರಂಭ ಟ್ರೈನಿಂಗ್ಗಳಲ್ಲಿ ಹೇಳ್ತಾರಲ್ಲ, ಅದಾಗೆ ಹೀಗೆ ನಾಟಿ ಹಸುವಿನಲ್ಲಿ ಹಂಗಿದೆ ಹಿಂಗಿದೆ, ಇವೆಲ್ಲ ಹೇಳಕ್ಕೆ ಚೆನ್ನಾಗಿದೆ ಸ್ವಾಮಿ. ಸಾಕಿ ನೀವು 16 ವರ್ಷ ಸಾಕಿ ಅದರ ಅನುಭವಗಳನ್ನು ಗಳಿಸಿ ಅನಂತರ ಹೇಳಿ ಈ ಮಾತುಗಳನ್ನು. ಅದು ಹಾಲು ಕರೆಯುವಾಗ ಎಷ್ಟು ತೊಂದರೆ ಕೊಡುತ್ತೆ, ಎಷ್ಟು ಸರಿ ಒದೀತದೆ, ಕೆಚ್ಚಲಿಗೆ ಕೈ ಹಾಕಿದ ತಕ್ಷಣ ಜಾಡ್ಸಿ ಒದೀತದೆ. ಅದು ಅಷ್ಟು ಕಷ್ಟ. ಅಲ್ಲಿ ಹೇಳ್ದಷ್ಟು ಸುಲಭವಾದಂತಲ್ಲ. ಇಲ್ಲ ಬರೀ ಹಾಲು ಬೇಡ, ಮೊಸರು ಬೇಡ, ಮಜ್ಜಿಗೆನೂ ಬೇಡ, ಗಂಜಲನೂ ಸಗಣಿಯನ್ನೇ ನೆಮ್ಮದಿಯಾಗಿ ಸಾಕ್ಕೊಳ್ಳಿ. ನಾನು ಹೇಳೋದು, ನಿಮಗೆ ಬೇಕಾ ಜೀವಾಮೃತಕ್ಕೆ ಹಸನ್ ಸಾಕ್ಕೊಳ್ಳಿ, ಏನೂ ಮುಟ್ಬೇಡಿ. ಸುಮ್ಮನೆ ಊಟ ಹಾಕಿ ಚೆನ್ನಾಗಿ ಸಗಣಿ ಹಾಕುತ್ತೆ, ಗಂಜಲ ಹಾಕುತ್ತೆ, ಅವೆರಡು ತಗೊಳ್ಳಿ, ನೀವು ಮಾಡ್ಕೊಳ್ಳಿ. ಮಿಕ್ಕಿದ್ದೇನಕ್ಕೂ ಅದನ್ನು ಬಳಸ್ಕೋಬೇಡಿ. ಕೆಲವು ಈ ಪಾಠ ಮಾಡುವಂತಹವರ ಹಿಪಾಕ್ರಸಿಗಳು ಎಷ್ಟಿರುತ್ತೆ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ಇದು ಕೂಡ ನೀವು ಹೇಳಿದಂತೆ ನನ್ನ ವೈಯಕ್ತಿಕ ಒಂದು ನೆಲೆಗಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಎಲ್ಲ ಕಡೆ ಬಂದುಬಿಟ್ಟು ನಾಟಿ ಹಸು ಸಾಕಿ ನೀವು ಇಂಥದ್ದನ್ನೆಲ್ಲ ಒಂದು ದೊಡ್ಡ ಲೀಸ್ಟ್ ಹೇಳ್ಬಿಡ್ತಾರೆ ಅವರು. ಹೌದು. ನೀವು ಇದೇ ರೀತಿ ಮಾಡಿದ್ರೆ ಮಾತ್ರ ಸಾವಯವ ಕೃಷಿಕರು ಟ್ಯಾಕ್ಟ್ರ್ ಉಪಯೋಗಿಸ್ಬಾರ್ದು, ನಾಟಿ ಹಸು ಸಾಕಬೇಕು, ನಾಟಿದು ಬೀಜ ಹಾಕಬೇಕು, ಹಾಗೆ ಹೀಗೆ ಅಂತೇಳಿ. ಬಟ್ ಅವರ ತೋಟವನ್ನು ನಾವು ಖುದ್ದಾಗಿ ವಿಸಿಟ್ ಮಾಡಿದಾಗ ಅಲ್ಲಿ ಯಾವುದೇ ನಾಟಿ ಬೀಜಗಳಿರುವುದಿಲ್ಲ. ಹೌದು, ಎಲ್ಲ ಹೈಬ್ರಿಡ್ ಬೀಜಗಳಿರುತ್ತೆ. ನಾಟಿ ಹಸುಗಳು ಇಲ್ಲ. ಒಂದು 50 ಜಾಯಿಕಾಯಿ ಗಿಡ, ತೀರಾ ಇತ್ತೀಚೆಗೆ ಒಬ್ರು ಇದಕ್ಕೆ ಹೋಗಿದ್ದೆ, 50 ಜಾಯಿಕಾಯಿ ಗಿಡ ಇದೆ, 50 ಕಸಿ ಮಾಡಿದಂಥದ್ದು. ಯಾವುದು ಬೀಜದ ಗಿಡಗಳಲ್ಲ,
ಕೇಳಿದಾಗ ಉತ್ತರ ಏನು ಅಂತ ಬಂತು ಅಂತ ಹೇಳಿದ್ರೆ ಅದು ನಿಮಗೆ ಕಾಯಿ ಕೊಡೋದಿಲ್ಲ ಅಂತ ಕೊಡುತ್ತೆ, ಹೇಳ್ಬಿಟ್ಟು. 8-10 ವರ್ಷ ಅದೇ ಆಗುತ್ತೆ. 8-10 ವರ್ಷ ಆಗುತ್ತೆ, ಹಾ. ಗಂಡು ಯಾವುದು ಹೆಣ್ಣು ಯಾವುದು ಅಂತ ಗೊತ್ತಾಗಲ್ಲ ಅಂತೆಲ್ಲ ಅಂದರು. ನಾನು ಹಾಗಾದರೆ ನಿಮ್ಮ ಶಿಷ್ಯಂದ್ರಿಗೆ ಯಾಕೆ ನೀವು ಇನ್ನೊಂದು ಯಾವುದೋ ಮಿಸ್ಗೈಡ್ ಮಾಡ್ತಾ ಇರ್ತೀರಾ? ಇವತ್ತು ವೈಜ್ಞಾನಿಕವಾಗಿ ಬದಲಾವಣೆ ಆಗಿರುವಂಥ ಹೈಬ್ರಿಡ್ ಸಸಿಗಳು ಇವೆ ಅಂತ ಇಟ್ಕೊಳ್ಳಿ. ನಾಟಿ ಬೀಜಗಳು ಬೇಡ ಅಂತ ಹೇಳೋದಿಲ್ಲ, ಅಲ್ಲ, ಅದೊಂದು ಬೇಡ ಅಂತ ಸಂಸ್ಕಾರ. ಯಾವತ್ತೂ ಅಲ್ಲ. ಆ ಸಂಸ್ಕಾರನ ಉಳಿಸ್ಕೊಂಡು ಹೋಗೋಣ. ಅದು ಎಲ್ಲಿಗೆ? ಮನೆ ಪೂರ್ತಿ. ಹೌದು. ಸಮಾಜಕ್ಕೆ ನಾನು ನಾಟಿ ಬೀಜನ ಬೆಳೆದು ನಾನು ಕೊಡೋದಕ್ಕೆ ಸಾಧ್ಯ ಇದೆ. ಇವತ್ತು ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ, ಪ್ರಶ್ನೆಗಳನ್ನ ಹಾಕೊಬೇಕು, ನೀವೇ ಹಾಕ್ಕೊಳ್ಳಿ ಪ್ರಶ್ನೆಗಳನ್ನ. ಇವತ್ತು ಸಮಾಜದಲ್ಲಿ ಆ ನಾಟಿ ಬೀಜಗಳನ್ನು ತಂದು ನಾನು ಬೆಳೆದು ಸಂಪೂರ್ಣ ಈ ಸಮಾಜಕ್ಕೆ ಆಹಾರನ ಒದಗಿಸಬಲ್ಲೆ ಅಂತ ಹೇಳೋ ಆತ್ಮವಿಶ್ವಾಸ ಯಾರಲ್ಲಿದೆ? ಯಾರ ಹತ್ರನೂ ಇಲ್ಲ. ಇಲ್ಲ. ಸುಮ್ಮನೆ ಅದನ್ನ ನಾವು 100 ನಾಟಿ ಹಸು ಕಟ್ಟಿಬಿಟ್ಟು ನಾವು ಇಷ್ಟು ಜನಕ್ಕೆ ಹಾಲು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬರೋದಿಲ್ಲ, ಸಾಧ್ಯನೂ ಇಲ್ಲ. ಎಲ್ಲಾಗುತ್ತೆ? ಆಗೋದಿಲ್ಲ. ಅದಕ್ಕೆ ಎಲ್ಲವನ್ನೂ ನಾವು ಸಮಾಜದ ಒಳಿತಿಗಾಗಿ ನಾವು ಲೆಕ್ಕ ಹಾಕ್ಕೊಳ್ಬೇಕಾಗತ್ತೆ. ನಮ್ಮ ಹಣದ ಸ್ಥಿತಿಗೂ ನಾವು ಲೆಕ್ಕ ಹಾಕ್ಕೊಳ್ಬೇಕಾಗತ್ತೆ. ನಾಟಿ ಹಸ 1.5-2 ಲೀಟ್ರ್ ಕರೆಯುತ್ತೆ, ಅದ್ರಲ್ಲಿ ನಾನು ಜೀವನ ಮಾಡೋದಕ್ಕಾಗತ್ತಾ? ಒಬ್ಬ ಹೆಣ್ಣಂಗಸು ಒಂದು HF ಕಟ್ಕೊಂಡು ಬೆಳಿಗ್ಗೆ 4 ಲೀಟ್ರು, ಸಾಯಂಕಾಲ 3 ಲೀಟ್ರು ಅಂತ ಕಟ್ಟಿದ್ರೆ 7 ಲೀಟ್ರ್ ಹಾಲು ಸಿಕ್ತಕ್ಕಿಗೆ. ಅವಳ ಜೀವನ ಹೆಂಗೋ ನಿರ್ವಹಣೆ ಮಾಡ್ಕೊಳ್ತಾಳೆ. ಆದರೆ ಈ ನಾಟಿ ಹಸ ಕಟ್ಕೊಳ್ಳೋದ್ರಿಂದ ಅಷ್ಟೊಂದು ಜೀವನ ಆಗೋಕ್ಕೆ ಸಾಧ್ಯ ಇಲ್ವಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕು. ಬರೀ ಸಾರೋದ್ಧಾರವಾಗಿ ಒಬ್ಬರಿಗೂ ಒಂದೇ ರೀತಿಯಾದಂಥದ್ದನ್ನು ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ರೈತರ ಬದುಕು ಕಷ್ಟ ಆಗ್ತದೆ. ನಾನು ಮೂಲಭೂತವಾಗಿ ನಾನು ರೈತರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಇನ್ನೊಂದು ಸಮಾಜದ ಬಗ್ಗೆ, ರಾಜಕೀಯದ ಬಗ್ಗೆ ನಮಗೆ ಬೇಡ. ಆ ರೈತ ಉಳಿಬೇಕಾಗಿದೆ, ಅವನ ಮನೆತನ ಉಳಿಬೇಕಾಗಿದೆ, ಅದು ನನಗೆ ಯೋಚನೆ ಆಗಿದೆ. ಆ ದೃಷ್ಟಿಕೋನದಲ್ಲೇ ಹೇಳ್ತಾ ಇದ್ದೀನಿ. ಇವತ್ತು ಬರುವಂಥ ವೈಜ್ಞಾನಿಕಗಳನ್ನು ಬಳಸ್ಕೊಳ್ಳಿ, ಅದಕ್ಕೆ ಯೋಚನೆ ಮಾಡಿ, ಹಿಂದೆ ಮುಂದೆ ಯೋಚನೆ ಮಾಡಿ. ಹೇಳೋರೆಲ್ಲ ಸತ್ಯ ಅಲ್ಲ, ಅದನ್ನು ನೀವು ತಿಳ್ಕೊಳ್ಬೇಕು. ನೀವು ಸ್ವತಃ ಮಾಡಿ, ಅದರ ಕಷ್ಟ ಸುಖಗಳನ್ನು ಅನುಭವಿಸಿ, ನೀವು ಯಾವುದು ಉತ್ತಮ, ಯಾವುದು ಸಲೀಸೋ ಅದನ್ನು ಆರಿಸ್ಕೊಳ್ಳಿ. ಸಾವಯವದಲ್ಲಿ ಗೊಬ್ಬರಗಳ ಆಯ್ಕೆ ಹೇಗಿರಬೇಕು? ಗೊಬ್ಬರಗಳು ಹೇಗಿದ್ದರೆ ಒಳ್ಳೆಯದು? ಅದನ್ನು ಒಂದು ಈಸಿಯಾಗಿ ರೈತರು ಕಂಡುಹಿಡಿಯೋದು ಹೇಗೆ? ಯಾಕಂದರೆ ಇವತ್ತು ಮಾರುಕಟ್ಟೆಯಲ್ಲಿ 108 ಗೊಬ್ಬರಗಳು 108 ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ. ಒಂದು. ಎರಡನೇದಾಗಿ ಈ ನಮ್ಮ ಗೊಬ್ಬರವನ್ನು ತಯಾರಿಕಾ ಮಟ್ಟದಲ್ಲಿ ನಾವು ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ನನ್ನ ವೇಸ್ಟು ಅದನ್ನು ನಾನು ಏನೋ ಒಂದು ಮೌಲ್ಯವರ್ಧನೆ ಮಾಡಬೇಕು. ಅದು ಇನ್ನೊಬ್ಬನಿಗೂ ಕೂಡ ಕೆಲವೇ ಸಮಯದಲ್ಲಿ ವೇಸ್ಟ್ ಆಗುತ್ತೆ, ಅವನ ಜಾಗದಲ್ಲಿ. ಸೊ ಈ ಕಬ್ಬಿನ ಇದಾಗಿರ್ಬೋದು, ಸಿಪ್ಪೆ ಆಗಿರ್ಬೋದು, ಅಥವಾ ಪ್ರೆಸ್ ಮಡ್ ಆಗಿರ್ಬೋದು, ಅಥವಾ ಈ ಅಣಬೆ ವೇಸ್ಟ್ ಆಗಿರ್ಬೋದು. ಅಣಬೆ ಬೆಳೆಯುವಂಥ ಜಾಗಕ್ಕೆ ನಾವು ಹೋಗೋದೇ ಇಲ್ಲ. ಹೌದು. ಅಷ್ಟು ಒಂದು ಅಂದರೆ ಆಯಿಸ್ಚರ್ ಅಲ್ಲ, ಬಟನ್ ಮಶ್ರೂಮು. ಹೌದು. ಅಷ್ಟು ಒಂದು ಇದು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ. ಅದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರ ಅಂತ ಹೇಳಿಬಿಟ್ಟು ಮಾರುವಂಥ ಸುಮಾರು ಕಂಪನಿಗಳು ನಮ್ಮಲ್ಲಿದ್ದಾವೆ. ಸೊ ಅದ್ರ ಬಗ್ಗೆ ಒಂದು ಯಾವ ರೀತಿ ಹೇಳ್ತೀರಾ? ಸಾವಯವ ಅಂತ ಬಾಯಲ್ಲಿ ಹೇಳ್ತೀವಿ, ಮಾಡೋ ಕೆಲಸ ಎಲ್ಲ ಬೇರೆ. ಕೋಳಿ ಗೊಬ್ಬರ ಅಂತ ತರ್ತಾರೆ. ಕೋಳಿ ಗೊಬ್ಬರಕ್ಕೆ ಎಷ್ಟು ಇಂಜೆಕ್ಷನ್ನು, ಎಷ್ಟು ಅದಕ್ಕೆ ಗೊಬ್ಬರ ಕೊಡುವಂಥದ್ದು, ಎಲ್ಲ ಕೆಮಿಕಲ್ ಯುಕ್ತವಾದಂಥ ಗೊಬ್ಬರಗಳನ್ನು ಕೊಡ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಮೊಟ್ಟೆಗಳನ್ನು ಇಡಿಸ್ಕೊಳ್ತಾರೆ. ಅಥವಾ ಬ್ರಾಯ್ಲರ್ ಆದರೆ ಅದಕ್ಕೆ ಒಂದು ವ್ಯವಸ್ಥೆಗಳು, ಇಂಜೆಕ್ಷನ್ನು, ಊಟ, ಫೀಡು ಎಲ್ಲ ಹಗಲು ರಾತ್ರಿ ತಿನ್ನಿಸ್ತಾರೆ, ಹೇಳ್ತವೆ. ಆ ಗೊಬ್ಬರನ ತಂದು ನಮ್ಗೆ ಕೊಡ್ತಾರೆ. ಅದು ಪ್ಯೂರು ಸಾವಯವನ ಅಲ್ಲ, ಕೆಮಿಕಲ್ ಯುಕ್ತವಾದದ್ದು. ಯಾವುದರ ಲ್ಯಾಬಿಗೆ ಕೊಟ್ಟು ಚೆಕ್ ಮಾಡ್ಕೊಳ್ಳಿ, ಆಯಿತು, ಅಲ್ಲಿದ್ದು ಮುಗೀತು. ಇನ್ನು ಕುರಿ ಗೊಬ್ಬರವನ್ನು ಇವತ್ತು ಕುರಿ ಗೊಬ್ಬರಗಳನ್ನು ಸಾಕ್ತಾ ಇರುವಂಥದ್ದೆಲ್ಲ ಸೈಲೇಜ್ ಸಿಸ್ಟಮ್ ಮಾಡಿ ಸಾಕ್ತಾಯಿದ್ದಾರೆ. ಎಲ್ಲ ಅಟ್ಟಣಿಗೆ ಮೇಲೆ ಸಾಕುವಂಥದ್ದು. ಕುರಿ ಮೇಕೆಗಳನ್ನೆಲ್ಲ ಅಟ್ಟಣಿಗೆ ಸಾಕ್ತಾಯಿದ್ದಾರೆ. ಈಗ ಸೈಲೇಜ್ ಮಾಡಬೇಕಾದ್ರೆ ಯೂರಿಯಾನ ಬಳಸ್ತಾರೆ, ಅದರೊಳಗಡೆ ಯೂರಿಯಾ ಹಾಕ್ತಾರೆ, ಅದನ್ನ ರಕ್ಷಣೆಗೋಸ್ಕರ ಯೂರಿಯಾ ಹಾಕ್ತಾರೆ. ಬೇರೆದೆಲ್ಲವನ್ನು ಅದಕ್ಕೂ ಬಳಸ್ತಾ ಇದ್ದಾರೆ. ಬೇಗ ನಿಮಗೊಂದು ರಸವತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಹಾಕಿ ಬೆಳೀತಾ ಇದ್ದಾರೆ. ಅದನ್ನು ತಿಂದು ಇಕ್ಕೆಗಳು ಹಾಕುತ್ತೆ. ಅದೊಂದೇ ಇಕ್ಕೆ ಹಾಕುವಂಥದ್ದು ಸಾವಯವನೇ? ಪ್ರಶ್ನೆಗಳು ನನ್ನವು. ಕುರಿ ಮೇಕೆಗಳು ಆಚೆ ಕಡೆ ಬಯಲಿನಲ್ಲಿ ಎಲ್ಲ ಗಿಡಗಳನ್ನು ಏನೇನು ಸಿಗುತ್ತೋ ಎಲ್ಲ ಮೇಯ್ದು ಬಂದು ಇಕ್ಕೆ ಹಾಕಿದಾಗ ಅದರಲ್ಲಿರುವಂಥ ಪೌಷ್ಟಿಕಾಂಶ ಬರೀ ಅಟ್ಟವಣಿಗೆಯಲ್ಲಿ ಬೆಳೆಸಿದಂಥ ಕುರಿ ಮೇಕೆಗಳ ಇಕ್ಕೆಗಳು ಎರಡು ತುಂಬ ಡಿಫ್ರೆಂಟು. ಗೊಬ್ಬರಗಳೇ, ಎರಡು ಗೊಬ್ಬರಗಳಾದರೆ ಪೌಷ್ಟಿಕಾಂಶದ ದೃಷ್ಟಿಯಿಂದ ನೋಡಿದಾಗ ಅದೇ ಬೇರೆ ಇದೇ ಬೇರೆ ಆಗ್ತವೆ. ಇನ್ನು ಹಸುಗಳು ಅಷ್ಟೇ. ಹಸುಗಳಲ್ಲೂ ಈಗ ನಾಟಿ ಹಸುಗಳು ಈ ದೃಷ್ಟಿಲಿ ಒಳ್ಳೆಯದು. ಯಾಕೆಂದ್ರೆ ಅದಕ್ಕೇನು ಫೀಡು ಹಾಕಲ್ಲ, ಕೊಟ್ಟಷ್ಟು ಕೊಳ್ಳೆ ಹಾಲು ಅಂತಾರೆ, ಒಂದಿಷ್ಟು ಹುಲ್ಲು ಹಾಕ್ತಾರೆ, ಕರ್ಕೋತಾರೆ ಅಷ್ಟೇ. ಅದು ಒಂದು ಪೌಷ್ಟಿಕಾಂಶವಾಗಿ ಇರುತ್ತೆ.
ಆದರೆ ಅದೇ HF ಜರ್ಸಿನೋ ಇನ್ನೊಂದೋ ಮಗದೊಂದೋ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಫೀಡ್ ಹಾಕೋದು, ಅದಕ್ಕೂ ಸೈಲೇಜ್ ಹಾಕೋದು, ಅದಕ್ಕೂ ಹುಲ್ ತಂದು ಹಾಕ್ಕೊಳ್ಳೋದು, ಇವೆಲ್ಲ ಮಾಡ್ತೀವಿ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಗೊಬ್ಬರಗಳ ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ಹುಡುಕಿದಾಗ ಎಲ್ಲ ಗೊಬ್ಬರಗಳು ವ್ಯತ್ಯಾಸ, ಒಂದೇ ರೀತಿಯಾದಂಥ ರಿಸಲ್ಟ್ ಬರೋದಿಲ್ಲ. ನೀವು ತೊಗೊಂಡೋಗಿ ಲ್ಯಾಬಿಗೆ ಕೊಟ್ಟರು ವ್ಯತ್ಯಾಸ ಬರುತ್ತೆ. ಏನು ಮಾಡಬೇಕು ಮತ್ತು ಈಗ ಸಮಸ್ಯೆ ಆಗಿರೋದು ಏನು ಮಾಡಬೇಕು? ಸಂಪೂರ್ಣ ಸಾವಯವದಲ್ಲಿ ಮಾಡಬೇಕು ಅಂದಾಗ ಕಷ್ಟ ಆಗ್ತಾಯಿದೆ. ಎಲ್ಲಿಂದ ತರಲಿ ಸಾವಯವನ? ಅಷ್ಟೊಂದು ಗೊಬ್ಬರ ತರೋದಕ್ಕೆ ನನ್ನಲ್ಲೂ ಇಲ್ಲ ಅವಕಾಶ. ಏನು ಮಾಡಬೇಕು? ಆಗ ವಿಧಿ ಇಲ್ಲದೆ ಇದನ್ನು ಬಳಸ್ಕೊಳ್ಬೇಕು ಅಷ್ಟೆ. ಈ ಎಲ್ಲ ಗೊಬ್ಬರಗಳನ್ನು ಬೆಳೆಸ್ಕೊಳ್ಬೇಕು. ಇದರಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು, ನೆಮಟೋಡ್ಸ್ಗಳು ಅಂಥ ಇಂಥವು ಎಲ್ಲ ಇರ್ತವೆ. ಅದನ್ನು ಕಾಂಪೋಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಗೊಬ್ಬರ, ನಿಮ್ಮ ಎಲೆ, ಸೊಪ್ಪು, ಸೊದೆ ಏನು ಸಿಗುತ್ತೋ ಎಲ್ಲವೂ ಹಾಕಿ ಅದನ್ನು ಕಾಂಪೋಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸುಣ್ಣ ಬಳಸ್ಕೊಳ್ಳಿ. ಅದಕ್ಕೆ ಸುಣ್ಣದ ಜೊತೆಗೆ ಕೆಲವು ಬ್ಯಾಕ್ಟೀರಿಯಾಗಳು ಇವೆ. ಅದಕ್ಕೆ ಏನು, ಇದು ನಾವೇ ಕಾಂಪೋಸ್ಟ್ ಮಾಡ್ಕೊಳ್ಳೋದು. ಮಾಡೋದು ಹೇಗೆ? ಬೇರೆ ದಾರಿ ಇಲ್ಲಲ್ಲ. ಇವಾಗ ನನಗೆ ಗೊಬ್ಬರ ಬೇಕೇ ಬೇಕು ಅಂದರೆ ರೆಡಿ ಗೊಬ್ಬರದ ಹತ್ರಕ್ಕೆ ಹೋಗ್ಬೇಕು. ರೆಡಿ ಗೊಬ್ಬರ ಯಾಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಈಗ ಈ ಸುತ್ತಮುತ್ತ ಇರುವಂಥ ಗೊಬ್ಬರದ ಸವಲತ್ತುಗಳಿದೆ, ಅದನ್ನು ನಾನು ತರಿಸ್ಕೊಂಡು ನಾನು ಮಾಡ್ತೀನಿ ಅಂದರೆ ಅದಕ್ಕೆ ಈ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಅದಕ್ಕೆ ಡಿಕಂಪೋಸರ್ ಹಾಕ್ಕೊಳ್ಳೋದು, ಟ್ರೈಕೋಡರ್ಮಾ ಹಾಕ್ಕೊಳ್ಳೋದು, ಸುಡೋಮೋನಾಸ್ ಹಾಕೋದು, ಸ್ಪೆಸಿಲೋಮೈಸಿಸ್ ಹಾಕೋದು, ಈ ಥರದ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಅದಕ್ಕೆ ಯೂಸ್ ಮಾಡಿದ್ರೆ ಅದರಲ್ಲಿರುವಂಥ ಅನೇಕ ಅಂಶಗಳು, ರೋಗ ರುಜಿನಗಳಿಂದ ಕೂಡಿದರೆ ಆ ಅಂಶಗಳನ್ನು ತೊಡೆದಾಕತ್ತೆ. ಎಲ್ಲವೂ ತೊಡೆದಾಕತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇರುವುದರಲ್ಲಿ ಪರವಾಗಿಲ್ಲ. ಅಂಥದ್ದನ್ನು ಕಾಂಪೋಸ್ಟ್ ಮಾಡ್ಕೊಳ್ಳಿ. ಕಾಂಪೋಸ್ಟ್ ಮಾಡಿಕೊಂಡು ತೆಗೆದುಕೊಳ್ಳಿ. ಎರೆಹುಳ ಮಾಡ್ಕೊಳ್ಳಿ, ಚಿಕ್ಕದಾಗೇ ಮಾಡ್ಕೊಳ್ಳಿ. ಎರೆಹುಳದ್ದು ಒಂದು ತೊಟ್ಟಿಯನ್ನು. ಎರೆಹುಳದಲ್ಲಿ ಇವೆಲ್ಲದಕ್ಕಿಂತನೂ ಪೌಷ್ಟಿಕಾಂಶ ಇರುತ್ತೆ. ನಿಮ್ಮಲ್ಲಿ ಸಿಕ್ಕುವಂಥ ಏನೇನು ಸೊಪ್ಪು ಸದೆ ಇದೆಯೋ ಅವನ್ನೆಲ್ಲ ಹಾಕ್ಕೊಳ್ಳಿ. ಎಲ್ಲ ಕಳಿತ ಮೇಲೆ ಎರೆಹುಳ ಬಿಟ್ಕೊಳ್ಳಿ. ಎರೆಹುಳದ ಗೊಬ್ಬರ ಮಾಡ್ಕೊಳ್ಳಿ. ಎರೆಹುಳದ ಗೊಬ್ಬರಗಳನ್ನು ರೈತರು ಯಾಕೆ ಮಾಡ್ಕೊಳ್ಬೇಕು ಅಂದರೆ ತರಕಾರಿ ಬೆಳೆಯೋದಕ್ಕೋಸ್ಕರ. ಈಗ ಕೆಲವರು ಸೊಪ್ಪು ಸದೆ ತರಕಾರಿಗಳನ್ನೇ ಮಾಡಿ ತಮ್ಮ ಜೀವನವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶಿಷ್ಟವಾದಂಥದ್ದು ಏನು ಗುಣ ಇದೆ ಅಂದರೆ, ಎರೆಹುಳ ನೀರಿಗೆ ಹಾಕಿದ ತಕ್ಷಣ ಅದು ಕರಗೋಗ್ಬಿಡುತ್ತೆ, ಗಂಜಿ ಥರ. ನಿಮಗೆ ಎರೆಹುಳ ಗೊಬ್ಬರ ಅದು ನೀವು ಹಂಗೆ ಹಾಕ್ಬೋದು. ಯೂರಿಯಾ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ತಿರಲ್ಲ, ಅದೇ ರೀತಿ ಇದನ್ನು ಸ್ಪ್ರೇ ಮಾಡಿ ಸೋಸ್ಕೊಳ್ಳಿ. ಈವನ್ ಕಾಂಪೋಸ್ಟ್ ಕೂಡ ಅದೇ ರೀತಿ ಕರಗುತ್ತೆ. ಹೌದು, ಪೂರ್ತಿ ಸಾರ ಇದ್ದರೆ ಆದರೆ ಇದರಷ್ಟು ಪೌಷ್ಟಿಕಾಂಶ ಅದಿರೋದಿಲ್ಲ. ಅದರಿಂದ ಎರೆಹುಳನ ಸ್ವಲ್ಪ ಚಿಕ್ಕ ಭಾಗ ಮಾಡ್ಕೊಳ್ಳಿ. ಒಂದು ಬೆಡ್ಡೋ 2 ಬೆಡ್ಡೋ ಮಾಡ್ಕೊಳ್ಳಿ. ಅದನ್ನು ಬಳಸ್ಕೊಳ್ಳಿ. ಅದನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ. ಸಾವಯವದಲ್ಲಿ ಉತ್ತಮವಾದಂಥ ತರಕಾರಿಗಳನ್ನು ಬೆಳ್ಕೊಳ್ಬೋದು. ಪೌಷ್ಟಿಕಾಂಶದಿಂದ ಕೂಡಿರ್ತದೆ. ಇನ್ನು ಹೊರಗಡೆ ಹೋಗ್ತೀವಿ. ಹೊರಗಡೆಯಿಂದ ನಾವು ತರಲೇಬೇಕು, ಬೇರೆ ದಾರಿ ಇಲ್ಲ. 6 ಎಕರೆ ಇರೋವಂಥವ್ರು ಏನು ಮಾಡೋಕ್ಕೆ ಸಾಧ್ಯ? ಕೊಂಡ್ಕೊಳ್ಳೇಬೇಕಾಗತ್ತೆ ಬೇರೆಯವ್ರ ಹತ್ರ. ಕೊಂಡ್ಕೊಳ್ಬೇಕಾದ್ರೆ ನೀವು ಆ ಸ್ಥಾನಕ್ಕೆ ಹೋಗಲೇಬೇಕಾಗತ್ತೆ. ಎಲ್ಲಿ ತಯಾರಾಗ್ತಾ ಇದೆ ಅಲ್ಲಿಗೆ ಹೋಗಿ ಅವರು ಯಾವ ಥರ ತಯಾರು ಮಾಡ್ತಾರೆ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ, ಅವ್ರದ್ದು ರಿಸಲ್ಟ್ ಯಾವುದಾದ್ರು ಲ್ಯಾಬ್ ರಿಪೋರ್ಟ್ಸ್ ಇದ್ದರೆ ಅದನ್ನು ನೋಡಿ ಅನಂತರ ತೀರ್ಮಾನ ಮಾಡಿ ಆ ಗೊಬ್ಬರ ಉತ್ತಮವಾಗಿದೆ ಅಂದರೆ ತೊಗೊಂಡು ಬನ್ನಿ. ಯಾಕೆಂದರೆ ಅನೇಕ ಸರಿ ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡ್ತಾ ಇರೋವಂಥ ಕಡೆ ನಾವು ಗಮನಿಸಿದಾಗ ಪೂರ್ಣವಾಗಿ ಕಳೆತಿರೋದಿಲ್ಲ ಅದು ಗೊಬ್ಬರ. ಹಂಗಂಗೆ ಇರುವಂಥ ಗೊಬ್ಬರಗಳಿವೆ. ಅವು ಕೆಡಕೇನು ಮಾಡೋದಿಲ್ಲ. ಆದರೆ ಭೂಮಿಗೆ ಬಂದರೆ 6 ತಿಂಗಳು ವರ್ಷ ಆಗುತ್ತೆ. ಅದರಲ್ಲಿರುವಂಥ ನ್ಯೂಟ್ರಿಷನ್ನ ಈಚೆ ಬಿಟ್ಕೊಡ್ಬೇಕಾದ್ರೆ ಈ ಭೂಮಿಗೆ ಹೊಂದಿಕೊಂಡು ಈ ಭೂಮಿಯಲ್ಲಿರೋ ಬ್ಯಾಕ್ಟೀರಿಯಾಗಳು ಅದ್ರ ಜೊತೆ ಸೇರಿ ಅದನ್ನು ವಿಘಟನೆ ಮಾಡಿ ಅನಂತರ ಸಸ್ಯಕ್ಕೆ ಒದಗಿಸ್ಬೇಕಾದ್ರೆ ತುಂಬ ದಿವಸಗಳ ಕಾಲ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಬೇಸಿಗೆ ಆದರೆ ದೇವರೇ ಗತಿ. ಅದರಲ್ಲಿರೋ ವಿಘಟನೆ ಆಗೋದೇ ಇಲ್ಲ, ತೇವಾಂಶ ಇರೋದಿಲ್ಲ, ಅದು ಕಷ್ಟ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಹೋಗಿ ಉತ್ತಮವಾದಂಥ ಕಾಂಪೋಸ್ಟ್ ಯಾರು ಮಾಡ್ತಾಯಿದ್ರೆ ಅವ್ರ ಹತ್ರ ನೋಡಿ ತೆಗೆದುಕೊಂಬನ್ನಿ. ಸುಲಭವಾದದ್ದು ಅಂದರೆ ಹಿಂಡಿಗಳನ್ನು ತಂದು ನೆನೆಸ್ಕೊಳ್ಳಿ. ನಿಮ್ಮ ಬೆಡ್ ಮೇಲೆ ಸಲೀಸಾಗಿ ಹಾಕ್ಕೊಳ್ಳಿ. ಬೆಳ್ಕೊಳ್ಳಿ. ತರಕಾರಿಗಳನ್ನೆಲ್ಲ ಹೆಚ್ಚು NPK ಎಲ್ಲ ಇರ್ತದೆ ಅದರೊಳಗಡೆ ಹಾಕ್ಕೊಳ್ಳಿ. ಎಲ್ಲ ಕಡಲೆಕಾಯಿ ಹಿಂಡಿ, ಹತ್ತಿ ಹಿಂಡಿ. ಬಟ್ ಅದು ಕೆಲ ಹಂತದಲ್ಲಿ ಫಂಗಸ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಫಂಗಸ್ಸು ಆಗೋದಿಲ್ಲ ಅಷ್ಟು ಬೇಗ. ಏನು ಅದು ನಾವು ತುಂಬ ಕೊಳೆಸೋದಿಲ್ಲ. 24 ಗಂಟೆ ನೆನೆಸಿ ಕಂಪ್ಲೀಟ್ ಭೂಮಿಗೆ ಕೊಡೋದ್ರಿಂದ ಭೂಮಿ ಒಳಗಡೆ ಸೇರಿಕೊಳ್ಳುತ್ತೆ. ಭೂಮಿಯಲ್ಲಿ ಸೇರಿಕೊಳ್ಳೋದ್ರಿಂದ ಏನು ತೊಂದರೆ ಏನಾಗೋದಿಲ್ಲ. ಸಾಮಾನ್ಯವಾಗಿ ಫಂಗಸ್ ಬಂದರೆ ಅದಕ್ಕೆ ಬ್ಯಾಕ್ಟೀರಿಯಾಗಳು ನಾವು ಹೆಂಗಿದ್ರು ಸೇರಿಸಿರ್ತೀವಿ, ಅದನ್ನು ನಿವಾರಣೆ ಮಾಡುತ್ತೆ. ಏನು ತೊಂದರೆ ಏನಾಗೋದಿಲ್ಲ. ಅದನ್ನು ಮಾಡ್ಕೊಳ್ಬೋದು ರೈತರು. ಆ ಥರದ ಒಂದು ಕಾಂಪೋಸ್ಟ್ ಸಿಸ್ಟಮ್ನ ಮಾಡ್ಕೊಳ್ಬೇಕು. ಇವತ್ತಿನ ಕಾಲಕ್ಕೆ ನಾವು ಸ್ವಂತ ಕೋಳಿ ಸಾಕಿದರೆ, ಸ್ವಂತ ಮೇಕೆ ಕುರಿಗಳನ್ನು ಹಸುಗಳನ್ನು ಸಾಕಿದರೆ ಸ್ವಲ್ಪ ಇರೋದರಲ್ಲಿ ಪರವಾಗಿಲ್ಲ. ಅದನ್ನೇ
ನೀವು ಡ್ರಮ್ಗಳಲ್ಲಿ ಹಾಕಿ ಕಳಿಸ್ಕೊಳ್ಳಿ, ಬ್ಯಾಕ್ಟೀರಿಯಾ ಹಾಕ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ. ಎಲ್ಲದಕ್ಕೂ ಹಾಕ್ಕೊಳ್ತಾ ಬನ್ನಿ, ಸಾಕಾಗುತ್ತೆ. ಅದು ಪ್ರತಿ ಹಂತದಲ್ಲೂ ಬರೋದನ್ನು ಅದನ್ನು ಹಾಕ್ಕೊಳ್ತಾನೆ ಇರಿ, ಬೇಕಾದಷ್ಟು ಆಗುತ್ತೆ. ಇದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಮುಚ್ಚಿಗೆಯನ್ನು ಮಾಡ್ಕೊಳ್ಳಿ. ಸೊಪ್ಪು ಸದೆ ಬಿದ್ದಿದ್ದು ವೇಸ್ಟ್ ಮಾಡಬೇಡಿ. ಬೇಕಾದಷ್ಟು ಥರ ಮಿಷಿನರಿಗಳು ಬಂದಿವೆ. ಮರ ಮುಟ್ಟು ಒಣಗಿದ್ದು ಪಣಗಿದ್ದು ಇಂಥವು ಸಿಕ್ಕಿದ್ರೆಲ್ಲ ಕತ್ತರಿಸಿ ಸಣ್ಣ ಪೀಸ್ ಮಾಡ್ಕೊಳ್ಳಿ, ಅದ್ರ ತುಂಬ ತುಂಬ್ಕೊಳ್ಳಿ. ಮರವಳ್ಳಿಗಳಾದರೆ ಬೇಕಾದಷ್ಟೆಲ್ಲ ಹಾಕ್ಕೊಳ್ಳಿ. ಈ ತರಕಾರಿ ಇಂಥವು ಆದರೆ ಆ ಬೆಡ್ಗೆ ಬೆರೆಸ್ಕೊಳ್ಳಿ. ಕಂಪ್ಲೀಟು ಬೆರೆಸ್ಕೊಂಡು ನೀವು ಮಾಡ್ತಾ ಹೋಗಿ ಹಂತವಾಗಿ ಆ ಬೆಡ್ಡು ಫಲವತ್ತಾಗುತ್ತೆ. ಆ ಥರ ಮಾಡ್ಕೊಳ್ಬೋದು. ಈ ಫಲವತ್ತತೆಯನ್ನು ಕಂಟಿನ್ಯೂಸ್ ಆಗಿ ಕಾಪಿಡೋದು ಹೇಗೆ? ಇದು ಮುಖ್ಯವಾದ ಪ್ರಶ್ನೆ. ಕಾರಣ ಏನು ಅಂದರೆ, ಇದನ್ನು ಹೆಂಗೆ ಕಾಪಿಡೋದು ದೊಡ್ಡ ಸಮಸ್ಯೆ ಇರುವಂಥದ್ದು ಇಲ್ಲಿ. ಮಳೆಗಾಲದಲ್ಲಿ ಯಾರ ರಕ್ಷಣೆ ಬೇಕಿಲ್ಲ. ಅಲ್ಲಿರುವಂಥ ಫಲವತ್ತತೆಯನ್ನು ಆ ಬ್ಯಾಕ್ಟೀರಿಯಾಗಳು ಸಮೃದ್ಧವಾಗಿ ಬೆಳೆಸಿ ಕೊಟ್ಟಿರ್ತವೆ, ಅಲ್ಲೇ ಇರ್ತದೆ, ಏನೂ ಆಗಿರೋದಿಲ್ಲ, ಆರೋಗ್ಯಪೂರ್ಣವಾಗಿರುತ್ತೆ. ಮಳೆಗಾಲ ಮುಗಿದ ನಂತರ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಆಗ ನಾವು ಕೊಡುವಂಥ ಡ್ರಿಪ್ಪಲ್ಲಿ ನೀರೋ ಇನ್ನೊಂದು ಯಾವುದ್ರಲ್ಲೋ ಕೊಡ್ತೀವಿ, ಅಥವಾ ಸ್ಪ್ರಿಂಕ್ಲರ್ಗಳಲ್ಲಿ ಕೊಡ್ತೀವಿ. ಸ್ಪ್ರಿಂಕ್ಲರಲ್ಲಿ ಅನೇಕ ಸರಿ ಕೊಟ್ಟಾಗ ಏನಾಗುತ್ತೆ, ಮೇಲ್ಭಾಗ ಮಾತ್ರ ನಿಂದಿರುತ್ತೆ, ಒಳಕ್ಕೆ ಅಷ್ಟು ನೀರು ಇಳಿದಿರೋದಿಲ್ಲ. ಅದ್ರದ್ದು ಸಮಸ್ಯೆ. ನೀರಿನ ಕೊರತೆ ಇರೋದ್ರಿಂದ ಹೆಚ್ಚು ಸ್ಪ್ರಿಂಕ್ಲರ್ಗಳನ್ನು ಬಳಸೋದಕ್ಕಾಗೋದಿಲ್ಲ. ಅದರಿಂದ ಇದನ್ನು ಕಾಪಿಡುವಂಥದ್ದು ಅಂದಾಗ ತುಂಬ ಕಷ್ಟ ಕಾಪಿಡ್ಕೊಳ್ಬೇಕಾದ್ರೆ. ಬೇರೆ ದಾರಿ ಏನು ಅಂದರೆ, ಹೊರಗಡೆಯಿಂದ ತಂದು ಬ್ಯಾಕ್ಟೀರಿಯಾಗಳನ್ನು ಬಿಡ್ತಾ ಇರಬೇಕು ಅಷ್ಟೆ. ಅದು ನೀರು ಎಲ್ಲಿ ಬೀಳ್ತದೋ ಆ ನೀರಿನ ಜಾಗಕ್ಕೆ ನೀವು ಒಂದೊಂದು ಅರ್ಧ ಲೀಟ್ರ್ 1 ಲೀಟ್ರ್ ನೀರಲ್ಲಿ ಕಳಿಸ್ಕೊಳ್ಳೋದು, ಬಿಡ್ತಾ ಇರೋದು. ಆಗ ಇಡೀ ಆ ಭೂಮಿ ಅಷ್ಟೂ ಫಲವತ್ತತೆಯಿಂದ ಕೂತ್ಕೊಳ್ಳುತ್ತೆ. ಆ ಗಿಡಕ್ಕೆ ಬೇಕಾದಷ್ಟು ನ್ಯೂಟ್ರಿಷನ್ ಅದು ಕೊಡುತ್ತೆ. ಅದು ಸ್ವಲ್ಪ ನೆಮ್ಮದಿಯ ಕೆಲಸ. ಬೇರೆ ರೀತಿಯಲ್ಲಿ ಕಾಪಿಡೋದು ಅಂದರೆ ಮಲ್ಚಿಂಗ್ ಮಾಡಬೇಕು. ಅಷ್ಟು ನಮ್ಮ ಮೆಟೀರಿಯಲ್ ನಮ್ಮಲ್ಲಿ ಇಲ್ಲ, ಗೊಬ್ಬರ ಮಾಡೋಕ್ಕೆ ಇಲ್ಲ. ಇನ್ನು ಮಲ್ಚಿಂಗ್ ಎಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋದು ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ರೈತರು ಅಡಿಕೆ ತೋಟದಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಏರಿಯಾವಾರು ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ಥರ ತಪ್ಪುಗಳು ಇರುತ್ತವೆ. ನೀವು ಒಂದು ಸಾಮಾನ್ಯವಾಗಿ ಕಂಡಂಥ ತಪ್ಪುಗಳು ಯಾವುವು? ಅದಕ್ಕೆ ನಿಮ್ಮ ಸಜೆಷನ್ ಏನು? ರೈತ ಸುಮಾರು ತಪ್ಪುಗಳನ್ನು ಮಾಡ್ಕೊಳ್ತಾನೆ, ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದಿಲ್ಲ ಅದು ಬಂದಿರುವಂಥದ್ದು. ಅಡಿಕೆಗೆ ಸಾಮಾನ್ಯವಾಗಿ ಬೇರುಗಳು ಮೇಲೆ ತೇಲಿದ ತಕ್ಷಣ ಮಣ್ಣು ಹಾಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ರೈತನ ಮನಸ್ಸಿನಲ್ಲಿ ಇರುವಂಥದ್ದು. ಇಲ್ಲ ಅದಕ್ಕೆ ಒಂದು ಗೋಡು ಹೊಡಿಬೇಕು, ಇಲ್ಲ ಮಣ್ಣು ಹಾಕಬೇಕು. ಕೆಂಪಾಗಿದ್ದರೆ ಗೋಡು ಹೊಡೀರಿ, ಗೋಡು ಮಣ್ಣಾಗಿದ್ರೆ ಕೆಂಪು ಹೊಡೀರಿ, ಇಷ್ಟೇ ಅವನಿಗೆ ಗೊತ್ತಿರೋದು. ಆದರೆ ಮಣ್ಣಿನಲ್ಲಿರುವಂಥದ್ದು ಏನು, ಆ ಗೋಡಲ್ಲಿ ಏನಿದೆ, ಅದರಲ್ಲಿ ಕೆಟ್ಟ ವಸ್ತುಗಳಿದೆಯಾ, ಕೆಟ್ಟ ಬ್ಯಾಕ್ಟೀರಿಯಾಗಳಿದೆಯಾ, ಅದಕ್ಕೆ ಪೌಷ್ಟಿಕಾಂಶ ಇದೆಯಾ ಇಲ್ವಾ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ತಗೊಂಬಂದು ಕಣ್ಣಿಗೆ ಕಾಣಿಸುತ್ತೆ, ಮೇಲ್ಗಡೆ ತಂದು ತುಂಬ್ತಾ ಇದ್ವಿ. ಬ್ಯಾಕ್ಟೀರಿಯಾಗಳು ಕಣ್ಣಿಗೆ ಕಾಣಂಗಿದ್ದಿದ್ರೆ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದರಲ್ಲಿ ಕೋಟ್ಯಾನುಕೋಟಿ ಬ್ಯಾಕ್ಟೀರಿಯಾಗಳು ಆ ಮಣ್ಣಲ್ಲಿ ಬರ್ತವೆ. ಅವು ಕೆಟ್ಟವೂ ಆಗಿವೆ, ಒಳ್ಳೆವೂ ಇರ್ತವೆ. ಎರಡನ್ನೂ ನಾವು ತೋಟಕ್ಕೆ ನಾವೇ ಬರಮಾಡ್ಕೊಂಡಂಗಾಗುತ್ತೆ. ನಾವೇ ತಂದುಬಿಟ್ಟು ಇದ್ರ ಜೊತೆ ಒಳಗಡೆ ಅನೇಕ ಕಳೆ ಬೀಜಗಳು ಬಂದು ಸೇರ್ಕೋತವೆ. ನೀವು ಮಣ್ಣು ನೋಡಿದ ಮೇಲೆ ತಮಾಷೆ ಏನು ಅಂದರೆ, ಇದೆಲ್ಲಿ ನಮ್ಮ ತೋಟದಲ್ಲಿ ಇರಲಿಲ್ಲ, ಇವೆಲ್ಲ ಎಲ್ಲಿಂದ ಬಂದವು ಅಂತ. ಅದು ತಿಪ್ಪೆ ಗೊಬ್ಬರದಿಂದ ಬರ್ತವೆ, ಇಲ್ಲ ಈ ಥರ ಬರ್ತವೆ, ಮಣ್ಣಿಂದ ಬರ್ತವೆ. ಮೂಲತಃ ಮಣ್ಣು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಅಡಿಕೆಗೆ ಯಾವಾಗ ಭೂಮಿಯ ತಳದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗುತ್ತೋ ಆಗ ಅದರ ಬೇಲು ಮೇಲೆ ತೇಲುತ್ತೆ. ಇಲ್ಲ ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ಮೇಲೆ ಬರ್ತೀನಿ, ಇಷ್ಟೇ ಉದ್ದೇಶ ಅದಕ್ಕೆ. ಆದರೆ ನೀವು ಮೇಲೆ ಬಂದಿದ್ದು ಉಸಿರಾಡಕ್ಕೆ ಬಂದೈತೆ ಅಂದರೆ, ನೀವು ಉಸಿರಾಡಕ್ಕೆ ಬಂದಿದ್ದೆ ಅಂತ ತಿರ್ಗಾ ಮಣ್ಣು ತುಂಬಿಟ್ಟು ಅದ್ಬೋದಾ ಕೆಳಕ್ಕೆ, ಮತ್ತೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಆ ಥರ ಮಾಡಿದಾಗ ಅದು ಮರ ಬೇಗ ಅದು ಹೊರಟೋಗುತ್ತೆ, ನಿಲ್ಲೋದಿಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಕೆಲವು ತೋಟಗಳಲ್ಲಿ ಮಣ್ಣು ಹಾಕಿದ್ದು ಮುಂದಿನ ವರ್ಷನೋ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ದೃಷ್ಟಿಕೋನದಲ್ಲ ಅಲ್ಲಿ ಏನಾಗಿದೆ ಅಂದರೆ, ಮಣ್ಣಿನಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಮಣ್ಣು, ಅದು ಮಣ್ಣು ಅಂದರೆ ತರೋದು ದಿಬ್ಬದ ಮಣ್ಣು, ಎಲ್ಲೋ ದಿನ್ನೆ ಮಣ್ಣನ್ನು ತರ್ತಾರೆ. ಅದು 16 ವರ್ಷಗಳಿಂದ ಬಿಸಿಲಲ್ಲಿ ಒಣಗಿ ಕೂತಿರುತ್ತೆ, ಏನೂ ಇರೋದಿಲ್ಲ. ಜೊತೆಗೆ ಅದರಲ್ಲಿರುವಂಥ ಖನಿಜಗಳು ಏನಿದೆ, ಆ ಮಿನರಲ್ಸು, ಅವು ಪೌಷ್ಟಿಕಾಂಶವಾಗಿರ್ತವೆ. ಅದನ್ನು ತಂದು ಹಾಕಿದ ತಕ್ಷಣ ಇಲ್ಲಿ ಬಿಡುಗಡೆ ಆಗುತ್ತೆ, ನೀರು ಸಿಗುತ್ತೆ, ಮಿನರಲ್ಸ್ಗಳು ಬಿಡುಗಡೆ ಆಗೋದ್ರಿಂದ ಅಡಿಕೆ ಚೆನ್ನಾಗಾಗ್ಬಿಡುತ್ತೆ. ನೋಡಿದ ತಕ್ಷಣ ನಮ್ಮ ಮಣ್ಣು ನೋಡಿದ್ನಪ್ಪ, ಅಲ್ಲಿದ್ದು ಕೆಂಪು ಮಣ್ಣು ನೋಡಿದ ಮೇಲೆ ನನ್ನ ಫಸಲು ಭಾಳ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಈ ಗ್ರಾವೆಲ್ ಮಣ್ಣುಗಳಲ್ಲಿ ಸಾಧಾರಣವಾಗಿ ತುಂಬ ಹಣ್ಣುಗಳು ತುಂಬ ರುಚಿಯಾಗಿರ್ತವೆ. ಎಲ್ಲಿ ನರ್ಜು ಅಥವಾ ಗೊರ್ಜು ಭೂಮಿ ಇರುತ್ತೋ ಆ ಭೂಮಿಗಳಲ್ಲಿ ಹೆಚ್ಚು ಹಣ್ಣಿನ ಗಿಡಗಳು ಆರೋಗ್ಯಪೂರ್ಣವಾಗಿರ್ತವೆ ಮತ್ತು ಅಲ್ಲಿನ ಫಸಲು ತುಂಬ ಸಿಹಿಯಾಗಿರುತ್ತೆ.
ಬಟ್ ಅದರಲ್ಲಿ ನೀರು ಕಾಪಿಡೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅದು ನೀರಿಂದ ಆ ನೀರಿಗೋಸ್ಕರ ನೀವು ಮಲ್ಚಿಂಗ್ ಮಾಡಿಕೊಂಡು ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅಲ್ಲಿ ಕಾಪಿಟ್ಕೊಳ್ಬೋದು. ಸ್ವಲ್ಪ ದಿವಸ ಗೊಬ್ಬರಗಳನ್ನು ಹೆಚ್ಚು ಹಾಕ್ಕೊಳ್ತಾ ಅದು ಮೃದುವಾಗೋಗ್ಬಿಡುತ್ತೆ ಕಂಪ್ಲೀಟು. ಆವಾಗ ನಿಮಗೆ ಅದು ತೊಂದರೆ ಬರೋದಿಲ್ಲ. ಅದನ್ನು ಮಾಡ್ಕೊಳ್ಬೋದು ಅಡಿಕೆಯಲ್ಲಿ. ಆಮೇಲೆ ಕೆಲವು ತುಂಬ ಮೌಢ್ಯವಾದಂಥ ನಂಬಿಕೆಗಳು ಮನುಷ್ಯನಲ್ಲಿ ಸೇರಿಕೊಂಡಿವೆ. ಈ ಹಸುಗಳು ಇಂದ ಆಗುವಂಥದ್ದು, ಇದಕ್ಕೆ ಕೆಚ್ಚಲು ಬಾವು ಬಂದಾಗ ಯಾರ್ದೋ ಕಣ್ಣು ದೃಷ್ಟಿ ಆಗೈತೆ ಅಂತ ಹೇಳ್ಕೊಳ್ಳುವಂಥದ್ದು, ಇನ್ನೊಂದು ಮಗದೊಂದು. ಅದನ್ನು ಡಾಕ್ಟ್ರಿಗೆ ಹೇಳ್ದೆ ನಾನು ಹಂಗೆ ಮಾಡ್ತೀನಿ. ನಾಟಿ ಔಷಧಿಯಲ್ಲಿ ಯಾವುದೋ ಕಾರಣಾಂತರದಿಂದ ವಾಸಿ ಆಗಿರ್ತವೆ. ಒಂದೊಂದು ಸರಿ ಹೋಯ್ತು ಅಂದರೆ ನೀವು ದುಡ್ಡು 40-50 ಸಾವಿರ ರೂಪಾಯಿ ಕೊಟ್ಕೊಂಬಂದು ಸೀಮೆದನ ಒಂದು ಬಾವು ಬಂದರೆ ಅದು ಹೊರಟೋಗುತ್ತೆ. ಆ ಕೆಚ್ಚಲು ಮಲೆ ತೊಟ್ಟೆ ಹೊರಟೋಗುತ್ತೆ. ನೀವೇನು ಮಾಡಿದ್ರೂ ಮತ್ತೆ ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ಡಾಕ್ಟ್ರುಗಳು ಎಷ್ಟೋ ಹೇಳ್ತಾರೆ. ಅದು ಒಂದು. ನಾನೇನು ಕೊಡ್ಸಲ್ಲಪ್ಪ, ಯಾವ ಇಂಜೆಕ್ಷನ್ ಹಾಕ್ಸಲ್ಲ, ಏನೂ ಇಲ್ಲ. ಅದು ಎಂಥ ಮೌಢ್ಯ. ಇವತ್ತು ವಿಜ್ಞಾನ ಬೆಳವಣಿಗೆ ಆಗಿದೆ, ಅದಕ್ಕೆ ಗೆರ್ಸಲು ಮತ್ತೊಂದು ರೋಗಗಳು ಬರೋ. ಸರ್ಕಾರಗಳು ಅದನ್ನು ಡಾಕ್ಟ್ರುಗಳಿಗೆ ಮನೆ ಹತ್ರ ಹೋಗಿ ಹಾಕಿ ಅಂತಾರೆ. ಮನೆ ಹತ್ರಕ್ಕೆ ಬಂದರೂ ಇವ್ರು ಹಾಕ್ಸ್ಕೊಳ್ಳೋದು ಕಷ್ಟ. ನನಗೆ ಡಾಕ್ಟ್ರುಗಳು ಹೇಳ್ತಾರೆ, ಸರ್ ಮನೆ ತಾವು ಬಂದಿದ್ದೀವಿ ಸರ್, ಸರ್ವೆಂಟ್ಗಳ ಥರ ಅದನ್ನು ಹಾಕ್ಸ್ಕೊಳ್ಳಿ ಅಂದ್ರೂ ಹಾಕ್ಸ್ಕೊಳ್ಳಲ್ಲ, ಏನು ಮಾಡೋದು ಅಂತಾರೆ. ಈ ಮೌಢ್ಯವನ್ನು ಬಿಟ್ಟು ರೈತರು ದಯವಿಟ್ಟು ಎಲ್ಲ ಮೂಗುಜೀವಿಗಳಿಗೆ ಹಾಕ್ಕೊಳ್ಳಿ. ಅಲ್ಲಿ ರೋಗ ರುಜಿನಗಳು ಬರದಂತೆ ಅವರು ಇಂಜೆಕ್ಷನ್ಗಳನ್ನು ಹಾಕ್ತಾರೆ. ಅವರೇ ಹೇಳ್ತಾರೆ ಅದು ಗಬ್ಬಾಗಿದ್ದರೆ ಕೊಡಬೇಕಾ ಬೇಡವಾ ಅಂತ ಅವರೇ ಎಲ್ಲವೂ ಹೇಳ್ತಾರೆ. ಅವರ ಆಚರಣೆಯನ್ನು ನೀವು ಅನುಸರಿಸ್ಕೊಂಡು ಅದನ್ನು ಮಾಡೋದು ಒಳ್ಳೆಯದು. ಅದರಲ್ಲಿ ಮೌಢ್ಯವಾಗಿ ನಂಬಿಕೊಂಡಿರುವಂಥದ್ದು ಬೇಡ ಅಂತ ಒಂದು ಉದ್ದೇಶ. ಈ ರೀತಿಯಾದಂಥ ಕೆಲವು ರೈತರೇ ತಮಗೆ ಅನಿಸ್ಕೊಂಡಂಥದ್ದೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ವೈಜ್ಞಾನಿಕ ಹಿನ್ನೆಲೆಯನ್ನು ಅರಿಸಿ ಆನಂತರ ಅದನ್ನು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಕುರಿಗಳಲ್ಲಿರ್ಬೋದು, ಟಗರು ಇನ್ನೊಂದು ಮಗದೊಂದು ಆದಾಗಲೂ ಇದೇ ಥರ ಅದೊಂದೇನೋ ಆಗಿದೆ ಅಂತ ಹೇಳಿ ಹಂಗೆ ಕಾಲ ಕಳೀತಾರೆ. ಅದು ತಪ್ಪು. ಅದು ಅಜ್ಜೀವನ ಕಳ್ಕೊಳ್ಬೇಕಾಗತ್ತೆ ಅವರು. ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಿ. ಒಂದು ಹಸ ಹೋದರೆ ರೈತನ ಬದುಕೆ ಹೋದಂಗೆ. ಅವನು ಅಷ್ಟೊಂದು ಮತ್ತೆ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ವರ್ಷ ಶ್ರಮ ಪಡಬೇಕು. 40-50 ಇವತ್ತೇನೋ ಇನ್ಶೂರೆನ್ಸ್ ಅಂತ ಇಟ್ಟು ಆ ಇನ್ಶೂರೆನ್ಸು ಮಾಡ್ಸೋಗೋದಿಲ್ಲ ಕೆಲವು ರೈತರು. ನಮಗೇನು ಬೇಡ, ನಮ್ಗೆ ಆರೋಗ್ಯವೇ ನಮ್ಮ ಹಸುಗಳು ಅಂತಾರೆ. ಇಲ್ಲಿ ಯಾರೋ ಒಬ್ಬರು ಇಲ್ಲೊಬ್ಬಂದಾಯ್ತು ಸತ್ತೋಯ್ತು ಹಸ. ಆಮೇಲೆ ಅಣ್ಣ ನಿಮ್ಮ ಮಾತು ಕೇಳ್ಬೇಕಾಯ್ತಣ್ಣ, 40-45 ಸಾವಿರ ದುಡ್ಡು ಕೊಡೋದು ಸರ್ಕಾರದಿಂದ, ನಾನು ಅವೆಲ್ಲ ಏನಕ್ಕೆ ಅಂತ ಸುಮ್ಮನೆ 500 ರೂಪಾಯಿ ಕಟ್ಟೋಕ್ಕೋಸ್ಕರ 50 ಸಾವಿರ ಕಳ್ಕೊಂಡೆ. ಇದು ಆ ಥರ ಆಗೋದು ಬೇಡ. ರೈತರು ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಅದೇನೋ ಇನ್ಶೂರೆನ್ಸು 500 ಸಾವಿರನ ಕಟ್ಟಿ ಹೆಚ್ಚು ಕಮ್ಮಿ ಆದರೆ ಬದುಕು ನಮಗೆ ಇರೋದು ಯೋಚನೆ ಇಲ್ಲ. ನೀವು ಮಾರಿದ್ರೂ ಸಹಿತ ಅವ್ನು ಯಾರು ತೊಗೊಂಡಿದ್ದಾನೆ ಅವನಿಗೆ ಕ್ಲೈಮ್ ಆಗುತ್ತೆ, ಅದೇನು ತೊಂದರೆ ಇಲ್ಲ ಹಸುದು. ಅದಕ್ಕೋಸ್ಕರ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ಳಿ. ಆಮೇಲೆ ಈ ಔಷಧಿಗಳನ್ನು ಏನು ಪಶುವೈದ್ಯರು ಬಂದು ಹೇಳ್ತಾರೋ ಆ ಔಷಧಿಗಳನ್ನೆಲ್ಲ ಕೊಡಿಸಿ ಹಸುಗಳಿಗೆ, ಕುರಿಗಳಿಗೆ ಎಲ್ಲದಕ್ಕೂ. ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಅವರು ನಿಮ್ಮನ್ನು ಹಾಳು ಮಾಡಬೇಕು ಅಂತೇನು ಉದ್ದೇಶದಿಂದ ಡಾಕ್ಟ್ರು ಬಂದೇನೋ ಮಾಡೋದಿಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಅದನ್ನು ಯಾರೋ ಏನೋ ಹೇಳಿದ್ರು ಅಂತ ಯಾವುದೋ ನಾನು ಆ ಸೊಪ್ಪು ತಿನ್ನಿಸಿದ್ದೀನಿ, ಈ ಸೊಪ್ಪು ತಿನ್ನಿಸಿದ್ದೀನಿ, ಬೆಳ್ಳುಳ್ಳಿ ಮೆಣಸು ತಿನ್ನಿಸ್ದೆ ಸರಿ ಹೋಯ್ತು ಅಂತ ಈ ಥರದ ಭಾವನೆಗಳಿರ್ತವೆ. ಅದು ಒಬ್ರಿಗೆ ಸರಿಯಾಗಿರುತ್ತೆ, ಅದು ಯಾರೋ ಒಬ್ರಿಗೆ ಸರಿಯಾಗಿರ್ತದೆ, ಇನ್ನು ಮಿಗಿರು ಇಲ್ಲ. ನನಗೆ ಉತ್ತರ ಕರ್ನಾಟಕದ ಕೆಲವರು ಹೇಳ್ತಾರೆ, ಏನಿಲ್ಲಪ್ಪ ನಮ್ಮದು ಸಿಕ್ಕಾಪಟ್ಟೆ ಹುಳ ಬಂದು ಎಲೆ ತುಂಬ ತುಂಬೋಗಿದ್ವು, ನಾನು ಆಕಳು ಉಚ್ಚೇನು ತಗೊಂಬಂದು ಎಲೆ ತಪ್ಪಲಾದ ಸೇರಿಸಿ ಒಡೆದೆ, ಎಲ್ಲ ಉದುರೋದು ಅಂತ. ಈ ಥರ ಹೇಳಿದ್ರೆ ಏನಂತ ಹೇಳೋದು? ಅದನ್ನು ಕಾರಣ ಯಾಕೆ ಹೇಳೋಣ? ಅದು ಹೋಗುವಂಥ ಅಂತ್ಯ ಬಂತು ಅಂತ ಕಾಣಿಸುತ್ತೆ, ಅದು ಹೋಗಿರುತ್ತೆ. ಅವನು ಅದನ್ನೇ ಹೆಚ್ಚುಗಾರಿಕೆಯಿಂದ ಹೇಳ್ಕೊಳ್ತಾನೆ, ಅದು ತಪ್ಪಾಗ್ತದೆ. ಸತ್ಯ ಯಾವುದ್ರಲ್ಲಿ ಇದೆಯೋ ಅದು ಗೊತ್ತಾಗಬೇಕು. ನೀವು ಕಂಡುಹಿಡ್ಕೊಳ್ಳಿ ಯಾವುದರಿಂದ ಆಗಿದೆ ಸತ್ಯ, ಅದರಿಂದ ಮಾಡ್ಕೊಳ್ಳಿ. ಹೊರತು ಸುಮ್ಮನೆ ಯಾರೋ ಹೇಳಿದ್ದೆಲ್ಲ ನಂಬಿಕೊಂಡು ಹೋಗೋದು ಬೇಡ. ಆದರೆ ನಾನು ಹಂಗೆ ಹೊಡೆದೆ ಹೋಯ್ತು ಅನ್ನೋ ಆ ಕಳೆ ಔಷಧಿ ಅಂತ ಹೇಳ್ತಾರೆ. ಅವನು ಯಾರೋ ಪುಣ್ಯಾತ್ಮ ಮಠದ ಕಡೆಯಿಂದ ಹೇಳ್ಸಿದ್ದ, ಇಲ್ಲ ನಾನು ಹಿಂಗೆ ಮಾಡಿದೆ, ಇಂತಿಂಥ ಔಷಧಿ ಆಗ್ತದೆ. ನಾನು ಮಾಡಿ 3 ಸರಿ ಮಾಡಿ ಹೊಡೆದ್ರೂ ಅದಿನ್ನೂ ಚೆನ್ನಾಗಿ ಬಂತು. ಅವನು ಫೋನ್ ಮಾಡಿದ್ರೆ ಅವನೇನೋ ಕತೆ ಹೇಳ್ತಾನೆ, ನಮ್ಮದೆಲ್ಲ ಹೋಗೈತೆ, ಬೇಕಾದ್ರೆ ನಾನು ಮಾಡ್ತಾಯಿದ್ದೀನಿ, ಬೇಕಾದ್ರೆ ತೊಗೊಳ್ಳಿ, ಅದು ನಾನು ದುಡ್ಡು ಕೊಟ್ಟು ತೊಗೋಬೇಕಂತ ಅಂತ ಕಳೆ ಔಷಧಿ. ಸರಿ ಅಪ್ಪ, ಅದೇ ನಾನು ಆಯ್ತು ಬಿಡಪ್ಪ ಅಂದ್ಬಿಟ್ಟು ಸುಮ್ಮನಾದೆ. ಆ ಥರದ್ದಲ್ಲ. ಒಂದು ಪ್ರಯೋಗ ಮಾಡಿ ಒಂದು ಯಶಸ್ಸಾದರೆ 4 ಜನಕ್ಕೆ ಉಪಯೋಗ ಆಗಿದ್ರೆ ಅದನ್ನು ಹೇಳಿ. ರೈತರ ಭಾವನೆಗಳನ್ನು, ಕಷ್ಟ ಸುಖಗಳನ್ನು ಇನ್ನೊಬ್ಬ ರೈತರ ಹತ್ರ ಹಂಚ್ಕೊಳ್ಳಿ. ಅದು ಮುಚ್ಚುಮರೆ ಮಾಡ್ಕೊಳ್ಳೋದು ಬೇಡ. ಎಷ್ಟೋ ರೈತರುಗಳನ್ನು ನಾನು ಕಂಡಂತೆ, ಒಬ್ಬ ನಮ್ಮ ಸ್ನೇಹಿತರ ಮಗ ಅವನು ನಗು ಕತೆ ಹೇಳ್ದ. ಅವರೆಲ್ಲ ಹೋಗಿ ಅವರು ಹೂವು ಬೆಳೀತಾ ಇದ್ದಾರೆ. ಆ ಹೂವಕ್ಕೆ ಔಷಧಿ ಹೊಡೆಯೋರು, ಕೆಮಿಕಲ್ ಔಷಧಿನೇ ಹೊಡಿತಾ ಇದ್ದಿದ್ದು. ಒಳ್ಳೆ ಹೂವು ಬರೋದು ಆತನಿಗೆ. ಏನು ಗೊಬ್ಬರ ಹಾಕ್ತಾರೆ, ಏನು ಔಷಧಿ ಹೊಡಿತಾರೆ ಗೊತ್ತಿಲ್ಲ. ನಮ್ಮ ಮಾವನ ಹತ್ರ ಕೇಳಿ ತಿಳ್ಕೊಳ್ತೀನಿ ಅಂದರೆ ಆ ಮಾವ ಹಳೀನಿಗೆ ಹೇಳಲಿಲ್ಲ.
ಏನು ಹೊಡಿತೀನಿ ಅಂತ, ಏನು ಔಷಧಿ ಹೊಡಿತಾ ಇದ್ದೀನಿ ಅಂತ ಅದನ್ನು ಹೇಳಲಿಲ್ಲ. ಕೊನೆಗೆ ಅವನೇ ಮಾಡ್ದ, ನಮ್ಮ ಮಾವ ಹೇಳಲ್ಲ ಏನಾರ ಮಾಡಲಿ ಅಂತ 3 ದಿವಸ ಅಲ್ಲೇ ಇದ್ದ ಊಟ ಮಾಡಿಕೊಂಡು, ನೋಡೇ ಬಿಡೋಣ ಅಂತ. 3 ದಿವಸನೂ ಹೊಡಿಲಿಲ್ಲ ಅವನು, ಗೊಬ್ಬರನೂ ಹಾಕಿಲ್ಲ, ಔಷಧಿನೂ ಹೊಡಿಲಿಲ್ಲಂತೆ. ಇವನು ಅಯ್ಯೋ ಇವನು ಮಂಡ ನಮ್ಮ ಮಾವ ಹೊಡೆಯಲ್ಲ ಅಂತೇಳಿ ಇವನು ಊರ ಕಡೆಗೆ ಬಂದ ತಕ್ಷಣ ಮಾರನೇ ದಿವಸನೇ ಹೊಡೆದಂತೆ ಔಷಧಿನ. ಅಲ್ಲಿರೋರು ಹೇಳಿದ್ರು ಹಿಂಗಾಗಿದೆ, ನಾವು ನಮ್ಮ ಆಕಾಶ ನೋಡೋದಕ್ಕೆ ನೂಕು ನುಗ್ಗಲು ಯಾಕೆ? ಇವತ್ತು ಸಮಾಜ ಯಾರೇ ಆಗಲಿ, ಅಳಿಯ ಆಗಲಿ, ಸ್ವಂತದವರಾಗಲಿ, ಸ್ನೇಹಿತರಾಗಲಿ ಬೆಳೀಲಿ ಬಿಡಿ, ಏನು ಸಮಾಜ ಇಷ್ಟೇ ಐತಾ? ನಮ್ಮದು ಹೂವು ಇಲ್ಲಾಂದರೆ ಪ್ರಪಂಚ ಯಾರು ಬೆಳೆಯೋದೇ ಇಲ್ವಾ? ಆ ಭಾವನೆ ವೈಶಾಲ್ಯತೆ ಇರಲಿ, ಮನಸ್ಸಿನಲ್ಲಿ ವೈಶಾಲ್ಯತೆ ಇಟ್ಕೊಳ್ಳಿ ರೈತರು. ಚೆನ್ನಾಗಿ ಅವರು ಬೆಳೀಲಿ, ನೀವು ಬೆಳೀರಿ. ನಿಮಗೆ ಕಂಡಿದ್ದ ಸತ್ಯನ ಅವ್ರಿಗೂ ಹೇಳಿ, ಅವ್ರು ಕಂಡಿದ್ದ ಸತ್ಯ ನೀವು ಹಂಚ್ಕೊಳ್ಳಿ. ಹೌದು, ಸಮತಾ ಮನೋಭಾವನೆ ಇರಲಿ. ಅದರಲ್ಲಿ ಮುಚ್ಚುಮರೆ ಬೇಡ. ಮುಚ್ಚುಮರೆ ಮಾಡಿಕೊಂಡು ಯಾರು ಒತ್ಕೊಂಡು ಹೋಗ್ತೀರಾ? ಯಾರಿಗಾರು ಒತ್ಕೊಂಡು ಹೋಗೋದಿದ್ರು ಹೇಳಿ ನೋಡೋಣ, ಯಾರು ಒತ್ಕೊಂಡು ಹೋಗಿದ್ದಾರಪ್ಪ ನಮ್ಮದು ಸೀಕ್ರೆಟ್ನ. ಇಲ್ಲ, ಈ ಥರ ಅಂದು ನಮ್ಮ ಆಯುರ್ವೇದದಲ್ಲಿ ಬೇಕಾದಷ್ಟು ಜನ ಹೇಳ್ಕೊಡದೆ ಎಷ್ಟೋ ಔಷಧಿಗಳು ನಶಿಸೋದು. ಇಲ್ಲ, ಒಂದು ಈ ಚಂದ್ರ, ನಮ್ಮ ಚಂದ್ರ ಏನಿದ್ದಾನೆ, ಚಂದ್ರನ ಬೆಳಕಿನ ಬಗ್ಗೆ ಒಂದು ಮಾತಿದೆ. ಜೀವನದಲ್ಲಿ ನಿನಗೆ ಚಂದ್ರನಾಗುವ ಅವಕಾಶ ಸಿಕ್ಕರೆ ಹುಣ್ಣಿಮೆ ಚಂದ್ರನಾಗು, ಅಮಾವಾಸ್ಯೆ ಚಂದ್ರನಾಗಬೇಡ ಅಂತ. ಸತ್ಯ. ಹಂಚು ಅದನ್ನು, ನಿನಗೆ ಹಂಚು, ಬೆಳಕನ್ನು ಹಂಚು. ಬೆಳಕನ್ನು ನೀನು ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಏನೂ ಉಪಯೋಗ ಇಲ್ಲ. ಹಂಚು. ಈಗ ಎಷ್ಟೋ ಜನ ರೈತರು ಅವರು ಕೆಲವರು ತುಂಬ ಸಂತೋಷ ಪಡ್ತಾರೆ. ಇಲ್ಲಪ್ಪ ಅವನು ಹೇಳ್ದ ಇಂಥದ್ದು ಔಷಧಿ ಅಂತ ಹೇಳ್ದ, ಅದು ಹಾಕಿದ್ಮೇಲೆ ಸರಿ ಹೋಯ್ತು, ನನ್ನ ಬಾಳೆ ಸರಿ ಹೋಯ್ತು, ನಂದು ಇಂಥ ಗಿಡ ಸರಿ ಹೋಯ್ತು, ಹೂವಿನ ಗಿಡ ಸರಿ ಹೋಯ್ತು. ಹಂಚ್ಕೊಳ್ಳಿ ನೀವು. ಸರಿ ಹೋಯ್ತಾ? ಇಂಥವ್ರು ಹೇಳಿದ್ರಪ್ಪ ನನಗೆ, ನೀವು ಇದನ್ನು ಬಳಸ್ಕೊಳ್ಳಿ, ಇಂಥ ರೋಗ ಬಂದಾಗ ನಿಮ್ಗೆ ಅನುಭವ ಆಗಿದೆ, ಇಂಥ ಔಷಧಿ ಹೊಡೆದಿದ್ದೀರ, ವಾಸಿ ಆಗಿದೆ, ಅವ್ರಿಗೆ ಹೇಳಿ, ಅವರು ಹೊಡ್ಕೊಳ್ತಾರೆ, ಅವರು ಉದ್ಧಾರ ಆಗಲಿ. ನಾವು ರೈತರೇ ಉದ್ಧಾರ ಆಗದೆ ನಮ್ಮಲ್ಲೇ ವೈಷಮ್ಯಗಳನ್ನು, ಅಸೂಯೆಗಳನ್ನು ನಾವು ತುಂಬಿಕೊಂಡಿದ್ರೆ ಈ ಸಮಾಜ ಬೆಳೆಯೋದು ಹೆಂಗೆ? ಬೆಳೆಯೋದಿಲ್ಲ. ಹಂಗೆ ಮಾಡಿ ಇವತ್ತೆಲ್ಲ ನಮ್ಮ ಮಕ್ಕಳುಗಳು ಎಲ್ಲ ಹೋಯ್ತಾವೆ. ಅದನ್ನು ಹೇಳ್ಕೊತೀವಿ, ನನ್ನ ಮಗ ಹೊಟ್ಟೋದನ್ನೇ ಬೆಂಗಳೂರಿಗೆ ಅಂತ. ಅವ್ನು ಹೇಳ್ದೆ ನಿನ್ನ ಮಗ ಹೋದ, ನನ್ನ ಮಗನೂ ಹೋದ ಅಂತ ಅವನು ಹೇಳ್ತಾನೆ. ಮತ್ತು ಮಾಡೋರು ಯಾರು? ನೀವು ಸುಲಭ ಮಾಡಿಕೊಂಡು ನಿಮ್ಮ ಭಾವನೆಗಳನ್ನು ಹಂಚ್ಕೊಂಡು ಸಲೀಸ್ ಮಾಡ್ಕೊಂಡಿದ್ರೆ ಇವತ್ತು ಬದುಕು ಎಲ್ಲರಿಗೂ ಮಕ್ಕಳಿಗೂ ಅನಿಸೋದು, ಇರಪ್ಪ ನಾವು ಏನಾದರೂ ಮಾಡೋಣ, ಸಾಧನೆ ಮಾಡೋಣ, ಸೇರ್ಕೊಳ್ಳೋಣ, ಅಪ್ಪಂದಿರ ಜೊತೆಲಿ, ಅಕ್ಕಪಕ್ಕದವ್ರ ಜೊತೆಲಿ ವಿಶ್ವಾಸದಿಂದ ಇರೋಣ ಅನ್ನೋ ಮನೋಭಾವನೆ ಬರ್ತಿತ್ತು. ನಿಮ್ಮಲ್ಲೇ ಈ ಜಟಿಲತೆಯನ್ನು ತುಂಬಿಕೊಂಡಿದ್ರೆ ಮನಸ್ಸಲ್ಲಿ, ಆ ಕೊಳಕನ್ನು ಬಿಟ್ಟಾಕಿ, ಇನ್ನು ಮುಂದೆ ಆದರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತೀನಿ. ಅದು ನನ್ನ ಕಳಕಳಿಯ ವಿನಂತಿ. ಖರ್ಚು ವೆಚ್ಚಗಳನ್ನು ಬಂದಾಗ ರೈತರು ಯಾರೂ ಖರ್ಚು ವೆಚ್ಚಗಳನ್ನು ಬರೆದಿಲ್ಲ. ನಾನು ಕೆಲವನ್ನು ಮಾತ್ರ ಬರೆದಿದ್ದೇನೆ, ಕೆಲವನ್ನು ಇಲ್ಲ. ಇಲ್ಲೇನಾಗುತ್ತೆ, ಉದಾಹರಣೆಗೆ ಒಂದು ಹಸುವನ್ನು ತಗೊಳ್ಳೋಣ. ಹಸುವನ್ನು ತಗೊಂಡಾಗ ಆಹಾರವನ್ನು ಅದಕ್ಕೆ ಕೊಡೋದು ಬರೋದು ಎಲ್ಲವನ್ನೂ ಕೇಳಿದ್ರೆ ರೈತ ಒಂದು ಊಟಿ ನನಗೆ, ಒಂದು ಊಟಿ ಹಸುಗೆ ಅಂತ. ಅಂದರೆ 15 ದಿವಸದ ಒಂದು ಪೇಮೆಂಟು ನಮಗೆ, ಇನ್ನು 15 ದಿವಸದ್ದು ಹಸುಗೆ. ಈ ರೀತಿಯಾದಂಥ ಒಂದು ಗುಡ್ಡೆ ಲೆಕ್ಕ ಇಟ್ಕೊಂಡಿದ್ದೀವಿ ಹಸುಗಳಲ್ಲಿ. ಅದೇ ಅದು ಸರಿನಾ ತಪ್ಪ ಅಂತ ರೈತರೇ ಯೋಚನೆ ಮಾಡಿ. ಯಾಕೆಂದರೆ ಹಸು ಹಾಲು ಕೊಡುವಾಗ ಕರು ಹಾಕಿದಂಥ 5 ತಿಂಗಳವರೆಗೂ ನೀವು ಹೇಳುವಂಥ ಮಾತು ಸತ್ಯ. ಅನಂತರದ ಸತ್ಯ. ಅನಂತರದ್ದು ಹಾಗೆ ಮಾಡೋಕ್ಕೆಲ್ಲ ಆಗುತ್ತೆ, ಅಷ್ಟಿರುತ್ತಾ ಅಲ್ಲಿ, ಅಷ್ಟು ಆದಾಯ ಇರುತ್ತಾ? ಹಾಲು ನಿಂತೋಗಿರುತ್ತೆ, ಕಡಿಮೆ ಆಗಿರುತ್ತೆ. 2 ತಿಂಗಳು ನಿರಂತರವಾಗಿ ಅದು ಕರು ಹಾಕ್ತಾ ಇದ್ರೆ, ಅಲ್ಲಿ ನಿರಂತರವಾಗಿ ಕರು ಹಾಕಿದ್ರೂ ಸಹಿತ ಅದು 7 ತಿಂಗಳು ನಿಲ್ಲಿಸ್ಬೇಕಾಗತ್ತೆ. ಅದು ಗಬ್ಬಾದ ಮೇಲೆ 7 ತಿಂಗಳಿಗೆ ನಿಲ್ಲಿಸ್ಬೇಕು. ಇನ್ನು 2 ತಿಂಗಳಿಲ್ಲ, ಇನ್ನು 2-2.5 ತಿಂಗಳು ನಮಗೆ ಯಾವ ಆದಾಯವೂ ಹಸುವಿನಲ್ಲಿರಲ್ಲ. ಆವಾಗ ನಾವು ಅದಕ್ಕೆ ಫೀಡ್ ಹಾಕ್ಬೇಕು, ಹುಲ್ಲು ಹಾಕ್ಬೇಕು, ಎಲ್ಲವೂ ಹಾಕ್ಬೇಕು. ಆಗ ಅವರೇಜನ್ನು ನಾವು ಲೆಕ್ಕ ತಗೊಂಡಾಗ ಅಲ್ಲಿ ನಾವು ಏನು ಲೆಕ್ಕ ಹಾಕಿದ್ವಿ ಅದು ತಪ್ಪಾಗತ್ತೆ. ಅದರಿಂದ ಅದೇ ರೀತಿ ನಾವು ಅಡಿಕೆ, ತೆಂಗು, ಇತರೆ ಬಾಳೆ ಬೆಳೆಗಳಲ್ಲೂ ಸಹಿತ ಈ ಸಮಸ್ಯೆಗಳಿವೆ. ನೀರಿನ ಅಳತೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಅದಕ್ಕೆ ಇಷ್ಟಿಷ್ಟು ಅಂತ. ಪ್ರತಿ ದಿವಸ ಅಡಿಕೆಗೆ ಒಂದು 20 ಲೀಟ್ರ್ ನೀರು ಬೇಕಾಗುತ್ತೆ, ತೆಂಗಿಗೆ ಒಂದು 100-120 ಲೀಟ್ರ್ ಬೇಕಾಗುತ್ತೆ, ಬಾಳೆಗೆ ಒಂದು 20 ಲೀಟ್ರ್ ನೀರು ಬೇಕಾಗುತ್ತೆ ಪ್ರತಿದಿನ. ವಾತಾವರಣಕ್ಕೆ ತಕ್ಕಾಗಿ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನೀರಿನ ಅಳತೆಗಳನ್ನು ವೈಜ್ಞಾನಿಕವಾಗಿ ಆಗಿರೋದ್ರಿಂದ ಅದರ ಬಗ್ಗೆ ಏನು ಚಿಂತೆ ಇಲ್ಲ. ಆದರೆ ಗೊಬ್ಬರಗಳನ್ನು ಕೊಡುವಂಥದ್ದು ಏನಾಗುತ್ತೆ, ಗೊಬ್ಬರಗಳನ್ನು ಯಾವ ಗೊಬ್ಬರಗಳನ್ನು ಕೊಟ್ಟಾಗ ಏನಾಗುತ್ತೆ, ಇವಾಗ ಬಾಳೆ, ಅಡಿಕೆ, ತೆಂಗುಗಳಿಗೆಲ್ಲ ಕೆಮಿಕಲ್ ಗೊಬ್ಬರಗಳನ್ನು ಕೊಟ್ಟಾಗ ಅದರ ಪ್ರಪೋರ್ಷನ್ ಬೇರೆ. ಅದಕ್ಕೆ 100 ಗ್ರಾಮೋ 200 ಗ್ರಾಮೋ ಕೊಟ್ಕೊಂಡು ಹೋಗ್ತಾ ಇರ್ತಾರೆ, ಅದ್ರ ಜೊತೆ ಬೇರೆ ಗೊಬ್ಬರಗಳನ್ನು ಬೆರೆಸ್ತಾರೆ. ಬಾಳೆಗೂ ಅದೇ ರೀತಿ ಆಗುತ್ತೆ. ಆದರೆ ನಾವು ಸಾವಯವದಲ್ಲ ಗೊಬ್ಬರದಲ್ಲೇ ನಾವು ಕೊಟ್ಟು ಬೆಳಿತೀವಿ ಅಂದಾಗ ಖರ್ಚು ಸ್ವಲ್ಪ ಹೆಚ್ಚು ಬರುತ್ತದೆ. ಖರ್ಚು ಹೆಚ್ಚು ಬೆಳೆಯುತ್ತೆ. ರಾಸಾಯನಿಕ ಬಳಸಿದಾಗ ಅದು ಉಳಿಯಲ್ಲ,
ಸಾವಯವ ಬೆಳೆಸ್ಕೊಂಡಾಗ ಮಣ್ಣಿನಲ್ಲಿ ಉಳ್ಕೊಳ್ಳುತ್ತೆ. ನಾವು ಕೊಡುವಂಥ ಏನು ಈ ಕಾಂಪೋಸ್ಟ್ ಗೊಬ್ಬರಗಳಾಗ್ಬೋದು, ಇನ್ನೊಂದಾಗ್ಬೋದು, ಅವು ಭೂಮಿಯಲ್ಲೇ ಉಳ್ಕೊಂಡಿರ್ತವೆ. ಅವು ಈ ವರ್ಷ ಕೊಟ್ಟರು ಅದು ಮುಂದಿನ ವರ್ಷ ಇನ್ನೂ ಒಂದೂವರೆ ವರ್ಷದವರೆಗೂ ಅದು ಕಾಪಾಡ್ತಾನೆ ಇರುತ್ತೆ, ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಅವೆಲ್ಲ. ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಅಡಿಕೆ ಒಳಗಡೆ ನಮಗೆ ವಾರ್ಷಿಕವಾಗಿ ಒಂದು 500 ರೂಪಾಯಿ ಸಿಕ್ಕಿದೆ ಅಂತ ಹೇಳಿದ್ರೆ, ಅಥವಾ 800 ಸಿಕ್ಕಿದೆ ಅಂತ, ಕೊನೆ ಪಕ್ಷ ಒಂದು 30-40% ಆದರೂ ನಾವು ಖರ್ಚು ಮಾಡಲೇಬೇಕಾಗತ್ತೆ ಅಡಿಕೆಗೆ, ಬಾಳೆಗಾಗಲಿ ತೆಂಗಿಗೂ ಆಗಲಿ, ಎಲ್ಲವೂ ಪ್ರಪೋರ್ಷನ್ ಅಷ್ಟು ತೊಗೊಂಡ್ರೆ ಒಂದು 30-40% ಆದರೂ ಅದಕ್ಕೆ ನಾವು ವಾಪಸ್ ಕೊಡಬೇಕು. ನಾವು ಎಲ್ಲವೂ ನಮಗೆ ಅಂತ ಅಂದಾಗ, ಈಗ ಎಷ್ಟೋ ಜನ ರೈತರು ಹಾಲನ್ನು ಕರೆದು ಡೈರಿಗೆ ಹಾಕ್ತಾರೆ ಹೊರತು ಆ ಫೀಡು ಅದು ಇದು ಅದು ಲೆಕ್ಕನೇ ಇಕ್ಕಲ್ಲ ಅವರು. ಏನೋ ಒಂದಿಷ್ಟು ಹಾಕಿದ್ರೆ ಫೀಡ್ ಹಾಕಿದ್ರೆ ಸಾಕು ಅಂತಾರೆ. ಬಡಕಲಾಗಿ ಹೋಗಿವೆ ಎಷ್ಟೋ ಹಸುಗಳು ಹಾಲು ಕರೆಯುವಂಥದ್ದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಅದನ್ನು ಬಡಕಲ್ ಮಾಡ್ಕೊಂಡಿಸಿದ್ದೀವಿ ನಾವು. ಅಂದರೆ ಹಣ ಒಂದೇ ನಮಗೆ ಮುಖ್ಯ ಆಯ್ತೆ ಹೊರತು ಅದರ ಆ ಜೀವ ನಮ್ಮನ್ನು ನಂಬಿ ಬಂದಿರೋದಕ್ಕೆ ಜೀವಕ್ಕೆ ಆರೈಕೆ ಮಾಡ್ತಾಯಿಲ್ಲ ನಾವು. ಅದು ಚೆನ್ನಾಗಿದ್ದರೆ ತಾನೇ ನಾನು ಚೆನ್ನಾಗಿರ್ತೀನಿ ಅನ್ನೋ ಮನೋಭಾವನೆ ನಮಗೆ ಬಂದಿಲ್ಲ. ಅದು ಕಣ್ಣಿಗೆ ಕಾಣುವಂಥದ್ದು, ಇದು ಕಣ್ಣಿಗೆ ಕಾಣುವಂಥ ಸತ್ಯ. ಆದರೆ ಅಡಿಕೆ, ತೆಂಗು, ಬಾಳೆ ಇತರೆಗಳಲ್ಲಿ ಕಣ್ಣಿಗೆ ಕಾಣದೇ ಇರೋ ಸತ್ಯ, ಅದು ಯಾವುದೂ ಕೇಳಲ್ಲ, ಅದು ಗೊತ್ತೂ ಆಗಲ್ಲ ನಮಗೆ. ಅಡಿಕೆ ಚೆನ್ನಾಗೈತೆ ಬಿಡಪ್ಪ, ಹಸಿರುಗೈತೆ ಅಂತ ಅಷ್ಟೇ, ಫಸಲು ಕೊಡ್ತಾವ, ಏನೋ ಫಸಲು ಬಂತು ಅಂತ. ಆದರೆ ಆ ಒಂದು ವರ್ಷದಲ್ಲಿ ನಾವೊಂದು ಅಡಿಕೆಯನ್ನು, ಒಂದು ರೆಡಿಯಾದಂಥ ಅಡಿಕೆಯನ್ನು ತೊಗೊಳಕ್ಕೆ ಒಂದು 5-6 kg ನಾವು 5-6 ಅಡಿಕೆ ಒಂದು ಮರದಿಂದ ತೊಗೊಳ್ತಿದ್ದೀವಿ ಅಂತಂದರೆ ಯೋಚನೆ ಮಾಡಬೇಕು. ಅಷ್ಟು ಪೌಷ್ಟಿಕಾಂಶನ ನಾವು ಈಚೆ ಎಳ್ಕೊಂಡಿದ್ದೀವಿ. ಅದಕ್ಕೆ ಮಾನವೀಯ ದೃಷ್ಟಿಯಿಂದ ಆದರೂ ಸ್ವಲ್ಪ ನಾವು ಕೊಡಬೇಕು. ಎಲ್ಲವನ್ನೂ ನಾವೇ ಬಳಸ್ಕೊಳ್ಳೋವಂಥದ್ದಲ್ಲ. ಕೊನೆ ಪಕ್ಷ 30-40% ಕೊಡ್ತೀವಿ, ಒಂದು 2-3 ವರ್ಷ ಕೊಡ್ತೀವಿ, ಆಮೇಲೆ ಸ್ವಲ್ಪ ಇನ್ನೂ ಒಂದು 5-5% ಕಮ್ಮಿ ಮಾಡಿದ್ರು ನಾವು ಹಾಕಿರೋವಂಥ ಗೊಬ್ಬರದಲ್ಲಿ ಸಾರಾಂಶ ಇದ್ದೇ ಇರ್ತದೆ. ಅದಿರೋದ್ರಿಂದ ಅದು ತಡ್ಕೊಂಡು ಬದುಕುತ್ತೆ, ತೊಂದರೆ ಇಲ್ಲ. ಆದರೆ ಒಂದೇ ಸರಿ ಏನೂ ಕೊಡದೆ ನಾವು ಹಂಗೆ ನಾನು ಹೇಳ್ಕೊಳ್ತೀನಿ, ಸಾಕು ಬಿಡು, ಒಂದಿಷ್ಟು ಮಣ್ಣು ಹೊಡೆದಿದ್ದೀನಿ ಸಾಕು, ಒಂದಿಷ್ಟು ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಸಾಕು. ಈಗ ಭಾಳ ಜನ ಇತ್ತೀಚೆಗೆ ಕುರಿ ಗೊಬ್ಬರದ ಅವಾಂತರ ಜಾಸ್ತಿ ಆಗಿದೆ. ಅವರು ನಾನು ಕಂಡಂಗೆ ನೋಡಿದ್ರೆ ಅದರ ಒಂದು ಚೀಲದಲ್ಲಿ ರೈತರು ಬೇಕಾದ್ರೆ ಲೆಕ್ಕ ಹಾಕ್ಕೊಳ್ಳಿ, ಅದನ್ನು ನೀರಿಗೆ ಹಾಕ್ಬಿಟ್ಟು ನೋಡಿ ಅಂತೇಳಿ ಎಷ್ಟು kg ಮಣ್ಣು ಬರ್ತದೆ ಅಂತ ಆಮೇಲೆ ನನಗೆ ಹೇಳಿ. ಯಾಕೆಂದರೆ ಅದು ಮೂಲ ಗೊಬ್ಬರನೇ ಕಮ್ಮಿ, ಮಣ್ಣು ಜಾಸ್ತಿ ಇರ್ತದೆ ತೂಕ. ಅವನು ಹೇಳ್ತಾನೆ 40 kg ಬರ್ತದೆ, 30 kg ಬರ್ತದೆ, ಅದು 20 kgನೂ ಬರೋದಿಲ್ಲ. ಅದು ಹೆಂಗೆ ಮಣ್ಣು ಬರ್ತದೆ? ಉಂಡೆನೇ ಮಣ್ಣು ಬರುತ್ತೆ. ಉಂಡೆಲ್ಲ ಮಣ್ಣು ಬೆರೆಸಿರ್ತಾರೆ, ಅದು ಪುಡಿಯಾಗಿರುತ್ತೆ. ಅದಕ್ಕೊಂದು ದಾರಿ ಹುಡಿಕೊಂಡವ್ರೆ. ಅವ್ರು ಏನು ಮಾಡ್ತಾರೆ, ರಸ್ತೆಗೆ ಹಾಕ್ಬಿಡ್ತಾರೆ ಆ ಕುರಿ ಗೊಬ್ಬರನ. ಕುರಿ ಹಾಕ್ಬಿಟ್ಟು ಟ್ರಾಕ್ಟ್ರುಗಳು, ಇದು ಬಸ್ಸು ಲಾರಿಗಳೆಲ್ಲ ಓಡಾಡ್ತಿರ್ತವೆ ರಸ್ತೆ ಮೇಲೆ, ಎಲ್ಲ ಬುಕ್ನಿ ಆಗಿರ್ತವೆ. ಆ ಬುಕ್ನಿ ಆಗಿರೋದನ್ನೆಲ್ಲ ಚೀಲಕ್ಕೆ ತುಂಬ್ಕೋತಾರೆ ಅವರು. ಚೀಲಕ್ಕೆ ತುಂಬೋದು, ಅದ್ರ ಮೇಲೆ ಫ್ರೆಶ್ ಆಗಿರುವಂಥ ಇಕ್ಕೆ ಗುಂಡಿಗಿರೋವಂಥದ್ದನ್ನ ಅದ್ರ ಮೇಲೆ ಒಂದು ಸ್ವಲ್ಪ ಬೆರೆಸ್ತಾರೆ. ಬೆರೆಸಿ ಚೀಲಕ್ಕೆ ತುಂಬ್ಕೋತಾರೆ. ಈ ಚೀಲಕ್ಕೆ ತುಂಬೋದ್ರ ಜೊತೆಗೆ ಪೂರ್ತಿ ಕುರಿದೆಲ್ಲ ಅಲ್ಲಿ ಹಸುದು ಇರುತ್ತೆ. ಅದೇ ಒಂದು ವಿಶೇಷತೆ. ಅಲ್ಲೋಗಿ ಚೆಕ್ ಮಾಡಿ ಅಂತೇಳಿ ಕರೆಕ್ಟಾಗಿ ಹಸು ಗೊಬ್ಬರ, ಕುರಿ ಗೊಬ್ಬರ ಎರಡು ರೋಡ್ಗೆ ಹಾಕಿ ಒಡಿಸಿ ಒಣಗಿದ್ದು ಪುಡಿ ಎದ್ದೋಗಿರುತ್ತೆ, ಅದನ್ನೆಲ್ಲ ಹಾಕಿರ್ತಾರೆ. ಅದ್ರ ಮೇಲೆ ಇಕ್ಕೆನ ಸ್ವಲ್ಪ ಬೆರೆಸ್ಬಿಟ್ಟು ಅಲ್ಲಲ್ಲೆಲ್ಲ ಕಣ್ಣಂಗೆ ಕಾಣಂಗೆ ಮಾಡಿಕ್ಕಿರ್ತಾರೆ. ಜೊತೆಗೆ ಮಣ್ಣು ಬೆರ್ಕೊಂಡಿರುತ್ತೆ. ಇಷ್ಟೆಲ್ಲ ಸೇರಿಕೊಂಡಿರುತ್ತೆ. ಬೇಕಾದ್ರೆ ರೈತರು ಅದನ್ನು ನೋಡ್ಕೊಂಡು ಅದನ್ನು ಹಾಕಿದ್ದೇ ನಾವು ಸಂತೋಷವಾಗಿರ್ತೀವಿ. ಅದು ನನ್ನ ವೈಯಕ್ತಿಕ ದೃಷ್ಟಿ ಒಳಗಡೆ ಅದು ಅಷ್ಟೊಂದು ಉತ್ತಮವಾದೇನಲ್ಲ. ಕುರಿ ಗೊಬ್ಬರ ಒಂದೇ ಒಂದು ಕೊಟ್ಬಿಟ್ರೆ ಎಲ್ಲ ಬಂದು ಕೊಟ್ಟಂಗೆ ಆಗೋಯ್ತು ಅಂತ ಮನಸ್ಸಿಗೆ ತೃಪ್ತಿ ಇರ್ಬೋದು. ನಾನು ಒಂದು ಕುರಿ ಬಗ್ರ ಒಂದೊಂದು ಬ್ಯಾಗ್ ಹಾಕ್ಸ್ಬಿಟ್ನೆ ಒಂದೊಂದು ಮರಕ್ಕೆ ಅಂತ. ಆದರೆ ಒಂದೊಂದು ಬ್ಯಾಗ್ ಹಾಕೋದ್ರಿಂದ ಪ್ರಯೋಜನ ಏನಿದೆ? ಅದರಲ್ಲಿ ಸರಿಯಾದಂಥ ಬ್ಯಾಕ್ಟೀರಿಯಾಗಳಿಲ್ಲ. ಆ ಗೊಬ್ಬರ ಕಳಿಯೋದಕ್ಕೆ 1 ವರ್ಷದ ಮೇಲೆ ಬೇಕು. ಅವ್ರು ನಿಜವಾದ ರೈತನಾದರೆ ಅದು ಪ್ರತಿ ಸರಿನೂ ಗಮನಿಸಿ ಅಂತೇಳಿ, ನೀರು ಕಟ್ತಾ ಇರಲಿ, ಆ ಉಂಡೆ ಕರಗಿದೆಯಾ ಅಂತ ನೋಡಿ ಅಂತೇಳಿ. ಕುರಿಯ ಇಕ್ಕೆಗಳು ಕರಗೋದೇ ಇಲ್ಲ, ಆ ಗುಂಡಿಗೆ ಹಂಗೆ ಇರ್ತವೆ. ಅವು ತುಂಬ ದಿವಸ ಹಂಗೆ ಇರ್ತವೆ, ಭೂಮಿಲಿ ಬೇಗ ಕರಗೋದಿಲ್ಲ. ಅವು ಭಾಳ ನಿಧಾನ ಕರಗೋದು. ಅದಕ್ಕೋಸ್ಕರ ಆ ಗೊಬ್ಬರಗಳನ್ನು ಹಾಕಿದಾಗ ಅದಕ್ಕೆ ಏನು ಕಲ್ಚರ್ಸ್ ಇದೆ ಇವತ್ತು, ಆ ಕಲ್ಚರ್ಗಳನ್ನ ಸ್ವಲ್ಪ ಬಳಸ್ಕೊಳ್ಳಿ. ಡಿಕಂಪೋಸರ್ಗಳನ್ನ ಬಳಸ್ಕೊಂಬಿಟ್ರೆ ಬೇಗ ಕಳೆಯುತ್ತದು, ಬೇಗ ಕಳೆದು ಗೊಬ್ಬರ ಆಗುತ್ತೆ. ಅಡಿಕೆಗಳಿಗೂ ಫಲವತ್ತಾದಂಥ ನ್ಯೂಟ್ರಿಷನ್ ಸಿಗುತ್ತೆ. ಅದರಲ್ಲಿ ಇರುವಂಥ ನ್ಯೂಟ್ರಿಷನ್ಗಳೆಲ್ಲ ಈಚೆ ಬರ್ತದೆ. ಇಲ್ಲ ಅಂದರೆ ಬರೋಲ್ಲ. ಸುಮ್ಮನೆ ಹಾಕಿರ್ತೀವಿ, ಏನೂ ಹಾಕಲಿಲ್ಲ, ನೋಡಿದ್ರೆ ಹಂಗೆ ಐತೆ ಮರ ಅಂತ ಭಾಳ ಜನ ರೈತರು ಅನ್ಕೋತಾರೆ. ಹಂಗೆ ಇರ್ತದೆ, ಅದು 2 ವರ್ಷ ಆದರೂ ಹಂಗೆ ಇರ್ತದೆ. ನೀವು ಇದನ್ನೆಲ್ಲ ಮಾಡಿ ಆರೈಕೆ ಮಾಡಿದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಅದರಿಂದ ಕೊನೆ ಪಕ್ಷ ಒಂದು 30-40% ಅಡಿಕೆಗೂ ಕೊಡಿ. ಸ್ವಲ್ಪ ದಿವಸ ಮರ ಪ್ರಬುದ್ಧವಾಗಿ ಬೆಳೀಲಿ. ದಷ್ಟಪುಷ್ಟವಾಗಾದಾಗ ಒಳ್ಳೆ ಇಳುವರಿ ಕೊಡುತ್ತೆ. ಆಗ ಸ್ವಲ್ಪ ಪರ್ಸೆಂಟೇಜ್ ನೀವು ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ. ಇದರಿಂದ ರೈತನೂ ಉಳ್ಕೊಳ್ತಾನೆ, ಅವ್ರ ತೋಟನೂ ಉಳಿಯುತ್ತೆ. ತೆಂಗಿಗೆ ತೆಂಗಿಗೂ ಇದೇ ಫಾರ್ಮುಲಾ.
ತೆಂಗಲ್ಲೂ ಸಹಿತ ಸಾಮಾನ್ಯವಾಗಿ ಇವಾಗ ಅವರೇಜ್ ಒಂದು 120ರಿಂದ 150 ಕಾಯಿ ಕೊಡ್ತವೆ ಅಂತ ಹೇಳ್ತಾರೆ ಎಲ್ಲರೂ. ಅಷ್ಟನ್ನು ತಗೊಳ್ತಾ ಇದ್ವಿ. ಇವತ್ತು ಒಳ್ಳೆ ರೇಟ್ ಬಂದಿದೆ ತೆಂಗಿಗೆ. ಇಲ್ಲ, ಕೆಲವರು ಅದಕ್ಕಿಂತ ಜಾಸ್ತಿ ಪಡೆದಂಥವ್ರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ನೀವು ಯಾವ್ದಾದ್ರು ಕಂಡಿದ್ರೆ? ಹೌದು, ನಾನು ಕಂಡಿದ್ದೀನಿ. ಅದು ಸುಮಾರು 300-400 ಕಾಯಿಗಳನ್ನು, 600 ಕಾಯಿಗಳನ್ನು ಕಂಡು ಬಂದೆ, ನೋಡ್ಕೊಂಡು ಬಂದೆ. ನಾನು ಮೈಸೂರು ಹತ್ರ ಒಬ್ಬರದು ತೋಟ ಹುಣಸೂರಿನಲ್ಲಿ, ಅತ್ಯದ್ಭುತ ಅವ್ರದ್ದು. ಅಷ್ಟು ಆರೈಕೆ ಮಾಡಿದ್ದಾರೆ ಅಂದರೆ ಗೊಬ್ಬರನ ನೀರನ್ನು ಆರೈಕೆ ತುಂಬ ಚೆನ್ನಾಗಿ ಮಾಡಿದರು. ಅದು ಮಾಡಿರೋದ್ರಿಂದ ಅವ್ರಿಗೆ ಇಳುವರಿನೂ ಅದೇ ಥರ ಬಂದಿತ್ತು, ಚೆನ್ನಾಗಿತ್ತು ಅವ್ರದ್ದು ಇಳುವರಿ. 600 ಕಾಯಿ ಒಂದು ಮರದಲ್ಲಿ. ಇದರ ಡಾಕ್ಯುಮೆಂಟೇಷನ್ ಬೇಕು ಅಂತಂದರೆ ಚಂದನ ಟಿ ವಿ ಒಳಗಡೆ ಅವರು ಯಾರಾದರೂ ಒಬ್ಬರು ನೋಡಿದ್ರೆ ಅವರು ಕೇಳಿ, ಚಂದನ ಟಿ ವಿ ಒಳಗಡೆ ಕೃಷಿದು ಬರುತ್ತಲ್ಲ ಕಾರ್ಯಕ್ರಮ, ಅದರೊಳಗೆ ಇದೆ, ಅವ್ರನ್ನ ತೋರಿಸ್ತಾರೆ ಆ ಮರನ. ಅವರು ಹುಣಸೂರು ಕ್ಷೇತ್ರದ MLA ಆಗಿದ್ದಂಥವ್ರು ಪಾಪಣ್ಣ ಅಂತ. ರಿಟೈರ್ಡ್ ಆದಮೇಲೆ ಅವರು ತೋಟವನ್ನು ತುಂಬ ಮಾಡಿಕೊಂಡ್ರು, ಇದಕ್ಕೆ ಬಿಟ್ಬಿಟ್ರು ಎಲೆಕ್ಷನ್ ಆದಮೇಲೆ. ಅವ್ರ ತೋಟ ಅಷ್ಟು ಅತ್ಯದ್ಭುತ ಇತ್ತು. ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ತೋಟ ಅತ್ಯುತ್ತಮವಾದಂಥ ಇಳುವರಿ ಇತ್ತು ಅವ್ರದ್ದು ತೆಂಗಿನ ತೋಟ. ಹಾಗಾಗಿ ತೆಂಗಿಗೆ ಅವರು ರಾಸಿಗಟ್ಟಲೆ ಟ್ರಾಕ್ಟ್ರುಗಟ್ಟಲೆ ಗೊಬ್ಬರಗಳನ್ನು ಮನೆ ಮುಂದೆ ಒರೆಸ್ಕೊಂಡಿದ್ದು ನೋಡಿದೆ. ಎಲ್ಲ ಥರದ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ತೆಂಗಿಗೆ ಯಥೇಚ್ಛವಾದಂಥ ಗೊಬ್ಬರಗಳನ್ನು ಕೊಡ್ತಾಯಿದ್ರು. ಇವತ್ತಿನ ರೇಟಿಗೆ ಲೆಕ್ಕ ತೊಗೊಂಡ್ರೆ ನಮಗೆ 100-150 ಕಾಯಿ ಬಿಟ್ಟರು ಸಹಿತ ಇವತ್ತು 50 ಕಾಯಿ ದುಡ್ಡು ಅದಕ್ಕಾದ್ರೂ ಕೊಟ್ಟರೆ, 100 ಕಾಯಿ ನಾವು ತೊಗೊಂಡ್ರು 50 ಕಾಯಿ ದುಡ್ಡಾದರೂ ಅದು ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರಗಳನ್ನು ಎಲ್ಲ ನಮ್ಮ ಬ್ಯಾಕ್ಟೀರಿಯಾಗಳನ್ನು ಕಲಸಾಕಿ ಹೆಚ್ಚಾಗಿ ಬೇವಿನ ಹಿಂಡಿಗಳನ್ನು ನಿಮಗೆ 3ನೇ ವರ್ಷಕ್ಕೆ 200 ಕಾಯಿನೂ ಬರ್ತದೆ, ಜಾಸ್ತಿನೇ ಆಗುತ್ತೆ ಅದು. ಹೌದು, ಸಾಮಾನ್ಯವಾಗಿ ತೆಂಗಿಗೆ ರೋಗ ರುಜಿನಗಳು ಬರ್ದಂಗೆ ಇರಬೇಕಾದ್ರೆ ಬೇವಿನ ಹಿಂಡಿಯನ್ನು ಒಂದು 4-5 kg ಬೇವಿನ ಹಿಂಡಿ ಹಿಡ್ಕೊಳ್ಳಿ. ಒಂದು 100 ರೂಪಾಯಿ ಖರ್ಚಾಗುತ್ತೆ, ಕೊಡಿ. ಅದನ್ನು ಆರೋಗ್ಯಪೂರ್ಣವಾಗುತ್ತೆ. ಸೊಪ್ಪು ಸದೆ ಏನು ಸಿಗುತ್ತೋ ಎಲ್ಲ ಟ್ರಂಚ್ ಮಾಡಿ ಅದರೊಳಗಡೆ ಹಾಕಿ ನೀರು ಕೊಡಿ. ನಿಮ್ಮ ಗೊಬ್ಬರಗಳನ್ನು ತುಂಬ ತುಂಬಿಕೊಂಡು ಹೋಗಿ ವಾರ್ಷಿಕವಾಗಿ 2 ಸರಿ ಕೊಡಿ. ಅಡಿಕೆಗೂ ಸರಿ, ಅದಕ್ಕೂ ಸರಿ. ವಾರ್ಷಿಕವಾಗಿ 2 ಸರಿ ನೀವು ಕೊಟ್ಟಾಗ ನಿಮ್ಮ ಫಸಲು ಅತ್ಯುತ್ತಮವಾಗಿ ಬರುತ್ತೆ. ಎಲ್ಲವೂ ನಾವೇ ತಿಂತೀನಿ ಅಂದಾಗ ತಪ್ಪಾಗತ್ತೆ. ಎಲ್ಲವನ್ನು ನಾನೇ ತಿಂತೀನಿ ಅಂದರೆ ಅವನು ಒಬ್ಬ ರಾಜಕೀಯ MP-ನೋ MLA-ನೋ ಮಿನಿಸ್ಟ್ರ್ ಆಗಿರ್ಬೇಕಾಗತ್ತೆ. ಅವನ್ನೆಲ್ಲ ನನಗೇ ಬೇಕು ಅಂತಾನೆ. ಅವ್ನು ಯಾರಿಗೂ ಅವ್ರ ಕೈಕಾಲು ಕೆಲಸ ಮಾಡೋರಿಗೂ ಕೊಡೋದಿಲ್ಲ. ಆ ಥರ ಆಗ್ಬಿಡ್ತೀವಿ ನಾವು. ನಮಗೆ ಬೇಡ, ನಾವು ರೈತರು ಹಂಚಿದ್ದೀವಿ. ನಾವು ಬಂದವ್ರಿಗೆ ಅನ್ನ ಹಾಕಿದ್ದೀವಿ, ಕಳಿಸ್ಕೊಟ್ಟಿದ್ದೀವಿ, ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀವಿ. ನಮಗೆ ಆ ಪ್ರೀತಿ ವಿಶ್ವಾಸ ಊಟ ಹಾಕುವಂಥ ಶಕ್ತಿ ಕೊಟ್ಟಂಥದ್ದು ಈ ಭೂಮಿ, ಈ ಭೂತಾಯಿ, ಇಲ್ಲಿನ ಮರಗಳು, ಇವೆಲ್ಲವೂ ನಮ್ಮನ್ನು ರಕ್ಷಣೆ ಮಾಡಿವೆ. ಅವು ಆದಾಯ ತಂದುಕೊಟ್ಟಿರೋದಕ್ಕೋಸ್ಕರ ನಾನು ಎಲ್ರಿಗೂ ಹಂಚ್ತಾ ಇದ್ದೀನಿ. ಅದರ ಋಣ ಇದೆಯಲ್ಲ, ಆ ಋಣನ ತೀರಿಸುವಂಥ ಮನಸ್ಥಿತಿಯನ್ನು ರೈತರು ಬೆಳೆಸ್ಕೊಳ್ಬೇಕಾಗತ್ತೆ. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅದಕ್ಕೆ ಕೊಡಿ, ಉತ್ತಮವಾದಂಥ ಗೊಬ್ಬರಗಳನ್ನು ಕೊಡಿ, ಅವು ಆರೋಗ್ಯವಾಗಿರಲಿ ಅಂತ ನಾನು ಭಾವಿಸ್ತೀನಿ. ಈಗ ಕೊನೆ ಹಂತದಲ್ಲಿದ್ದೀವಿ ಸರ್. ಹೌದು, ಸುಮಾರು ನಾವು ಮಾತುಕತೆ ಆಡಿದ್ವಿ. ಇನ್ನೂ ವೀಕ್ಷಕರಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಪ್ರಭಾಕರ್ ಸರ್ ಜೊತೆಗೆ ಇನ್ನೂ ಸಮಸ್ಯೆಗಳಲ್ಲ ಸವಾಲುಗಳಿರ್ತವೆ, ಸಮಸ್ಯೆಗಳಿದೆ. ನಮಗೂ ಇದು ಇನ್ಸ್ಟೆಂಟಾಗಿ ಹೇಳಿದಂಥ ವಿಷಯಗಳು ಏನು ನಮಗೆ ಜನರಲಿಯಾಗಿ ಏನು ನಮ್ಮ ವ್ಯಾವಹಾರಿಕವಾಗಿ ಏನೇನು ನಾವು ಕಂಡ್ವಿ, ಆ ಕಂಡ ಸತ್ಯಗಳನ್ನು ಹಂಚ್ಕೊಂಡಿದ್ದೀವಿ ಅಷ್ಟೇ. ನಿಮ್ಮಲ್ಲಿ ನಾವಲ್ಲಿ ಹಂಚ್ಕೊಂಡಿದ್ದೀವಿ. ಇದೆಲ್ಲ ಎಲ್ಲರೂ ಮಾಮೂಲಿನೇ, ಇದೇನು ವಿಶೇಷತೆ ಏನೂ ಅಲ್ಲ ಅನಿಸುತ್ತೆ. ಆದರೆ ಮುಖತಃ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ನೀವು ಮಾಡಿಕೊಟ್ರಿ. ಅದರಲ್ಲಿರುವಂಥ ನಮ್ಮ ಭಾವನೆಗಳನ್ನು, ಇವತ್ತು ಆಗ್ತಾ ಇರೋ ಸಮಾಜದ ಏರುಪೇರುಗಳನ್ನು, ಇವನ್ನೆಲ್ಲ ಹಂಚ್ಕೊಂಡ್ವಿ ನಾವು. ಇದು ಸಾಮಾನ್ಯವಾಗಿ ಎಲ್ಲ ರೈತರ ಮನೆಗಳ ಸಂಕಷ್ಟಗಳೇ, ಇದೇನು ವಿಶೇಷವಾದ್ದೇನಲ್ಲ. ಹಂಚ್ಕೊಂಡಾಗ ಅವರು ಇದನ್ನು ನೆನೆಸ್ಕೊಂಡಾಗ ಅವರು ತಮ್ಮ ಬದುಕನ್ನು ನೆನೆಸ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಅವರು ಪಟ್ಟಂಥ ಕಷ್ಟ ಸುಖಗಳನ್ನು ಎಲ್ಲ ನೆನೆಸ್ಕೊಳ್ತಾರೆ. ಹೌದು, ನಾವು ಇಷ್ಟು ಕಷ್ಟಪಟ್ಟು ಬಂದ್ವಲ್ವ, ನಮ್ಮ ಜಮೀನಿಗೋಸ್ಕರ ಇಷ್ಟೊಂದು ಬೆವರು ಸುರಿಸೋದ್ವಲ್ವ, ಇವತ್ತು ನಮ್ಮ ಮಕ್ಕಳು ಈ ಥರ ಆದ್ರಲ್ವ ಅಂತ ಎಲ್ಲ ಗಂಡ ಹೆಂಡ್ತಿ ಮಾತಾಡ್ತಾರೆ ಮನೆ ಒಳಗಡೆ. ಎಲ್ಲರ ಮನೆಯಲ್ಲೂ ನೋವು, ನಲಿವು, ಸುಖ, ಸಂತೋಷಗಳು ಇವೆ. ಅವರಿಗೆ ಈ ನಲಿವು ಹೆಚ್ಚು ತುಂಬಿಕೊಂಡಿರಲಿ ಅಂತ ನಾನು ಆಶಿಸ್ತೇನೆ. ಅದಕ್ಕೆ ತಕ್ಕಾದಂಥ ವ್ಯವಸ್ಥೆಗಳನ್ನು ಅವ್ರು ಮಾಡಿಕೊಳ್ಳಿ. ಖಂಡಿತವಾಗ್ಲೂ. ವೀಕ್ಷಕರೇ, ಕೊನೆ ಹಂತದಲ್ಲಿ ನಾವಿದ್ದೀವಿ. ಸರ್ ಈಗಾಗಲೇ ವಂದನೆಗಳನ್ನ ಹೇಳೋ ರೀತಿ ಎಲ್ಲ ಮುಗಿಸ್ಬಿಟ್ರು. ಆದರೂ ನಾನು ಈ ಒಂದು ಹಂತದಲ್ಲಿ ನಾನು ನಿಮಗೆ ಹೇಳುವಂಥದ್ದು, ಎಷ್ಟೋ ಸವಾಲುಗಳು, ಕೃಷಿಗೆ ಸಂಬಂಧಿತ ಪ್ರಶ್ನೆಗಳು ನಿಮ್ಮಲ್ಲಿ ಹಾಗೆ ಇರುತ್ತವೆ. ಈ ಎಪಿಸೋಡ್ಗಳನ್ನ ನೋಡಿದಾಗ ನಿಮಗೆ ಇನ್ನಷ್ಟು ತಲೆಯಲ್ಲಿ ಯೋಚನೆಗಳು ಬರ್ಬೋದು. ಇದು ಹೀಗಿದ್ರೆ ಹೇಗೆ, ಅದು ಹಾಗಾದರೆ ಹೇಗೆ ಅಂತ ಹೇಳಿಬಿಟ್ಟು. ಈಗಿನ ಕಾಲಘಟ್ಟದಲ್ಲಿ ಎಲ್ಲ ನಿಮ್ಮ ಮೊಬೈಲಲ್ಲಿ ಇದೆ.
ಎಲ್ಲದನ್ನು ನೀವು ಸರ್ಚ್ ಮಾಡ್ಬೋದು, ಇನ್ನೆಲ್ಲೋ ಹುಡುಕ್ಬೋದು, ಇನ್ನೇನೋ ಮಾಡಬಹುದು. ಪ್ರಭಾಕರ್ ಸರ್ನ ಒಂದು ಉದಾಹರಣೆಯಾಗಿ ನೀವು ತಗೊಳ್ತೀನಿ ಅನ್ನೋದಾದರೆ, ಹಿಂದೆ ಈಗ ಒಂದು 15-20 ವರ್ಷದ ಹಿಂದೆ ಯಾವುದೇ ಒಂದು ಈಗಿನ ಸವಲತ್ತುಗಳು ಇರದೇ ಇರುವಂಥ ಸಮಯದಲ್ಲಿ ಎಲ್ಲದನ್ನು ಹುಡುಕಿ ಮಾಡಿ ಪ್ರಯೋಗ ಮಾಡಿ ಆ ಪ್ರಯೋಗದಿಂದ ಪಡೆದಂತಹ ರಿಸಲ್ಟ್ಗಳೇನಿದೆ ಅದ್ರ ಮೇಲೆ ಕಟ್ಟದಂತಹ ತೋಟ ಅವ್ರದ್ದು ಉರುಡಿಗೆರೆ ಗ್ರಾಮದಿಂದ ಸುಮಾರು ಒಂದು 2 ಕಿಲೋಮೀಟ್ರು ಬೆಳ್ಳಿಬಟ್ಟಲು ಈ ಒಂದು ಗ್ರಾಮದಲ್ಲಿದೆ. ಸೊ ನಿಮಗೆ ಸಾಧ್ಯವಾದರೆ ನಿಮಗೆ ಯಾವತ್ತಾದರೂ ಅವರ ತೋಟವನ್ನು ಅವ್ರನ್ನ ಖುದ್ದಾಗಿ ವಿಸಿಟ್ ಮಾಡಬೇಕು ಅಂತಂದರೆ ಬಂದುಬಿಟ್ಟು ಅವರಿಗೊಂದು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರನ್ನು ನಾನು ಕೊಟ್ಟಿರ್ತೇನೆ ಅಲ್ವಾ ಸರ್? ಮಾತಾಡಿ. ನಂಬರ್ನ ಕೊಟ್ಟಿರ್ತೇನೆ. ಖುದ್ದಾಗಿ ಅವರಿಗೆ ಕಾಲ್ ಮಾಡಿ ಅವರ ಒಂದು ಫ್ರೀ ಟೈಮನ್ನು ತಿಳ್ಕೊಂಡು ಅವರಿದ್ದರೆ ಇಲ್ಲಿಗೆ ಬಂದುಬಿಟ್ಟು ಭೇಟಿ ಆಗ್ಬೋದು. ಜೊತೆಗೆ ಇಲ್ಲ ಭೇಟಿ ಆಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಿತ್ತು ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈವರೆಗೆ ನಾವು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂದರೆ ಅದನ್ನು ಈ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪಾಡ್ಕ್ಯಾಸ್ಟ್ ಅಥವಾ ಮುಂದಿನ ವೀಡಿಯೋಗಳು ಪ್ರಭಾಕರ್ ಸರ್ ಜೊತೆಗೆ ನಾವು ಯಾವ್ದು ಮಾಡ್ತೀವಿ ಆ ಒಂದು ಹಂತದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಧನ್ಯವಾದಗಳು ಸರ್. ನಮಸ್ಕಾರ ಸರ್.